ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ನನ್ನ ಮತ್ತು ನಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ಸಂಘದ 77ನೇ ಹುಟ್ಟುಹಬ್ಬದ ಈ ಶುಭ ಗಳಿಗೆಯಲ್ಲಿ ಚೆನ್ನೈನಲ್ಲಿರುವ ಕನ್ನಡಿಗ ಪ್ರತಿಭೆಗಳು ಸೇರಿ ಪ್ರಸ್ತುತಪಡಿಸುತ್ತಿರುವ ಇತಿಹಾಸ ಪ್ರಸಿದ್ಧ ಮೈಸೂರಿನ ಅರಸನ ಪರಿಶ್ರಮದ ಯಶೋಗಾಥೆ ಚಾಮುಂಡಿ ಹರಸಿದ ಮಹಾನುಭಾವರು. ಈ ವಿಶೇಷ ಸಂಗೀತ, ನೃತ್ಯ, ದೃಶ್ಯ ರೂಪಕದ ವಸ್ತು ವಿಷಯದ ತಜ್ಞರು ಶ್ರೀಮತಿ ಡಾಕ್ಟರ್ ಗೀತಾ ಸೀತಾರಾಮ್ ಮತ್ತು ಡಾಕ್ಟರ್ ಗಜಾನನ ಶರ್ಮಾರವರು. ಪರಿಕಲ್ಪನೆ, ಸಂಯೋಜನೆ, ಹಾಡುಗಳು, ನಿರ್ದೇಶನ ನಮ್ಮವರೇ ಆದ KL ಶ್ರೀವತ್ಸ. ವಾದ್ಯ ಸಂಗೀತ, ಕೀಬೋರ್ಡ್ನಲ್ಲಿ ಶ್ರೀಯುತ ಶರವಣ ಹಾಗೂ ರಿದಮ್ ಪ್ಯಾಡ್ನಲ್ಲಿ ಶ್ರೀಯುತ ದಿನೇಶ್. ಮೇಳದಲ್ಲಿ ಶ್ರೀಮತಿ ಉಮಾರಾಜ್, ವಿನಯಾ ಭಟ್, ಶ್ಯಾಮ್ ಪ್ರಕಾಶ್ ಅತ್ತಿಗಜೆ ಮತ್ತು ಜಯಶ್ರೀ ಸುಧಾಕರ್. ಪ್ರಸಾದನ ಶ್ರೀಯುತ ಶ್ರೀನಿವಾಸ ಕೈವಾರ. ಪ್ರೋತ್ಸಾಹ ಮತ್ತು ಸಹಕಾರ ಕರ್ನಾಟಕ ಸಂಘದ ಎಲ್ಲ ಪದಾಧಿಕಾರಿಗಳು. ಒಂದು ವಿಶೇಷ ಮನವಿ, ಕೇಳುತ್ತಿರಲಿ ಮೈಸೂರು ಇತಿಹಾಸದ ಕಹಳೆ, ಮಧ್ಯದಲ್ಲಿ ಇಲ್ಲದಿರಲಿ ನಮ್ಮ ಮೊಬೈಲ್ ತರಲೆ. ಇದೀಗ ನಿಮ್ಮ ಮುಂದೆ ಈ ವಿಶೇಷ ಸಂಗೀತ, ನೃತ್ಯ, ದೃಶ್ಯ ರೂಪಕದ ಅಮೋಘ 3ನೇ ಪ್ರದರ್ಶನ ಚಾಮುಂಡಿ ಹರಸಿದ ಮಹಾನುಭಾವರು. ನಿಂತವರು ನಿಂತಲ್ಲೇ, ಕಣ್ಣಿಲ್ಲದವರು ಕಿವಿಯಾಗಿ, ಮಾತಿಲ್ಲದವರು ಎದೆಯಾಗಿ. ಓ ಅಣ್ಣಯ್ಯ, ಇದೆಲ್ಲ ಇದ್ದು ಸಮಯ ಇಲ್ಲದವರು ಏನ್ ಮಾಡ್ಬೇಕು? ಕೇಳ್ರಿ. ಹೋಗೋಣ ಬನ್ನಿ, ನೋಡಿ ತಿಳಿಯೋಣ ಬನ್ನಿ. ಅರಸಿನಲ್ಲಿ ಗಜಮುಖನೇ ಮೊದಲಾಗಿ ಆ ತಾಯಿ ನಮ್ಮವ್ವ ಚಾಮುಂಡಿ ಜೊತೆಯಾಗಿ. ಚಾಮುಂಡಿ ಹರಸಿದ ಮಹಾನುಭಾವರ ನೆನೆಯುವ ಕ್ಷಣವಿದು ಮಹೋತ್ಸವ. ಚಾಮುಂಡಿ ಹರಸಿದ ಮಹಾನುಭಾವರ ನೆನೆಯುವ ಕ್ಷಣವಿದು ಮಹೋತ್ಸವ. ನಾಲ್ವಡಿ ಒಡೆಯರ ಜನಾನುರಾಗದ ಇತಿಹಾಸ ಸಾರುವ ದೀಪೋತ್ಸವ. ನಾಲ್ವಡಿ ರಾಜರ ನಿತ್ಯೋತ್ಸವ. ನಾಲ್ವಡಿ ರಾಜರ ನಿತ್ಯೋತ್ಸವ. ಔಷಧದಂದರು ರೋಗದ ಬಾಧೆಗೆ, ಕಣ್ಣಿನ ದೃಷ್ಟಿಗೆ ವೈದ್ಯಾಲಯ. ಔಷಧ ತಂದರು ರೋಗದ ಬಾಧೆಗೆ, ಕಣ್ಣಿನ ದೃಷ್ಟಿಗೆ ವೈದ್ಯಾಲಯ. ಜನಗಳ ಏಳ್ಗೆಗೆ, ಮಕ್ಕಳ ನಾಡಿಗೆ ಕಾರ್ಖಾನೆ ಅಲ್ಲದೆ ವಿದ್ಯಾಲಯ. ನಾಲ್ವಡಿ ನಾಡಿಗೆ ಶುಭೋದಯ. ನಾಲ್ವಡಿ ನಾಡಿಗೆ ಶುಭೋದಯ. ಬೆಳೆಯುವ ಪೈರಿಗೂ ಕುಡಿಯುವ ನೀರಿಗೂ ಕಾವೇರಿ ನೀರನ್ನು ಉಳಿಸುತ್ತಲಿ. ಬೆಳೆಯುವ ಪೈರಿಗೂ ಕುಡಿಯುವ ನೀರಿಗೂ ಕಾವೇರಿ ನೀರನ್ನು ಉಳಿಸುತ್ತಲಿ. ಅಮ್ಮನ ಹರಕೆಯು ನೀಗಿದು ಕೊರತೆ, ಬಂಗಾರ ಬೆಳೆಯಿತು ಭೂಮಿಯಲ್ಲಿ. ನಾಲ್ವಡಿ ಹೆಸರನೆ ಹೇಳುತ್ತಲಿ. ನಾಲ್ವಡಿ ಹೆಸರನೆ ಹೇಳುತ್ತಲಿ. ದೀಪವೇ ಆದರೂ ನಾಲ್ವಡಿ ಭೂಪರು, ಮನೆ ಮನೆ ಬೆಳಗುತ್ತ ಶಕ್ತಿಯಲ್ಲಿ. ದೀಪವೇ ಆದರೂ ನಾಲ್ವಡಿ ಭೂಪರು, ಮನೆ ಮನೆ ಬೆಳಗುತ್ತ ಶಕ್ತಿಯಲ್ಲಿ. ಓದಿನ ಹಸಿವಿಗೋ ಜ್ಞಾನದ ದಾಹಕ್ಕೂ ಮೈಸೂರು ಬ್ಯಾಂಕಿನ ಕೈಲಿಯಲ್ಲಿ. ನಾಲ್ವಡಿ ರಾಜರ ನೋಡಿಗಲಿ. ನಾಲ್ವಡಿ ರಾಜರ ನೋಡಿಗಲಿ. ನಾಲ್ವಡಿ ರಾಜರ ನೋಡಿಕಲಿ, ನಾಲ್ವಡಿ ರಾಜರ ನೋಡಿಕಲಿ. ಹಾಳರಸರಿಗೆ ಮಾದರಿಯಾದ
ಶ್ರೀ ನಾಲ್ವಡಿ ಕೃಷ್ಣರಾಜ ಭೂಪರು ಜನಿಸಿದ್ದು 1884ರ ಜೂನ್ 4ರಂದು. ತಂದೆ 10ನೇ ಚಾಮರಾಜ ಒಡೆಯರವರು, ತಾಯಿ ಶ್ರೀಮತಿ ಕೆಂಪಾನಂಜಮಣಿಯವರು. 1894ರಲ್ಲಿ ಅದೊಂದು ದುರ್ದಿನ. 10ನೇ ಚಾಮರಾಜ ಒಡೆಯರವರ ನಿಧನದಿಂದಾಗಿ 10 ವರ್ಷದ ಬಾಲಕ ಶ್ರೀ ನಾಲ್ವಡಿ ಕೃಷ್ಣರಾಜರಿಗೆ ರಾಜ್ಯದ ಹೊಣೆಬಿದ್ದ ಸಮಯ. ಚಾಮರಾಜ ಒಡೆಯರ ವಿಯೋಗಕ್ಕೆ ಸಾಕ್ಷಿಯಾದ ನತದೃಷ್ಟ ದುರ್ವಿಧಿಯ ಗಳಿಗೆ. ಆಹಾ 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 ನಂಜ, ಈ 16 ವರ್ಷ ಅನುರೂಪ ದಾಂಪತ್ಯದಲ್ಲಿ ನಾವು ಪರಸ್ಪರ ಒಬ್ಬರನ್ನು ಮುನಿಸಿಕೊಂಡಿದ್ದಿಲ್ಲ. ಪರಿಪೂರ್ಣ ತೃಪ್ತಿ ನೀಡಿದ ಜೀವನ ನಮ್ಮದು. ಜಯಲಕ್ಷ್ಮಮ್ಮಣ್ಣಿ, ಕೃಷ್ಣರಾಜಮ್ಮಣ್ಣಿ, ಚೆಲುವೆರಾಜಮ್ಮಣ್ಣಿ ಬಂಗಾರದಂತ ಹೆಣ್ಣು ಮಕ್ಕಳು. ಕೃಷ್ಣರಾಜ, ಕಂಠೀರವ ನರಸಿಂಹರಾಜ, ಈ 2 ಗಂಡು ಮಕ್ಕಳು ನೀನಿತ್ತ ಬಳುವಳಿ. ಅಂದು ವಿವೇಕಾನಂದರು ತಮ್ಮ ಪತ್ರದಲ್ಲಿ ಬರೆದ ಮಾತುಗಳು ನೆನಪಾಗುತ್ತಿದೆ. ಈ ಜೀವನ ನಶ್ವರ ಎಂದೋ ಯಾವ ಗಳಿಗೆಲ್ಲೋ ಇದ್ದಕ್ಕಿದ್ದಂತೆ ನಂದಿ ಹೋಗಬಹುದು. ಮಾಡಬೇಕೆಂದುಕೊಂಡದ್ದು ಮಾಡಲಾಗದಿದ್ದರೂ ಹೇಳಬೇಕೆಂದು ನಾನು ತಡೆಯಬೇಕೆ ನಂಜ. ನಿಧಾನಿಸಿ, ಈಗ ಮಾತನಾಡಬೇಕು, ವಿಶ್ರಮಿಸಿಕೊಳ್ಳಿ. ನೀವು ಅಂದು ಮುಂಜಾವಿನ ಹನಿಯಲ್ಲಿ ಕಲ್ಕತ್ತಾದ ಕುದುರೆ ಪಂದ್ಯಕ್ಕೆ ಹೋಗಿ ಬಂದಾಗಿನಿಂದ ಬಹಳವಾಗಿ ಕೆಮ್ಮುತ್ತಿದ್ದೀರಿ. ವೈದ್ಯಕೀಯ ಸಮ್ಮೇಳನಕ್ಕೆ ಹೋಗದ ರೀತಿಯಲ್ಲಿ ನಿಮಗೆ ಜ್ವರ ಬಂದಿತು. ಎಲ್ಲ ವೈದ್ಯರುಗಳು ನಿಮಗೆ ಸೂಕ್ತವಾದ ಔಷಧಗಳನ್ನು ನೀಡಿದ್ದಾರೆ. ಡಾಕ್ಟರ್ ಬೆನ್ಸನ್, ಡಾಕ್ಟರ್ ಪದ್ಮನಾಭನ್, ಡಾಕ್ಟರ್ ಹನುಮಾನ್ ಸಿಂಗ್ ಎಲ್ಲರೂ ಚರ್ಚಿಸಿ ನೀವು ಗಂಟಲಿಗೆ ವಿಶ್ರಾಂತಿಯನ್ನು ನೀಡಬೇಕೆಂದು ಹೇಳಿದ್ದಾರೆ. ಅವರು ನೀಡಿದ ಔಷಧಿಗಳೆಲ್ಲ ಗುಣವಾಗಬೇಕಾದರೆ ನೀವು ನಿಮ್ಮ ಗಂಟಲಿಗೆ ವಿಶ್ರಾಂತಿಯನ್ನು ನೀಡಬೇಕಲ್ವೇ ನನ್ನ ದೊರೆ? ಅಂದು ನನ್ನ ಮಾತನ್ನು ಕೇಳಿ ಆ ಮುಂಜಾವಿನ ಹನಿಯಲ್ಲಿ ಆ ಕುದುರೆ ಪಂದ್ಯಕ್ಕೆ ಹೋಗದೇ ಇದ್ದಿದ್ದರೆ ಹೀಗೆ ಆಗುತ್ತಿರಲಿಲ್ಲವಲ್ಲ. ಆಗ ನನ್ನ ಮಾತನ್ನು ಕೇಳದೆ ಹಠ ಮಾಡಿದೆ. ಈಗ ಕಾಯಿಲೆ ತಂದುಕೊಂಡಿರಿ. ಈಗಲೂ ನನ್ನ ಮಾತನ್ನು ಕೇಳದೆ ಇದ್ದರೆ ಹೇಗೆ ನನ್ನ ದೊರೆ? ಅಂಜ, ಮುನಿಸಿಕೊಂಡಾಗಲೂ ನೀನು ಸುಂದರಿಯು. ನನ್ನನ್ನು ಈಗಿನ ತಡೆಯಬೇಡ. ಕೆಮ್ಮಲು ಬಂದರೆ ಬರಲಿ ಬಿಡು. ಬಿಸಿ ನೀರನ್ನು ಕಷಾಯವನ್ನು ಕುಡಿದರಾಯ್ತು. ನಿನಗೆ ನೆನಪಿದೆಯೇ, ನಮ್ಮ ಮದುವೆ ಆದಾಗ ನಿನಗೆ 12, ನನಗೆ 16. 1878ನೇ ಮೇ 26ರಂದು ನಮಗೆ ಮದುವೆ ಆಯಿತು. ನಾನೇನು ಈ ಯದುವಂಶ ಸಂಜಾತನಲ್ಲ, ಬೆಟ್ಟದ ಅರಸು ವಂಶದ ಕುಡಿ. ಮಹಾರಾಜ ಮುಮ್ಮಡಿ ಕೃಷ್ಣರಾಜರು ನನ್ನನ್ನು ದತ್ತುಪುತ್ರನಾಗಿ ಪಡೆದದ್ದು ನನ್ನ ಪುಣ್ಯದ ಫಲ. 1868ರಲ್ಲಿ ನನಗೆ ರಾಜ್ಯಾಭಿಷೇಕವಾಯಿತು. ಆದರೆ ಅದನ್ನು ನೋಡಲು ನನ್ನ ದತ್ತುದಂತೆ ಬದುಕಿರಲಿಲ್ಲ. ಸಾರ್ವಭೌಮ ಸರ್ಕಾರವು ನನಗೆ ರಾಜಯೋಗ್ಯ ಶಿಕ್ಷಣ ನೀಡಿತು. ನಿಧಾನಿಸಿ, ಈಗ ಮಾತನಾಡಬೇಡಿ. ನಾಳೆ ಔಷಧಿಗಳಿಂದ ಗುಣವಾದ ಮೇಲೆ ಮಾತನಾಡಿದರಾಯ್ತಂತೆ. ಹೆಚ್ಚು ಮಾತನಾಡಬೇಡಿ. ನಂಜ, ನನ್ನನ್ನು ತಡೆಯಬೇಡ ನಂಜ. ನಮ್ಮ ಮಕ್ಕಳ ಮದುವೆಯ ವಿಷಯವನ್ನು ಹೇಳಿಬಿಡುತ್ತೇನೆ. ಮಾಲೇಸನ್ ಹೇಳಿದಂತೆ ಅರಸು ವಂಶ ಸೀಮಿತವಾಗಿರುವುದು ನಾವು ಅರಸು ಪಂಗಡದೊಳಗೆ ಮದುವೆ ಮಾಡಿಕೊಳ್ಳುತ್ತಿರುವುದರಿಂದ ನಮ್ಮ ಮಕ್ಕಳಿಗೆ ದೂರದ ಉತ್ತರದಿಂದ ಸಂಬಂಧ ತಂದು ಮದುವೆ ಮಾಡಬೇಕು. ಅದರಿಂದ ನಮ್ಮ ವಂಶವೂ ವೃದ್ಧಿಯಾಗುವುದು, ರಾಜಕೀಯ ಲಾಭಗಳೂ ಇದೆ. ನೀವು ಅಂದಂತೆ ಆಗಲಿ. ಈಗ ವಿಶ್ರಮಿಸಿಕೊಳ್ಳಿ, ಮಾತನಾಡಬೇಡಿ.
ನಿಮ್ಮ ಮನಸ್ಸಿನ ಕನಸುಗಳೆಲ್ಲ ನನಗಿನ್ನೂ ನೆನಪಿದೆ ನನ್ನ ದೊರೆ. ನಮ್ಮ ಈ ಪ್ರವಾಸದ ಸಮಯದಲ್ಲಿ ಪೂನಾ ಬಳಿಯ ಬೋರ್ಘಾಟಿನ ಮುರುವಿನ ರೈಲು ಮಾರ್ಗಗಳನ್ನು ತೋರಿಸಿ, ನಮ್ಮಲ್ಲೂ ನಮ್ಮ ಮಲೆನಾಡಿನ ಘಟ್ಟಗಳಲ್ಲೂ ಇಂತಹ ಉದ್ದುದ್ದ ರೈಲು ಮಾರ್ಗಗಳು ಆಗಬೇಕೆಂದು ನೀವು ಹೇಳಿದ್ದು ನನಗೀಗಲೂ ನೆನಪಿದೆ ನನ್ನ ದೊರೆ. ನರ್ಮದಾ ನದಿಯ ಸೇತುವೆಯನ್ನು ತೋರಿಸಿ, ನಮ್ಮಲ್ಲೂ ಕಾವೇರಿ, ಕಪಿಲೆ, ಚರಾವತಿ, ತುಂಗ, ಭದ್ರಾ, ಹೇಮಾವತಿ ನದಿಗಳಿಗೆ ಸಾಕಷ್ಟು ಸೇತುವೆಗಳು ಆಗಬೇಕೆಂಬ ನಿಮ್ಮ ನಿರ್ಮಾಣ ಪರಂಪರೆ ಕನಸು ನನ್ನ ಕಣ್ಣ ಮುಂದೆ ನಿಂತಿದೆ ನನ್ನ ದೊರೆ. ಇಂಜಿನ್ ಮೂಲಕ ಓಡುವ ಡೈನಮೋ ಬಳಸಿ ಅವರ ಸೇತುವೆಯನ್ನು ವಿದ್ಯುತ್ ದೀಪದಿಂದ ಉರಿಸಿದ್ದನ್ನು ತೋರಿಸಿ, ನಮ್ಮಲ್ಲೂ ಇಂತಹ ಬೃಹತ್ ವಿದ್ಯುತ್ ಸ್ಥಾವರಗಳಾಗಬೇಕು. ಅದನ್ನು ಖಾಸಗಿ ಕಂಪನಿಗಳಿಗೆ ಕೊಡುವುದು ಬೇಡ, ನಮ್ಮ ದರ್ಬಾರಿನ ಮೂಲಕವೇ ಮಾಡೋಣ ಅಂದಿರಲ್ಲ. ನನ್ನ ಕಳೆಲೆ ಅರೆಗಣಿಯೇ, ನೀನು ಬಲು ಜಾಣೆ. ನಾನು ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ಒಪ್ಪಿಸಿಬಿಟ್ಟೆಲ್ಲ. ನೀನು ಒಳಗೆ ಹೋಗಿ ಮಕ್ಕಳು ಮಲಗಿದ್ದಾರೆ ಎಂದು ನೋಡಿ ಬಾ. ಹೊಸ ಜಾಗ ನಿದ್ದೆ ಬಂದಿದೆಯೋ ಇಲ್ಲ, ಹೊನ್ನವೇ ನನ್ನ ಬಳಿ ಇರಲಿ. ಹಾಗಂತೆ ನನ್ನ ದೊರೆ, ನೀವು ಹೆಚ್ಚಿಗೆ ಮಾತನಾಡಬೇಕು. ಹೊನ್ನವೇ ಹೊನ್ನವೇ, ತಾಯಿಯಂತೆ ಸೇವೆ ಮಾಡುತ್ತಿರೋ ಹೊನ್ನವೇ, ಹೀಗಿನಂತೆ ಮುಂದೆಯೂ ಮಹಾರಾಣಿಯನ್ನು ಮಕ್ಕಳನ್ನು ಕಾಪಾಡು ತಾಯಿ. ನಾನು ನನ್ನ ಕನಸಿನ ಬುತ್ತಿಯನ್ನು ನಿನ್ನ ಕೈಯಲ್ಲಿಟ್ಟು ನಿಮ್ಮನ್ನೆಲ್ಲ ಅಲಗಿ ಹೋಗುತ್ತಿರುವೆ. ಅಮ್ಮ ಅಮ್ಮ ಹೊನ್ನವೇ, ದೊರೆ, 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 ನಿಧಾನಿಸಿ. ಏನಾಯ್ತು ದೊರೆ? ದೊರೆ, ನಿಧಾನಿಸಿ ದೊರೆ. ಹೊನ್ನವೇ, ವೈದ್ಯರನ್ನು ಬರಲು ಹೇಳಿ. ಹೊನ್ನವೇ, ನಿಧಾನಿಸಿ ದೊರೆ. ವೈದ್ಯರನ್ನು ಕರೆಸಬೇಡ, ನಾನು ನಿಮ್ಮನ್ನೆಲ್ಲ ಆ ಕಾಲದಲ್ಲಿ ತೊರೆದು ಹೋಗುತ್ತಿರುವೆ. ದೊರೆ, 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 ದೊರೆ. ಆಹಾ ಆಹಾ ಪಟ್ಟದರಸ ದೇಹ ಬಿಟ್ಟ ನೋವಿನಲ್ಲಿ ಇಡೀ ಮೈಸೂರೇ ಶೋಕ ಸಾಗರದಲ್ಲಿ ಮುಳುಗಿತ್ತು. ಮುಂದೆ ಅನಾಥವಾದ ರಾಜಪೀಠವನ್ನು ಏರುವವರು ಯಾರು ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡಿತ್ತು. ಮಾತು ಮನಸ್ಸು ಮಡುಗಟ್ಟಿತ್ತು. ಆದರೂ ಆಳಿದ ಅರಸನ ನಿಧನದ ಸೂತಕದಿಂದಾಚೆ ಹೊರಬಂದು ಮುಂಬರುವ ದಿನಗಳ ಜಾತಕವನ್ನು ಬರೆಯಲೇಬೇಕಿತ್ತು. ಅದಕ್ಕಾಗಿ ಮೈಸೂರಿನ ರಾಜಮನೆತನದವರು, ಆಸ್ಥಾನದ ಹಿರಿಯರು ಹಾಗೂ ರಾಜಸ್ವಕ್ಕೆ ಹತ್ತಿರವಾದವರು ಆ ದಿನ ಸಭೆ ಸೇರಿದ್ದರು. ಮಾನ್ಯರೇ, ನೆರೆದಿರುವ ಎಲ್ಲರಿಗೂ ಪ್ರಣಾಮಗಳು. ಮಾನ್ಯ ನರಸರಾಜರೇ, ಮಹಾರಾಜರ ನಿಧನವಾಗಿ 15 ದಿನಗಳೇ ಸರಿದಿವೆ. ಮೈಸೂರಿನ ಪುರಭವನದಲ್ಲಿ ಜನವರಿ 4ರಂದು ಪ್ರಜಾ ಪ್ರತಿನಿಧಿ ಸಭೆಯ ಸಂತಾಪ ಸೂಚಕ ಸಭೆ ಏರ್ಪಡಿಸಿದೆ. ಈ ವೇಳೆಗೆ ನಾವೆಲ್ಲರೂ ಹಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಹಾಗಾಗಿ ಈ ದಿನ ಇಲ್ಲಿ ಬಂದು ಸೇರಿದ್ದೇವೆ. ಮಾನ್ಯರೇ, ನೀವೇ ನೆರೆದಿರುವವರಿಗೆ ಸಭೆಯ ಆಲೋಚನೆಗಳನ್ನು ಮಂಡಿಸಿ. ವೆಂಕಟಕೃಷ್ಣನವರೇ, ತಾವು ವಯೋವೃದ್ಧರು. ತಮ್ಮ ಪರವಾಗಿ ನಾನು ಮೈಸೂರಿನ ಪ್ರಮುಖರಿಗೆ ವಿಷಯ ತಿಳಿಸುತ್ತೇನೆ. ಕಲ್ಕತ್ತೆಯ, ತಮಿಳುನಾಡಿನ ಹಲವು ಆಂಗ್ಲ ಪತ್ರಿಕೆಗಳಲ್ಲಿ ಮೈಸೂರಿನ ರಾಜಸಿಂಹಾಸನದ ಬಗ್ಗೆ ಅನೇಕ ಊಹಾಪೋಹಗಳು ಹೊರಬೀಳುತ್ತಿವೆ. ಹಲವರು ಸಿಂಹಾಸನಕ್ಕೆ ರೀಜೆಂಟರಾಗಿ ಬಾಣಿವಿಲಾಸ ಸನ್ನಿಧಾನ ಕೆಂಪನ್ನಂಜಮ್ಮಣ್ಣಿಯವರು ತೆಗೆದುಕೊಳ್ಳುತ್ತಾರೆ ಎಂದು, ಇನ್ನು ಕೆಲವರು ದೇವಾನ್ ಶೇಷಾದೇಯರವರು ರೀಜೆಂಟರಾಗುತ್ತಾರೆಂದು ಸುದ್ದಿಗಳನ್ನು ಒಪ್ಪಿಸುತ್ತಿದ್ದಾರೆ. ವಾಸ್ತವವಾಗಿ ಇವೆರಡು ಗಾಳಿ ಸುದ್ದಿಗಳೇ. ಆದರೆ ಕೃಷ್ಣರಾಜ ಒಡೆಯರ್ ಪುಟ್ಟ ಸನ್ನಿಧಾನಕ್ಕೆ ಇನ್ನೂ 10 ವರ್ಷ. ಅವರಿಗೆ ವಿದ್ಯುಕ್ತವಾಗಿ ಪಟ್ಟಗಟ್ಟಿದರು ಅವರಿಗೆ 18 ವರ್ಷಗಳಾಗುವವರಿಗೆ ಬೇರೆಯವರೇ ಅವರ ಹೆಸರಿನಲ್ಲಿ ರಾಜ್ಯದ ಆಳ್ವಿಕೆಯನ್ನು ನಡೆಸಬೇಕು. ಹಾಗಾಗಿ ಮಹಾರಾಣಿಯವರು ರೀಜೆಂಟರಾಗಲು ಒಪ್ಪಬೇಕು. ಸಂತಾಪ ಸೂಚಕ ಸಭೆಯಲ್ಲಿ ಒಂದು ಪತ್ರವನ್ನು ಮಂಡಿಸಿ ತಾವೆಲ್ಲ ಇದನ್ನೇ ಭಾರತ ಸರ್ಕಾರಕ್ಕೆ ತಿಳಿಸಬೇಕು. ಆದರೆ ಮಹಾರಾಣಿ ಕೆಂಪನ್ನಂಜಮ್ಮಣ್ಣಿಯವರು ಇನ್ನು ಪತಿವಿಯೋಗದ ಶೋಕಾಚರಣೆಯಲ್ಲೇ ಇದ್ದಾರೆ. ಅಷ್ಟೇ ಏಕೆ, ಮಕ್ಕಳ ಕಡೆಗಾಗಲಿ ಅರಮನೆಯ ವಹಿವಾಟುಗಳಲ್ಲಾಗಲಿ ಏನು ಆಸಕ್ತಿ ತೋರಿಸುತ್ತಿಲ್ಲ ಎಂದು ದರ್ಬಾರ್ ಬಕ್ಷಿ ಅಂಬಲ್ ನರಸಿಂಹಯ್ಯ ಹೇಳಿದ್ದಾರೆ. ಹಾಗಿರುವಾಗ
ಅವರನ್ನು ರೀಜೆಂಟರಾಗಲು ಒಪ್ಪಿಸುವರು ಯಾರು? ಅದೇ ಪ್ರಶ್ನೆ. ಇದಕ್ಕೆ ಒಂದು ದಾರಿ ಇದೆ. ಡಿಸ್ಟ್ರಿಕ್ಟ್ ಸರ್ಜನ್ ರಾಗಿರುವ ಡಾಕ್ಟರ್ ಮೆಗಾನ್ ರವರ ಪತ್ನಿ ಲೇಡಿ ಮ್ಯಾಗಿ ಮೆಗಾನ್ ರವರು ಮಹಾರಾಣಿ ಅವರ ಆಪ್ತ ಗೆಳತಿ. ಅವರ ಮಾತಿಗೆ ಮಹಾರಾಣಿಯವರು ತುಂಬಾ ಬೆಲೆ ಕೊಡುತ್ತಾರೆ. ಮೊದಲು ಅವರನ್ನು ಕೇಳಿಕೊಳ್ಳೋಣ, ನಂತರ ನಾವು ಮೂವರು ಸೇರಿ ಅವರ ಮನ ಒಲಿಸಲು ಪ್ರಯತ್ನಿಸೋಣ. ಜೊತೆಗೆ ಪರಕಾಲ ಮಠ ಯತಿಗಳು, ಸುತ್ತೂರು ಮಠಾಧೀಶರು, ಶೃಂಗೇರಿ ಜಗದ್ಗುರುಗಳಾದ ನರಸಿಂಹ ಭಾರತಿ ಸ್ವಾಮಿಗಳು ಅರಮನೆಗೆ ಆಗಮಿಸಿ ಆಪ್ತ ಸಲಹೆಗಳನ್ನು ನೀಡಬಲ್ಲರು. ಅವರನ್ನು ಕೇಳಿಕೊಳ್ಳೋಣ ನಾವು. ಒಟ್ಟಿನಲ್ಲಿ ಮಹಾರಾಣಿಯವರು ರೀಜೆಂಟರಾಗಲು ಒಪ್ಪಬೇಕು. ನಮ್ಮ ಸಿಂಹಾಸನ ನಮ್ಮ ಸಂಸ್ಥಾನಕ್ಕೆ ಉಳಿಯಬೇಕು. ಆ ಬ್ರಿಟಿಷರ ಪಾಲಾಗಬಾರದು. ಇದನ್ನು ನಾವು ಬಹಿರಂಗ ಸಭೆಯಲ್ಲಿ ಹೇಳಬೇಕು, ಮನವಿಯಾಗಿ ಬರೆದುಕೊಡಬೇಕು. ಆಗಬಹುದು. ಕುಗ್ಗಿ ಹೋಗಿದ್ದ ಸನ್ನಿಧಾನದ ಮನವೊಲಿಸಿ ಸಂಸ್ಥಾನದ ಆಡಳಿತದ ಚುಕ್ಕಾಣಿಯನ್ನು ಹಿಡಿಯುವಂತೆ ಪ್ರೇರೇಪಿಸಲು ಅಮ್ಮಣ್ಣಿಯವರ ಆಪ್ತ ಗೆಳತಿ ಲೇಡಿ ಮ್ಯಾಗಿ ಮೆಗ್ಗಾನ್ ಅಗೋ ಅಲ್ಲಿ ಬರುತ್ತಿದ್ದಾರೆ. ದುಃಖದ ಮಡುವಿನಿಂದೆತ್ತಿ ತಮ್ಮ ಗೆಳತಿ ಕೆಂಪನಂಜಮ್ಮಣ್ಣಿಯವರನ್ನು ರೀಜೆಂಟರಾಗಲು ಒಪ್ಪಿಸುವ ಅದಮ್ಯ ಭರವಸೆ ಲೇಡಿ ಮ್ಯಾಗಿಯವರ ಮುಖದಲ್ಲಿ ರಾರಾಜಿಸುತ್ತಿದೆ. ಅವರೊಂದಿಗೆ ಇಡೀ ನಾಡು ಕಾಯುತ್ತಿದೆ. ಮುಂದೇನಾಗುವುದೋ ನೋಡೋಣ ಬನ್ನಿ. ಮೈ ಡಿಯರ್ ಮಹಾರಾಣಿ ಮ್ಯಾಗಿ, ಮಹಾರಾಣಿ ಹೇಗಿದ್ದೀರಾ? ಕೋಲ್ಕತ್ತೆಯ ಮೈಸೂರು ಗಾರ್ಡನಲ್ಲಿ ಚಾಮರಾಜ ಮಹಾರಾಜ್ ಒಡೆಯರ ಸ್ಮಾರಕ ನಿರ್ಮಿಸಿದ್ದರಂತೆ ಕೇಳಿ ಸಂತೋಷವಾಯಿತು. ಅವರ ಘನತೆಗೆ ಸಂದ ಸೂಕ್ತ ಪುರಸ್ಕಾರ. ನೀವು ಮೈಸೂರಿಗೆ ಬಂದಾಗ ನಿಮ್ಮನ್ನು ಭೇಟಿಯಾಗಲು ಸಾಧ್ಯವಾಗಲೇ ಇಲ್ಲ. ಆ ದಿನ ಸಂತಾಪ ಸೂಚಿಸಲು ನಾವಿಬ್ಬರು ಸ್ವಲ್ಪ ಹೊತ್ತೇ ಬಂದಿದ್ದೆವು. ಖಾನ್ ಹಾಲಲ್ಲಿ ಸಂತಾಪ ಸಭೆ ನಡೆದು 15 ದಿನ ಕಳೆದರೂ ನಿಮ್ಮ ವೈರಾಗ್ಯ ಮನೋಭಾವ, ಶೋಕಪೂರಿತ ಮನಸ್ಥಿತಿ ಹಾಗೇ ಇದೆ ಅಂತ ಹೊನ್ನವೇ ಹೇಳಿದರಲ್ಲ. ಮೈ ಡಿಯರ್ ಮಹಾರಾಣಿ, ನೀವು ವಿದ್ಯಾವಂತರು, ವಿಚಾರಶೀಲರು, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲ ಪ್ರಜ್ಞಾವಂತರು. ಹೀಗಿರುವಾಗ ಇನ್ನು ಬದುಕೇ ಬೇಡವೆಂಬಂತೆ ಶೋಕದಲ್ಲಿದ್ದೀರಾ. ಇದು ಸರಿಯೇ? ನಿಮ್ಮ ಪಾಂಗಾಳದವರು ಪದೇ ಪದೇ ಬಂದು ಶೋಕ ವಿಚಾರಿಸುವ ನೆಪದಲ್ಲಿ ನಿಮ್ಮನ್ನು ಇನ್ನು ಕುಗ್ಗಿಸುತ್ತಿದ್ದಾರೆ. ಆದರೆ ನೀವು ಎದ್ದು ನಿಲ್ಲಬೇಕು. ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸಬೇಕು. ಪ್ರಜೆಗಳ ಬಯಕೆಯಂತೆ ರೀಜೆಂಟ್ ಪದವಿಯನ್ನು ತಕ್ಷಣ ಒಪ್ಪಿಕೊಳ್ಳಬೇಕು. ನೀವಲ್ಲವೇ ಈ ರಾಜ್ಯದ ತಾಯಿ ಬೇರು. ಮ್ಯಾಗಿ, ನಿಮ್ಮನ್ನು ನೋಡಿದ್ದು ಮನಸ್ಸಿಗೆ ಎಷ್ಟೋ ಸಂತೋಷವಾಯಿತು. ಬೆಳಿಗ್ಗೆ ಬಂದು ಗುರುಗಳಾದ ಪರಕಾಲ ಮಠಾಧೀಶರು ಹಿತ ವಚನಗಳಿಂದ ಮನಸ್ಸಿಗೆ ಎಷ್ಟೋ ಹಿತವಾಯಿತು. ಆದರೆ ಏನು ಮಾಡಲಿ ಮ್ಯಾಗಿ, ನನ್ನ ಮನಸ್ಸು ನನ್ನ ಹಿಡಿತದಲ್ಲಿಯೇ ಇಲ್ಲ. ಯಾರ ಸಾಂತ್ವನಕ್ಕೂ ನನ್ನೆದೆಯ ಉರಿ ಶಮನವಾಗುತ್ತಿಲ್ಲ. ನನ್ನ ಹಾಗೂ ನನ್ನ ಮಕ್ಕಳ ದೌರ್ಭಾಗ್ಯವನ್ನು ನೆನೆದು ಮರುಗುತ್ತಿದ್ದೇನೆ. ದುಃಖದ ಪಾತಾಳಕ್ಕೆ ಇಳಿಯುತ್ತಿದ್ದೇನೆ ಮ್ಯಾಗಿ. ಅದರಿಂದ ಹೊರಬರಲಾಗುತ್ತಿಲ್ಲ. ರಿಲ್ಯಾಕ್ಸ್ ಮಹಾರಾಣಿ, ರಿಲ್ಯಾಕ್ಸ್. ಹೀಗಂದರೆ ಆಗುತ್ತದೆಯೇ? ನಿಮ್ಮ ಮಗನ ಭವಿಷ್ಯ ನಿಮ್ಮ ಕೈಯಲ್ಲಿ ಇದೆಯಲ್ಲವೇ? ಅವನನ್ನು ಸಿಂಹಾಸನಕ್ಕೆ ತಕ್ಕ ಅಧಿಪತಿಯನ್ನಾಗಿ ಮಾಡುವುದು ನಿಮ್ಮ ಕರ್ತವ್ಯವಲ್ಲವೇ? ಈಗ ರೀಜೆಂಟರಾಗಲು ಹಿಂದೆಂಡು ಹಾಕಿದರೆ ನಾಳೆ ಸಿಂಹಾಸನವು ಬ್ರಿಟಿಷರ ಪಾಲಾದರೇನು ಮಾಡುತ್ತೀರಿ? ಆದರೆ ನನಗೆ ಪರಿಚಯವೇ ಇಲ್ಲದ ರಾಜಕೀಯವನ್ನು ನಾನು ಹೇಗೆ ಒಪ್ಪಿಕೊಳ್ಳಲಿ? ಹಾಗೆ ಒಪ್ಪಿಕೊಂಡು ಆಡಳಿತ ಒಂದು ವೇಳೆ ನನ್ನಿಂದ ಸಾಧ್ಯವಾಗದೆ ಹೋದರೆ ಅದು ಹಾಸ್ಯಾಸ್ಪದವಲ್ಲವೇ? ಇದು ಸರಿಯೇ ಮ್ಯಾಗಿ, ನೀವೇ ಹೇಳಿ. ಮೈ ಡಿಯರ್ ಮಹಾರಾಣಿ, ನನ್ನ ಪತಿ ಶಿವಮೊಗ್ಗದಿಂದ ಮೈಸೂರಿಗೆ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ ಬಂದಾಗ ನಮಗೂ ಹಾಗೆ ಅನಿಸ್ತಿತ್ತು, ನಮಗೆ ಯಾರು ಸ್ನೇಹಿತರೇ ಇಲ್ಲವೇನು ಎಂದು. ಆದರೆ ನಿಮ್ಮ ಹಾಗೂ ಮಹಾರಾಜರ ಸಾಂಗತ್ಯ ನಮ್ಮನ್ನು ಈ ನೆಲಕ್ಕೆ ಹೊಂದಿಕೊಳ್ಳುವಂತೆ ಮಾಡಿತು. ನಿಮ್ಮ ಪ್ರೀತಿ ನಮಗೆ ಹುರುಪು ಕೊಟ್ಟಿತ್ತು. ರಾಜ್ಯದಲ್ಲಿ ಹೆಂಗಸರಿಗೆ ಶಿಕ್ಷಣದ ಬಗ್ಗೆ ಮಹತ್ವ ಕೊಟ್ಟು ಪ್ರೋತ್ಸಾಹಿಸಿದರು ನೀವೇ ತಾನೆ.
ಈಗ ನೋಡಿ ರಾಜ್ಯದಲ್ಲಿ ಎಷ್ಟೊಂದು ಹೆಣ್ಣು ಮಕ್ಕಳು ಆಯಾಗಳು ನರ್ಸ್ಗಳಾಗಿ ತರಬೇತಿ ಪಡೆಯುತ್ತಿದ್ದಾರೆ. ಹೆಣ್ಣು ಮಕ್ಕಳ ಶಾಲೆಯನ್ನು ತೆರೆದು ಅವರ ಸರಳಾದೇವಿಯನ್ನು ಶಿಕ್ಷಕಿಯಾಗಿ ನೇಮಿಸಿದವರು ನೀವೇ ತಾನೇ. ಬಾಲ್ಯ ವಿವಾಹ ಪದ್ಧತಿ, ದೇವದಾಸಿ ಪದ್ಧತಿ ಅಂತ ಕೆಟ್ಟ ಪಿಡುಗನ್ನು ತಡೆಗಟ್ಟಿ ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದವರು ನೀವೇ ತಾನೇ. ಮಹಾರಾಜರು ರಾಜ್ಯದಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳಲು ನೀವೇ ತಾನೇ ಕಾರಣ. ರಾಜ್ಯಕ್ಕಾಗಿ ಇಷ್ಟೆಲ್ಲ ಒಳಿತನ್ನು ಬಯಸುವ ನೀವು ಈಗ ಹಿಂದೇಟು ಹಾಕುವುದು ಸರಿಯೇ? ಒಪ್ಪಿದೆ ಮ್ಯಾಗಿ. ರಾಜ್ಯದ ಒಳಿತನ್ನು ಬಯಸುವುದು ನನ್ನ ಧರ್ಮ. ಹೆಣ್ಣು ಮಕ್ಕಳ ಏಳಿಗೆಯನ್ನು ಬಯಸುವುದು ಹೆಣ್ಣಾದ ನನ್ನ ಹಕ್ಕು. ಆದರೆ ರಾಜಕೀಯದ ಲಗಾಮನ್ನು ಹಿಡಿಯುವುದೆಂದರೆ ಮಂತ್ರವರಿಯದವ ಪೌರೋಹಿತ್ಯವನ್ನು ಮಾಡಿದಂತೆ ಆಗುವುದಿಲ್ಲವೇ? ಹೀಗೆ ಕೈ ಸುಟ್ಟುಕೊಳ್ಳಬೇಕೆ? ನೀವೇ ಹೇಳಿ ಮ್ಯಾಗಿ, ನೀವೇ ಹೇಳಿ. ಐ ವಾಸ್ ಫೀಲಿಂಗ್ ವೆರಿ ಪ್ರೌಡ್ ಆಫ್ ಯು ಮಹಾರಾಣಿ. ಆದರೆ ನೀವು ಇಷ್ಟು ಹೇಡಿಗಳಿಂದ ತಿಳಿದಿರಲಿಲ್ಲ. ದಕ್ಕಿದ ಅಧಿಕಾರವನ್ನು ಬೇಡವೆನ್ನೋದು ನನ್ನ ಪ್ರಕಾರ ಹೇಳಿತನ. ನಿಮಗೆ ನೀವೇ ಮಾಡುವ ಆತ್ಮ ವಂಚನೆ. ಪ್ರಜೆಗಳು ನಿಮ್ಮ ಮೇಲೆ ಇರಿಸಿದ ವಿಶ್ವಾಸಕ್ಕೆ ದ್ರೋಹ. ಇಷ್ಟೆಲ್ಲ ತಿಳುವಳಿಕಿದ್ದ ನಿಮಗೆ ಇನ್ನು ನಾನೇನಿದ್ದು ಹೇಳಲಿ? ಇಲ್ಲ ಮ್ಯಾಗಿ, ಕೋಪ ಮಾಡಿಕೊಳ್ಳಬೇಡಿ. ನನ್ನ ಮನದೊಳಗಿನ ನೋವನ್ನು ನೀವು ಅರ್ಥ ಮಾಡಿಕೊಳ್ಳಲಿಲ್ಲವಲ್ಲ. ಛ ಛ, ನಾನಿನ್ನು ಬರುತ್ತೇನೆ. ಮ್ಯಾಗಿ, ಮ್ಯಾಗಿ ನಿಲ್ಲಿ ಮ್ಯಾಗಿ. ಮಹಾರಾಣಿಯವರೇ, ಪ್ರಜಾಪ್ರತಿನಿಧಿ ಸಭೆಯ ವೆಂಕಟಕೃಷ್ಣಯ್ಯನವರು ಹಾಗೂ ಹಿರಿಯರಾದ ನರಸರಾಜ ಅರಸರು ತಮ್ಮ ದರ್ಶನಕ್ಕಾಗಿ ಆಗಮಿಸಿದ್ದಾರೆ. ಒಳಗೆ ಬರಲು ಹೇಳಿ ಹೊನ್ನವೇ. ಆಗಲಿ ತಾಯಿ. ಬುದ್ಧಿ ಹೇಳಲು ಬಂದ ಲೇಡಿ ಮ್ಯಾಗಿ ಮೆಗ್ಗಾನ್ರವರು ಕೋಪದಿಂದ ಹೊರಟು ಹೋದರು. ಬಹುಶಃ ಇವರಿಬ್ಬರು ಅದೇ ವಿಷಯವನ್ನು ನನ್ನನ್ನು ಒತ್ತಾಯಿಸಲು ಬರುತ್ತಿರಬೇಕು. ನಾನು ರೀಜೆಂಟಳಾದರೆ ಮಾತ್ರ ಇವರಿಗೆಲ್ಲ ಸಮಾಧಾನವೆಂದು ಕಾಣುತ್ತದೆ. ಸನ್ನಿಧಾನಕ್ಕೆ ಪ್ರಣಾಮಗಳು ತಾಯೇ. ಪ್ರಜಾಪ್ರತಿನಿಧಿಯ ಸಭೆಯ ನಂತರ ತಮ್ಮ ದರ್ಶನ ಆಗಿರಲಿಲ್ಲ. ನಾವೆಲ್ಲ ಕೋರಿಕೊಂಡಂತೆ ನೀವು ರೀಜೆಂಟರಾಗಲು ನಿರ್ಧರಿಸಿದರೆ ಎಂದು ತಿಳಿದು ಹೋಗಲು ಬಂದೆ ತಾಯಿ. ಜೀವ ಕಳೆದುಕೊಳ್ಳುವ ನಿರ್ಧಾರದಿಂದ ಹೊರಬಂದು ಇದೀಗ ಮಕ್ಕಳ ಒಳಿತಿಗಾಗಿ ಬದುಕಲು ಪ್ರಯತ್ನಿಸುತ್ತಿದ್ದೇನೆ. ರಾಜಕೀಯದ ಆಯಿಯನ್ನು ಅರಿಯದ ನನ್ನನ್ನು ಈ ರೀತಿ ನೀವು ಒತ್ತಾಯಿಸುವುದು ಯಾವ ನ್ಯಾಯ ವೆಂಕಟಕೃಷ್ಣಯ್ಯನವರೇ? ಮಹಾರಾಣಿಯವರೇ, ಮನೆಯೊಳಗಿನ 5ರಂತೆ ರಾಜ್ಯದೊಳಗಿನ 50 ಲಕ್ಷ ಪ್ರಜೆಗಳು ನಿಮ್ಮ ಮಕ್ಕಳೇ ಅಲ್ಲವೇ? ಅವರನ್ನು ಪೊರೆಯುವುದು ನಿಮ್ಮ ಕರ್ತವ್ಯವಲ್ಲವೇ? ರೀಜೆಂಟರಾಗುವವರಿಗೆ ಪ್ರಜೆಗಳ ತಪ್ಪು ಒಪ್ಪುಗಳನ್ನು ಸಹನೆಯಿಂದ ತೂಗಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವ ತಾಯ್ತನ ಬೇಕು ತಾಯಿ. ಒಳ್ಳೆಯ ರಾಜ್ಯ ನಿರ್ಮಾಣ ಒಳ್ಳೆಯ ತಾಯಂದಿರಿಂದ ಮಾತ್ರ ಸಾಧ್ಯ. ಅದು ನಿಮ್ಮಂತಹ ಧೀಮಂತ ಮಹಾರಾಣಿಯವರಿಂದ ಮಾತ್ರ ಸಾಧ್ಯ. ಹಾಗಾಗಿ ನೀವು ರೀಜೆಂಟರಾಗಲು ಒಪ್ಪಬೇಕೆಂಬುದು ನಮ್ಮೆಲ್ಲರ ಅರಿಕೆ. ಪುರಾಣದಲ್ಲಿ ಶಂತನುವಿನ ಪತ್ನಿ ಸತ್ಯವತಿ, ಪಾಂಡವಿನ ಪತ್ನಿ ಕುಂತಿ, ದಶರಥನ ರಾಣಿಯರು ಪತಿಯನ್ನು ಕಳೆದುಕೊಂಡರೂ ದೇಶವನ್ನು ಮಕ್ಕಳನ್ನು ಸಂರಕ್ಷಿಸಲಿಲ್ಲವೇ ತಾಯೇ? ಇತಿಹಾಸದಲ್ಲಿ ಮಾಳ್ವದ ರಾಜ ಯೋಗಿನಿ ಅಹಲ್ಯಾಬಾಯಿ ಹೋಳ್ಕರ್, ಗರ್ವಾಲಿನ ರಾಣಿ ಕರ್ಣಾವತಿ, ಕೆಳದಿಯ ಚೆನ್ನಮ್ಮ ಇವರೆಲ್ಲ ಪತಿಯನ್ನು ಕಳೆದುಕೊಂಡರು ದೇಶಕ್ಕಾಗಿ ದುಡಿದ ಮಾದರಿ ಮಹಿಳೆಯರಲ್ಲವೇ? ಇವೆಲ್ಲವನ್ನು ಅರಿತ ನಿಮಗೆ ನಾನು ನೆನಪಿಸಬೇಕಷ್ಟೇ ತಾಯೇ. ಶಿಕ್ಷಕರು, ಪತ್ರಕರ್ತರು, ಪ್ರಜಾಪ್ರತಿನಿಧಿಗಳು ಆದ ನಿಮ್ಮ ಮಾತನ್ನು ಕುರಿತಾಗಿ ನಾನು ಯೋಚಿಸುತ್ತೇನೆ. ಬೆಳಿಗ್ಗೆ ಬಂದ ಗುರುಗಳಾದ ಪರಕಾಲ ಮಠಾಧೀಶರು ಲೇಡಿ ಮ್ಯಾಗಿ ಮೆಗ್ಗಾನ್ರವರು ಇದೇ ವಿಷಯವನ್ನು ಬೇರೆ ಬೇರೆ ರೀತಿಯಲ್ಲಿ ತಿಳಿಸಿ ಹೋಗಿದ್ದಾರೆ. ನನಗೆ 1-2 ದಿನಗಳ ಅವಕಾಶವನ್ನು ನೀಡಿ ನಾನು ಯೋಚನೆ ಮಾಡಿ ನನ್ನ ನಿರ್ಧಾರವನ್ನು ತಿಳಿಸುತ್ತೇನೆ. ಆಗಬಹುದೇ? ಆಗಲಿ ತಾಯಿ, ಧನ್ಯವಾದ. ಮಹಾರಾಣಿಯವರೇ, ತಮ್ಮಲ್ಲಿ ಒಂದು ವಿಚಾರ ಭಿನ್ನವಿಸಬೇಕಾಗಿತ್ತು. ಚಿಕ್ಕ ಸನ್ನಿಧಾನ ಜಯಲಕ್ಷ್ಮಮ್ಮಣಿಯವರು ದಿನ ರಾತ್ರಿ ಮುಸುಕಿನಲ್ಲಿ ಅಳುತ್ತಿರುತ್ತಾರೆ. ಕೇಳಿದಾಗ ಅಮ್ಮಾಜಿಯವರು ಮೊದಲಿನಂತೆ ನಕ್ಕು ನಲಿಯುತ್ತಿಲ್ಲ, ಯಾವಾಗಲೂ ಶೋಕದಲ್ಲೇ ಇರುತ್ತಾರೆ. ಸಂಗೀತಾಭ್ಯಾಸ, ಕೃಷ್ಣರಾಜನ ಯೋಗ, ವಿದ್ಯಾಭ್ಯಾಸ ಯಾವುದರ ಕಡೆಗೂ ಅವರಿಗೆ ಆಸಕ್ತಿಯೇ ಇಲ್ಲ. ಅಪ್ಪಾಜಿಯವರ ಜೊತೆಗೆ ಅಮ್ಮಾಜಿಯವರನ್ನು ಕಳೆದುಕೊಂಡಿವೆ ಎಂದು ಕಣ್ಣೀರಿಟ್ಟಿರುತ್ತಾರೆ.
ಮಕ್ಕಳಾದ ನಮಗೂ ಸಹ ಶೂನ್ಯದ ಅನುಭವವಾಗುತ್ತಿದೆ ಎಂದರು. ಆ ಎಳೆಯ ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮ ಸ್ವಭಾವ. ಆ ಎಳೆಯ ಹೂಗಳು ಬಾಡಿ ಹೋಗದಂತೆ ತಾವು ಗಮನಿಸಬೇಕು ತಾಯಿ. ಅಲ್ಲವೇ ಅವ್ವ? ಇಷ್ಟು ಮಾತನಾಡಿದ್ದಕ್ಕೆ ಕ್ಷಮೆ ಇರಲಿ ತಾಯಿ. ಕ್ಷಮೆ ಏಕೆ ಹೊನ್ನವೇ? ನನಗೆ ನನ್ನ ತಾಯಿ ಹೇಳಿದ ಮಾತುಗಳು ಈಗ ನೆನಪಿಗೆ ಬರುತ್ತಿವೆ. ನಂಜಾ 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 ನೆನಪಿಸಿಕೊಳ್ಳುತ್ತಿದ್ದಂತೆ ನನ್ನಮ್ಮ ಬಂದಿದ್ದಾಳೆ. ನಂಜಾ ನಂಜಾ ಎಂದು ಪ್ರೀತಿಯಿಂದ ನನ್ನನ್ನು ಕರೆಯುತ್ತಿದ್ದಾಳೆ. ಮಗಳೇ, ನಾನು ನಿನ್ನ ತಾಯಿ. ನೀನೀಗ ನೊಂದಿರುವ ಮೈಸೂರಿನ ರಾಜಮಾತೆ ಕೆಂಪನಂಜಮ್ಮಣ್ಣಿಯಲ್ಲ. ಕಳಲೆಯ ಆ ಮಣ್ಣಿನಲ್ಲಿ ನನ್ನ ಕಣ್ಮುಂದೆ ಆಟವಾಡಿ ನಲಿಯುತ್ತಿದ್ದ ಪುಟ್ಟ ನಂಜಮ್ಮಣ್ಣಿ. ಮತ್ತೊಮ್ಮೆ ಆ ಹಿಂದಿನ ದಿನಗಳ ಲವಲವಿಕೆಯನ್ನು ನಿನ್ನ ಮೈಮನಗಳಲ್ಲಿ ತುಂಬಿಕೋ. ಕಳಲೆಯ ಲಕ್ಷ್ಮೀಕಾಂತ ದೇಗುಲದ ಆವರಣದಲ್ಲಿ ಕಾರ್ತಿಕದ ರಾತ್ರಿಗಳಲ್ಲಿ ರೇಷ್ಮೆಯ ಲಂಗ ತೊಟ್ಟು ದೀಪ ಹಚ್ಚಿ ಪುಟಿಯುತ್ತಿದ್ದ ಬಟ್ಟಲು ಗಂಗಳ ಬಾಲೆ ನೀನೀಗ. ಅಮ್ಮ, ನೀನು ಹೇಳಿದ ಹಾಗೆ ನಿಜವಾಗಿಯೂ ನಾನು ಹಾಗೆ ಆಗಬಲ್ಲೆನೆ. ನಾನು ಅವಳಾಗಬಲ್ಲೆನೆ ಅಮ್ಮ, ಅವಳಾಗಬಲ್ಲೆನೆ. ಖಂಡಿತ ಸಾಧ್ಯ ಮಗಳೇ, ಅದರಲ್ಲಿ ಅನುಮಾನವೇ ಬೇಡ. ಏಕೆಂದರೆ ನೀನು ಹುಟ್ಟಿದಾಗಿನಿಂದಲೂ ಹೆಣ್ಣು ಎನ್ನುವ ತಿರಸ್ಕಾರದ, ಅಸಾಧ್ಯ ಎನ್ನುವ ಕುಂಟು ನೆಪಗಳ ಕಪಿಮುಷ್ಟಿಗೆ ಸಿಲುಕದ ಹಾಗೆ ನಿನ್ನನ್ನು ಧೀರೋದಾತ್ತಳನ್ನಾಗಿ ಬೆಳೆಸಿದ್ದೇನೆ ಮಗಳೇ. ನೀನು ಕೇವಲ ಹೆಣ್ಣು ಕೂಸಲ್ಲ, ಅಸಂಖ್ಯ ಸಾಧ್ಯತೆಗಳ ನನ್ನ ಮನದಾಳದ ಮಹದಾಶಯಗಳ ಪ್ರತಿರೂಪ ನೀನು. ನಿನಗೆ ನೆನಪಿದೆಯಾ? ನೀನು ಆಗಷ್ಟೇ ಶಾಲೆಗೆ ಹೋಗಲು ಆರಂಭಿಸಿದ್ದೆ. ದಿನವೂ ಶಾಲೆಗೆ ಹೋಗುವಾಗಲೆಲ್ಲ ಒಯ್ ಎಂದು ಅಳುತ್ತಿದ್ದೆ. ಹೌದಮ್ಮ, ನೆನಪಿದೆ. ಆ ನೆನಪಿನಿಂದಲ್ಲವೇ ನನ್ನುಸಿರು ಎಂದೆಂದಿಗೂ ನಿತ್ಯವೂ ಹಸಿರಾಗಿರುವುದು. ನನ್ನ ಅಳುತ್ತಿರುವ ಕಂಗಳನ್ನು ಒರೆಸಿ ನನ್ನನ್ನು ನೀನು ಪ್ರೀತಿಯಿಂದ ಗದರಿಸಿ ನನಗೆ ಕನ್ನಡವನ್ನು ಕಲಿಸಿದೆ, ಸಂಸ್ಕೃತವನ್ನು ನನ್ನೊಳಗೆರೆದೆ, ಇಂಗ್ಲಿಷ್ ಕಲಿಯಲು ಪ್ರೇರೇಪಿಸಿದೆ. ಒಂದು ಹೆಣ್ಣಿನ ತಾಯ್ತನ ಸಾರ್ಥಕವಾಗಲು ಇದಕ್ಕಿಂತ ಬೇರೇನು ಬೇಕು ಹೇಳು ಮಗಳೇ? ಹೊರಗಿನಿಂದ ಬೆಳೆಸುವುದು ಸಾಮಾನ್ಯರ ಪದ್ಧತಿ. ನಿನ್ನನ್ನು ಒಳಗಿನಿಂದಲೂ ತಿದ್ದಿ ತೀಡಿ ಕಟೆದು ನಿಲ್ಲಿಸುವ ಶಿಲ್ಪಿ ನಾನಾಗಬೇಕಿದ್ದು. ದಳವಾಯಿ ವಂಶದ ಹುಡುಗಿಯೊಬ್ಬಳನ್ನು, ಕೇವಲ ದಳವಾಯಿ ವಂಶದ ಹುಡುಗಿಯೊಬ್ಬಳನ್ನು ಎತ್ತರೆತ್ತರೆತ್ತರಕ್ಕೇರಿಸಿ ಮಹತ್ತರವಾದುದನ್ನು ಸಾಧಿಸಿ ಮಾದರಿ ಮಹಿಳೆಯಾಗಲು ಅಗತ್ಯವಾದ ಸಕಲ ವಿದ್ಯೆಗಳನ್ನು ನಿನ್ನೊಳಗೆ ಧಾರೆ ಎರೆಯಲು, ಅದರ ಜೊತೆಗೆ ವಿನಯ, ವಿಧೇಯತೆ, ಸಚ್ಚರಿತೆ, ಸನ್ನಡತೆಗಳನ್ನು ನಿನ್ನೊಳಗೆ ಮೈಗೂಡಿಸಲು ನಾನು ಕಂಕಣ ಬದ್ಧಳಾಗಿದ್ದೆ. ಅದಕ್ಕಾಗಿ ಸರ್ವ ಸನ್ನದ್ಧಳಾಗಿದ್ದೆ ಮಗಳೇ. ಹೌದಮ್ಮ, ನೀನಂದು ನನ್ನ ಒಳಿತಿಗಾಗಿ ಪಟ್ಟ ಪಾಡುಗಳು ಈಗಲೂ ನನ್ನ ಕಣ್ಣ ಮುಂದೆ ಗೋಚರಿಸುತ್ತಿದೆ ಅಮ್ಮ. ಹಾ, ಗೋಚರಿಸಬೇಕು ಕಂದ, ಗೋಚರಿಸಬೇಕು. ಅಷ್ಟೇ ಅಲ್ಲ, ಆ ಪಾಡುಗಳು ನಿನ್ನರಿವಿಗೂ ಬರಬೇಕು. ಯೋಚಿಸಿ ಹೇಳು, ಭಾಷೆ ಎಂದಾದರೂ ತನ್ನನ್ನು ಕಲಿಯಲು ಬಂದವರ ನಡುವೆ ನೀನು ಗಂಡು ನೀನು ಹೆಣ್ಣು ಎನ್ನುವ ಭೇದ ಭಾವವನ್ನು ಮಾಡಿದೆಯೇ? ಇಲ್ಲಮ್ಮ. ಹಾಗೆಯೇ ಕತ್ತಿ, ಗುರಾಣಿ, ಕೈಗತ್ತಿಗಳು ತನ್ನನ್ನು ಎತ್ತಿಕೊಂಡ ಹೆಣ್ಣನ್ನು ಎಂದಾದರೂ ನೀನು ಹೆಣ್ಣು ನನ್ನನ್ನು ಹಿಡಿಯಲು ನಾಲಾಯಕ್ಕು ಎಂದು ಹೇಳಿರುವ ಉದಾಹರಣೆಗಳು ಇಲ್ಲವಮ್ಮ, ಇಲ್ಲ, ಖಂಡಿತ ಇಲ್ಲ. ಹಾಗೆಯೇ ವೀರಾವೇಶದಿಂದ ಕುದುರೆಯನ್ನೇರಿ ಸಾಗಿ ಬಂದು ರಣರಂಗದೊಳಕ್ಕೆ ಧುಮುಕಿ ಯುದ್ಧೋತ್ಸಾಹದಿಂದ ಹೋರಾಡುವ ಹೆಣ್ಣುಗಳನ್ನು ಹೊತ್ತು ತಂದ ಕುದುರೆ ನೀನು ಹೆಣ್ಣು, ನಾನು ನಿನ್ನನ್ನು ಹೊರಲಾರೆ ಎಂದು ಹೇಳಿರುವ ಉದಾಹರಣೆ ಇತಿಹಾಸದಲ್ಲಿ ಎಂದಾದರೂ ಸಿಕ್ಕಿದೆಯಾ ಮಗಳೇ? ಸಿಕ್ಕಿಲ್ಲಮ್ಮ, ಎಂದಿಗೂ ಸಿಕ್ಕಿಲ್ಲ. ಹಾ, ಹಿಂದೆಂದೂ ಸಿಕ್ಕಿಲ್ಲ, ಮುಂದೆಯೂ ಸಿಕ್ಕುವುದಿಲ್ಲ. ಗಂಡು ಹೆಣ್ಣು ಎನ್ನುವ ಭೇದದ ಉಪಟಳ ಈ ಸಮಾಜದಲ್ಲಿ ಅಳಿಯಬೇಕು. ಅದು ಅಳಿಯುವ ಹಾಗೆ ನಾನು, ನೀನು, ಇಲ್ಲಿರುವ ಪ್ರತಿಯೊಬ್ಬ ಹೆಣ್ಣುಗಳು ಶ್ರಮಿಸಬೇಕು. ಹಾಗೆ ಬೆಳೆಯಬೇಕು, ಬೆಳೆಸಬೇಕು. ಇದು ನನ್ನ ಮನದಾಳದ ಆಶಯ ಮಗಳೇ. ಆದರೆ ಅಮ್ಮ, ಇದನ್ನು ಹೆಣ್ಣಿನ ಉದ್ದಟತನವೆಂದು ನಮ್ಮ ಸುತ್ತಲಿರುವ ಈ ಸಮಾಜ ಹೇಳುತ್ತದೆಯಲ್ಲ. ಸಮಾಜ ಇರುವುದೇ ಆಡಿಕೊಳ್ಳಲಿಕ್ಕಲ್ಲವೇ, ಬಿಡು. ಆದರೆ ಒಂದು ಮಾತು ಮಗು, ಯಾವಾಗಲೂ ನಾವು ಹೇಳಿಕೊಳ್ಳುವ ಹಾಗೆ ಬದುಕು ಮಾಡಲಾಗದಿದ್ದರೂ ಆಡಿಕೊಳ್ಳುವ ಹಾಗೆ ಬದುಕು ಮಾಡಬಾರದು ಮಗಳೇ. ಹೋಗು,
ನಿನ್ನತನವೆನ್ನುವ ನಿತ್ಯ ಸತ್ಯದ ಕನ್ನಡಿಯೊಳಗೆ ನೀನು ಮುಂದಡಿ ಇಡು. ನಿನ್ನತನವೆನ್ನುವ ಮನೋಸ್ಥೈರ್ಯದ ಒಳಗನ್ನಡಿ ನಿನಗೆ ನಿತ್ಯವೂ ಮಾರ್ಗದರ್ಶಕವಾಗಿರಲಿ. ಮನೋಸ್ಥೈರ್ಯದ ಒಳಗನ್ನಡಿ ಅದು ಎಲ್ಲಿದೆಯಮ್ಮ? ಅದು ಎಲ್ಲಿದೆ ಹೇಳಮ್ಮ. ಎಲ್ಲೆಲ್ಲ ಹುಡುಕುತ್ತಿರುವೆ ಎಲ್ಲ ಮಗಳೇ. ಮನೋಸ್ಥೈರ್ಯದ ಒಳಗನ್ನಡಿ ಅದು ಬೇರೆಲ್ಲೂ ಇರುವುದಿಲ್ಲ, ನಿನ್ನೊಳಗೆ ಇರುತ್ತದೆ. ನಿನ್ನ ಬೆನ್ನ ಹಿಂದೆಯೇ ಇದ್ದು ಸದಾ ನಿನಗೆ ಶ್ರೀರಕ್ಷೆಯಾಗಿರುತ್ತದೆ. ಹುಡುಕು, ನಿನ್ನ ಬೆನ್ನ ಹಿಂದಿನಿಂದ ಹುಡುಕಿ ತೆಗೆ, ಅದನ್ನು ನೋಡೋಣ. ಅಮ್ಮ, ನನಗೆ ತಿಳಿಯದ ವಿಸ್ಮಯವೊಂದನ್ನು ತೋರಿಸಿಬಿಟ್ಟೆ ಅಲ್ಲಮ್ಮ. ಇದು ಮಾಯಾಗನ್ನಡಿ ಮಗು, ಇದು ಎಲ್ಲರಿಗೂ ದಕ್ಕುವುದಿಲ್ಲ. ನೀನು ನನ್ನ ಜಾಣೆ, ನಿನಗೆ ದಕ್ಕಿದೆ. ನೋಡು, ಇದರಲ್ಲೇನು ಕಾಣುತ್ತಿದೆ ಹೇಳು ನೋಡೋಣ. ಅಮ್ಮ ಅಮ್ಮ, ವಾ, ಬೋರ್ ಗರೆವಂ ಪ್ರೋತ್ಸಾಹದ ಮಹಾಪುರ ನಿನ್ನ ಕಂಗಳಲ್ಲಿ ಭರವಸೆಯ ಮಿಂಚಿದೆ ಅಮ್ಮ. ಅತ್ತ ಹೋಗು, ಇತ್ತ ಸಾಗು, ಅಲ್ಲಿ ನಿಲ್ಲಬೇಡ ಎನ್ನುವ ನಿನ್ನ ಅಣತಿಯ ಆದೇಶದ ಮಾತುಗಳು ನನ್ನ ಕಿವಿಗಳಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನೆದೆಯಲ್ಲಿ, ಕಂಡ ಬಾಹುಗಳಲ್ಲಿ ಶಕ್ತಿಯನ್ನು ತುಂಬುವಂತೆ ಮೊರೆಯುತ್ತಿದೆ ಅಮ್ಮ. ನಾನು ಈಗ ಅಂಜು ಬುರುಕಿ ಅಲ್ಲ, ಗೆಲ್ಲುವವಳು, ಗೆಲ್ಲಿಸುವವಳು. ಹೌದು ಮಗಳೇ, ನೀನು ಎಂದಿಗೂ ಹೇಡಿಯಲ್ಲ, ನೀನು ಅಂಜುಬುರುಕಿಯಲ್ಲ, ಸದಾ ಗೆಲ್ಲಿಸುವ ಕಿಡಿ ನೀನು. ಅಧೀರಳಾಗದೆ ಮುನ್ನಡಿ ಇಡು ಕಂದ. ನಿನ್ನ ವ್ಯಕ್ತಿತ್ವದ ನಿಲುವುಗಳು ನಿನ್ನದೇ ಮನೋಸ್ಥೈರ್ಯದ ಒಳಗನ್ನಡಿಯ ಮೂಲಕ ಈ ಲೋಕಕ್ಕೆ ಪ್ರತಿಬಿಂಬಿತವಾಗಲಿ. ನನ್ನ ಆಶೀರ್ವಾದದ ಶ್ರೀರಕ್ಷೆ ನಿನಗೆ ಸದಾ ಬೆಂಗಾವಲಾಗಿರುತ್ತದೆ. ಶುಭಮಸ್ತು. ಅಮ್ಮ, ಅಮ್ಮ, ತಾಯಿ ಕನಸು. ಹೌದು, ನನ್ನ ತಾಯಿ ಹೇಳಿದ ಹಾಗೆ ನಾನೇಕೆ ಅಧೀರಳಾಗಬೇಕು? ಗಳಲೆಯ ದಳವಾಯಿ ವಂಶದವಳಾದ ನಾನೇಕೆ ಹಿಂಜರಿಯಬೇಕು? ನನ್ನ ರಾಜ್ಯವನ್ನು, ಮಕ್ಕಳನ್ನು ಕಾಪಾಡಬೇಡವೆ? ಹೆಜ್ಜೆಯನ್ನ ಇಡದೆ ನನ್ನಿಂದ ಆಗದು ಎಂದು ನಾನೇಕೆ ಯೋಚಿಸಬೇಕು? ಆದದ್ದಾಗಲಿ. ನಾಳೆಯ ದಿವಾನರನ್ನು ಕರೆಸಿ ನನ್ನ ಒಪ್ಪಿಗೆಯನ್ನು ಸೂಚಿಸಬೇಕು. ನಾನು ರೀಜೆಂಟಳಾಗಲು ಒಪ್ಪಿದ್ದೇನೆ ಎಂದು ಆ ಬ್ರಿಟಿಷರಿಗೆ ಪತ್ರವನ್ನು ಬರೆಸಬೇಕು. ಮಕ್ಕಳ ಆಟ ಪಾಠ ಕಲೆಗಳು ವಿದ್ಯಾಭ್ಯಾಸದ ಬಗ್ಗೆ ಗಮನ ಹರಿಸಬೇಕು. ಮಕ್ಕಳಿಗೂ ರಾಜ್ಯಕ್ಕೂ ತಾಯಿ ಆಗಬೇಕು. ಈಗ ನಾನು ನನ್ನ ಮಕ್ಕಳ ಜೊತೆಗೆ ಕಳಲೆಯ ಲಕ್ಷ್ಮೀಕಾಂತ ಸ್ವಾಮಿಯ ದರ್ಶನವನ್ನು ಮಾಡಿ ನನ್ನ ಅಜ್ಜನನ್ನು ಕಂಡು ನಮಸ್ಕರಿಸಿ ನಂತರ ನನ್ನ ನಿರ್ಧಾರವನ್ನು ದಿವಾನರಿಗೆ ತಿಳಿಸುತ್ತೇನೆ. ಈ ಸಿಂಹಾಸನ ಎಂದಿಗೂ ನನ್ನದಲ್ಲ, ಅದು ಯದುವಂಶಕ್ಕೆ ಸೇರಿದ್ದು. ರಾಮನ ಪಾದುಕೆಗಳನ್ನು ಸಿಂಹಾಸನದ ಮೇಲಿಟ್ಟು 14 ವರ್ಷಗಳ ಕಾಲ ರಾಜ್ಯಭಾರ ಮಾಡುತ್ತಾ ನಿಸ್ಪೃಹನಾಗಿ ನಿಂತ ಭರತನಂತೆ ನಾನು ನನ್ನ ಮಗನ ಪ್ರತಿನಿಧಿ ಮಾತ್ರ. ಮುಂದೆ ಪುರುಷೋತ್ತಮನಾಗಬಲ್ಲ ವ್ಯಕ್ತಿತ್ವವನ್ನು ಆ ಮಗನಲ್ಲಿ ರೂಪಿಸುವುದೇ ನನ್ನ ಪಾತ್ರ. ಅದುವೇ ನನ್ನ ಪಾತ್ರ. ಒನ್ನವೇ ಅಂಬಿಲ್ ನರಸಿಂಹ ಅಯ್ಯಂಗಾರ್ ಹಾಗೂ ಸರ್ ಶೇಷಾದ್ರಿ ಅಯ್ಯರ್ ಅವರನ್ನು ಈಗಲೇ ಬರಲು ಹೇಳಿ. ಆಗಲಿ ತಾಯಿ. ಸನ್ನಿಧಾನಕ್ಕೆ ಪ್ರಣಾಮಗಳು. ರಾಜಮಾತೆ, ನನ್ನ ನಂತರ ಇದೀಗ ಫ್ರೇಜರ್ ಅವರು ಸಮ್ಮರ್ ಪ್ಯಾಲೇಸ್ ಲೋಕರಂಜನ ಮಹಲಿನಲ್ಲಿ ನಡೆಸುತ್ತಿರುವ ರಾಯಲ್ ರೆಸಿಡೆನ್ಷಿಯಲ್ ಸ್ಕೂಲ್ ವಸತಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದಾರೆ. ಆದರೆ ಅಯ್ಯಾಜಿ ಅವರನ್ನು ಅಲ್ಲಿಗೆ ಕಳುಹಿಸಲು ತಾವು ಹಿಂದೇಟು ಹಾಕುತ್ತಿದ್ದೀರೆಂದು ತಿಳಿಯಿತು. ಪಟ್ಟಕ್ಕೇರಿರುವ ಪುಟ್ಟ ಬುದ್ಧಿಯವರಿಗೆ ಹೀಗೆ ವಸತಿ ಶಾಲೆಯಲ್ಲೇ ಇದ್ದು ಶಿಸ್ತಾಗಿ ಕಲಿಯುವುದು ಒಳ್ಳೆಯದೇ ಅಲ್ಲವೇ? ಆದರೆ ನನ್ನ ಮಕ್ಕಳಿಬ್ಬರು ನನ್ನಿಂದ ದೂರವಾಗುವುದು ನನಗೆ ಇಷ್ಟವಿಲ್ಲ ಪಕ್ಷಿಗಳೇ. ಕೃಷ್ಣ ರಾಜನಿಗೆ, ನರಸಿಂಹ ರಾಜನಿಗೆ ನಮ್ಮ ಭಾರತೀಯ ಸಂಪ್ರದಾಯಗಳು, ಅರಸು ಸಂಸ್ಕಾರಗಳು ಬಿಟ್ಟು ಹೋಗಬಾರದಲ್ಲ. ಒಪ್ಪಿದೆ ರಾಜಮಾತೆ, ಆದರೆ ಪಕ್ಷಿಗಳು ಹೇಳುವುದರಲ್ಲಿ ಸತ್ಯವಿದೆ. ಪುಟ್ಟ ಸನ್ನಿಧಾನಕ್ಕೆ ಆಡಳಿತ ನಿರ್ವಹಿಸಲು ಬೇಕಾದ ಸಮಗ್ರ ಶಿಕ್ಷಣ ಕೊಡುವುದು ಅವರ ಉದ್ದೇಶ. ರಾಯಲ್ ಶಾಲೆಯಲ್ಲಿ ಬೆಳಗಿನ ಜಾವ 5ಕ್ಕೆ ತುತ್ತೂರಿ ಊದುವುದು, ಪ್ರಾರ್ಥನೆ
ವಿಧಿಗಳನ್ನು ಪೂರೈಸಿ ಸಂಗೀತಾಭ್ಯಾಸ ಮತ್ತು ಪಾಶ್ಚಾತ್ಯ ಸಂಗೀತ, ತದನಂತರ ಕುದುರೆ ಸವಾರಿ, ಪುನಃ ಸ್ನಾನ, ಉಪಹಾರ ಮತ್ತು ವಿಶ್ರಾಂತಿ. 11ಕ್ಕೆ ತರಗತಿಗಳು. ಪ್ರಾರ್ಥನೆಗೆ ಮುನ್ನ ಕವಿತಿಲಕ ಸೋಸಲೆ ಅಯ್ಯ ಶಾಸ್ತ್ರಿಗಳವರ ಪ್ರಾರ್ಥನಾ ಶ್ಲೋಕಗಳ ಪಾಠ. 2ರಿಂದ 3ರ ವಿರಾಮ. ತದನಂತರ ಲಘು ಉಪಹಾರ. 5ಕ್ಕೆ ಆಟೋಟಗಳು. ವಾರದಲ್ಲಿ 2 ದಿನ ಜಿಮ್ನಾಸ್ಟಿಕ್ಸ್, ಪ್ಯಾರಲಲ್ ಬಾರ್, ಹಾರಿಜಾಂಟಲ್ ಬಾರ್, ಕವಾಯಿತು, ಅಂಗಸಾಧನೆ ನಡೆಯುತ್ತೆ. ಉಳಿದ ದಿನಗಳಲ್ಲಿ ಕ್ರಿಕೆಟ್, ಟೆನ್ನಿಸ್ ಮೊದಲಾದ ಆಟಗಳು. 8ಕ್ಕೆ ವ್ಯಾಸಂಗ, ಸಂಧ್ಯಾವಂದನ, ಭೋಜನ, ಸಹಪಾಠಿಗಳೊಡನೆ ವಿನೋದಗೋಷ್ಠಿ. ಈ ವೇಳಾಪಟ್ಟಿ ನಿಮಗೂ ತಿಳಿದಿದೆ ರಾಜಮಾತೆ. ಆದರೆ ನನ್ನ ಮಕ್ಕಳಿಬ್ಬರು ನನ್ನನ್ನಗಲಿ ದೂರವಾದರೆ ನಾನು ಹೇಗೆ ನೆಮ್ಮದಿಯಿಂದ ಬದುಕಲಿದ್ದೀವಲ್ಲರಿ? ತಾಯಿ ತಾಯಿ, ನಾಳೆ ನಿಮ್ಮ ಪುತ್ರ ಅಖಂಡ ಮೈಸೂರು ಸಂಸ್ಥಾನದ ಸಾಮ್ರಾಟರಾಗಲು ಈ ತಾತ್ಕಾಲಿಕ ಅಗಲಿಕೆ ಅನಿವಾರ್ಯ ತಾಯಿ. ಮಕ್ಕಳನ್ನು ಹಾರೈಸಿ ಕಳುಹಿಸಿಕೊಡಿ ತಾಯಿ, ಕಳುಹಿಸಿಕೊಡಿ. ಆಗಬಹುದು ಅಮ್ಮಿಲ್ಲರೇ, ಬಾದಾಮಿ ಭೀಮರಾಯರನ್ನು ನಾಳೆಯೇ ಬರಲು ಹೇಳಿ. ಮಕ್ಕಳ ಊಟೋಪಚಾರಗಳ ಬಗ್ಗೆ ಅವರಿಗೆ ವಿವರಿಸಿ ತಿಳಿಸಬೇಕು. ರಾಘವೇಂದ್ರ ರಾಯರು ಮಕ್ಕಳ ಜೊತೆಗಿರುತ್ತಾರೆ ಎನ್ನುವಂತಹ ಧೈರ್ಯ. ಆಗಲಿ ತಾಯಿ, ಧನ್ಯವಾದಗಳು ತಾಯಿ. ಧನ್ಯವಾದಗಳು. ಅಮ್ಮಣ್ಣಿಯವರ ಅದೊಂದು ಅಚಲ ನಿರ್ಧಾರಕ್ಕೆ ಇಡೀ ರಾಜ್ಯ ಮೈಯೆಲ್ಲ ಕಿವಿಯಾಗಿಸಿಕೊಂಡು ಮಹತ್ ಕಾರ್ಯದ ಮುಹೂರ್ತದ ಪ್ರತೀಕ್ಷೆಯಲ್ಲಿತ್ತು. ಅಂದು ರೀಜೆಂಟರಾಗಲು ಒಪ್ಪಿ ಅವರಾಡಿದ ಮಾತುಗಳು ಇಡೀ ಮೈಸೂರು ಸಂಸ್ಥಾನದ ನವೋನ್ಮೇಷ ಯುಗದ ಮುನ್ನಡಿಗಳಾಗಿದ್ದವು. ಅವರಿಟ್ಟ ಹೆಜ್ಜೆ ನವ ಮೈಸೂರಿನ ಇತಿಹಾಸದ ಪಥವನ್ನೇ ಬದಲಿಸಿದ ತ್ರಿವಿಕ್ರಮ ಹೆಜ್ಜೆ. ಅವರ ಕೈಯಲ್ಲಿ ಅಧಿಕಾರ ಬಂದಿತ್ತು, ಅವರ ಕಣ್ಣುಗಳಲ್ಲಿ ಹಯ್ಯಾಜಿ ಕೃಷ್ಣರಾಜರ ಭವಿಷ್ಯದ ಬೆಳಕಿತ್ತು. ಬಾಲಕ ಕೃಷ್ಣರಾಜರಿಗೆ ಆಗ ಕೇವಲ ಪುಟಿಯುವ 10 ವರ್ಷ. ಫೆಬ್ರವರಿ 1895 ನಿನ್ನ ಬದುಕಿನಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿನ. ಮಗು, ನಾಳೆ ನಿನಗೆ ಪಟ್ಟಾಭಿಷೇಕ. ಅದನ್ನು ತಿಳಿದು ನಿನಗೆ ಸಂತೋಷವಾಗುತ್ತಿದೆಯೋ ಇಲ್ಲ ಆತಂಕವಾಗುತ್ತಿದೆಯೋ? ಅಮ್ಮಾಜಿ, ಅದು ನನ್ನ ಪೂಜ್ಯ ಅಪ್ಪಾಜಿ ಕುಳಿತ ಪವಿತ್ರ ಸಿಂಹಾಸನ. ಹಾಗಾಗಿ ಏನೂ ಅರಿಯದ ನನಗೆ ಅದರಲ್ಲಿ ಕೂರಲು ಸ್ವಲ್ಪ ಭಯ ಅಮ್ಮಾಜಿ. ಆದರೆ ಬ್ರಿಟಿಷರ ಕೈ ಸೇರಿದೆ ಸಿಂಹಾಸನ ಯದುವಂಶಕ್ಕೆ ಉಳಿಯುತ್ತಿದೆ ಎಂದು ಸಂತೋಷ ಅಮ್ಮಾಜಿ. ಬೇಷ್ ಬೇಷ್. ಆದರೆ ಮಗು, ನೀನು ರಾಜನಾದ ಮೇಲೆ ನಿನ್ನ ಮೊದಲ ಕರ್ತವ್ಯವೇನು ಹೇಳು? ತಾಯಿ ನಾಡನ್ನು ರಕ್ಷಿಸುವುದು. ನನ್ನ ಬಂಗಾರ ಬಲುಜಾಣ. ಆದರೆ ನೀನು ರಾಜನಾದ ಮೇಲೆ ನಿನ್ನ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಎಲ್ಲವೂ ಗುರು ಹಿರಿಯರ ಆದೇಶದಂತೆಯೇ ನಡೆಸಬೇಕು. ನಿನ್ನ ಸೌಜನ್ಯ ವಿನಯ ಸೌಜನ್ಯಗಳು ಸ್ವಲ್ಪವೂ ಕಡಿಮೆಯಾಗಬಾರದು, ತಿಳಿಯುತ್ತೆ? ಹೌದು ಅಮ್ಮಾಜಿ. ವಿದ್ಯಾ ದದಾತಿ ವಿನಯಂ, ವಿದ್ಯಾ ದದಾತಿ ವಿನಯಂ, ವಿನಯಾಧ್ಯಾತಿ ಪಾತ್ರತಾಂ, ಪಾತ್ರತ್ವಂ ಧನಮಾಪ್ನೋತಿ, ಧನಾತ್ ಧರ್ಮಾತ್ ತತಃ ಸುಖಂ. ಫೆಬ್ರವರಿ 1, 1895ರಲ್ಲಿ ಯುವರಾಜ ಕೃಷ್ಣರಾಜರಿಗೆ ವೈಭವದ ಪಟ್ಟಾಭಿಷೇಕ ಮಹೋತ್ಸವ. ಅರಸು ಮನೆತನದ ಜವಾಬ್ದಾರಿಗಳ ಹೊತ್ತು ಅಗಾಧ ಪಟ್ಟಕ್ಕೇರಿದ ಅಗಾಧ ಮುತುವರ್ಜಿಯ ರಾಜ್ಯ ಮುಹೂರ್ತ. ಓಂ ಧ್ರುವಂದೇ ರಾಜಾ ವರುಣೋ ಧ್ರುವಂದೇ. ಓಂ ಧ್ರುವಂದೇ ರಾಜಾ ವರುಣೋ ಧ್ರುವಂದೇವೋ ಬೃಹಸ್ಪತಿಃ. ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಪರ್ವತ ಇವಾವಿಚಾಚಲಿಃ ಇಂದ್ರ ಇವೇಹ ಧ್ರುವಸ್ತಿಷ್ಠ. ಇಹ ರಾಷ್ಟ್ರಮುಧಾರಯ ಅಧಿತಿಷ್ಠಭೃತಂ ಯಥಾ. ಸಾವಧಾನ ಸಾವಧಾನ. ಪುಟ್ಟ ಸನ್ನಿಧಾನ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪಟ್ಟಕ್ಕೆ ಪರಾಂಬರಿಸುತ್ತಿದ್ದಾರೆ. ಕೃಷ್ಣರಾಜ,
ಬೇಷ್ ಬೇಷ್. ಆದರೆ ಮಗು, ಅನುಕಂಪವಿಲ್ಲದ ಆಡಳಿತ, ಕ್ಷಮೆ ಇಲ್ಲದ ದಂಡಾಧಿಕಾರ, ಗುಣವಿಲ್ಲದ ಜ್ಞಾನ, ಮನುಷ್ಯತ್ವವಿಲ್ಲದ ವಿಜ್ಞಾನ, ಪ್ರೀತಿ ಇಲ್ಲದ ತ್ಯಾಗ, ಸಿದ್ಧಾಂತವಿಲ್ಲದ ರಾಜಕಾರಣ, ಸಂಯಮವಿಲ್ಲದ ಒಡೆತನ ಯಾವುದು ಶಾಶ್ವತವಲ್ಲ ಮಗು. ಸುಪ್ಪತ್ತಿಗೆ ಕುಳಿತಾಗಲೂ ಒಪ್ಪತ್ತಿನ ಊಟವಿಲ್ಲದವನ ನೆನಪಿರಲಿ ಕಂದ. ರಾಜ ನಿಷ್ಠೆಯುಳ್ಳ ಮುಗ್ಧ ಪ್ರಜೆಗಳನ್ನು ಜೀವದ ಜೀವವಾಗಿ ರಕ್ಷಿಸು ಕಂದ, ಜೀವದ ಜೀವವಾಗಿ ರಕ್ಷಿಸು. ಆಯ್ತು ಅಮ್ಮಾಜಿ. ಅದು 1902 ಆಗಸ್ಟ್ 8. ಅಲ್ಲಿಂದ ಪ್ರಾರಂಭವಾಯಿತು ಮೈಸೂರು ಇತಿಹಾಸದ ಸ್ವರ್ಣಯುಗ. ರಾಜ್ಯದ ಇತರ ಭಾಗಗಳಿಗೆ ಹೋಲಿಸಿದರೆ ಹಳೆ ಮೈಸೂರು ವಿಭಾಗ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರಲು ಪ್ರಮುಖ ಕಾರಣವಾದದ್ದು ಅಲ್ಲಿನ ಮಹಾರಾಜರು. ಇದಕ್ಕೆ ಅಡಿಪಾಯ ಹಾಕಿದವರೇ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹಾಗೂ ಬರುತ್ತಿದ್ದಾರೆ ಹೊಸದೊಂದು ಕನಸು ಹೊತ್ತ ಯುವಕ, ನವಯುಗದ ಪ್ರವರ್ತಕ. ಇವರಿಂದಲೇ ರೂಪುಗೊಂಡಿದ್ದು ಈ ಪ್ರಬುದ್ಧ ಸಮೃದ್ಧ ಕರ್ನಾಟಕ. ಶ್ರೀಮದ್ ಶ್ರೀ ಚಾಮುಂಡಾ ವರಪ್ರಸಾದೋದ್ಭವ ಮೈಸೂರು ಸಂಸ್ಥಾನ ಪುರವರಾಧೀಶ ರತ್ನ ಸಿಂಹಾಸನಾರೂಢ ಯದುಕುಲ ಸಂಜಾತ ಶ್ರೀಮನ್ಮಹಾರಾಜ ಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಹದ್ದೂರ್ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. 38 ವರ್ಷಗಳ ಭವ್ಯ ಇತಿಹಾಸವನ್ನು ನೆನಪಿಸುವ ಸಾಕ್ಷಿಗಳು ಇಂದಿಗೂ ಮೈಸೂರಿನಲ್ಲಿವೆ. ಆಡಳಿತ ಚುಕ್ಕಾಣಿ ಹಿಡಿದ ರಾಜನೆಂಬ ಮಾತ್ರಕ್ಕೆ ಇಡೀ ರಾಜ್ಯವೇ ನನ್ನ ಮುಷ್ಟಿಯಲ್ಲಿರಬೇಕೆಂದು ಭಾವಿಸಿದವರಲ್ಲ ನಾಲ್ವಡಿಯವರು. ಬದಲಾಗಿ ತಾನೊಬ್ಬ ಜನಸೇವಕ, ಜನಸೇವೆಯೇ ತನ್ನ ನೈಜ ಗುರಿಯಿಂದ ಪ್ರತಿಪಾದಿಸಿ ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ಆಗಲೇ ಜನರಿಗೆ ಪರಿಚಯಿಸಿದ ಕೀರ್ತಿ ನಮ್ಮ ನಾಲ್ವಡಿಯವರಿಗೆ ಸಲ್ಲುತ್ತದೆ. ತಮ್ಮ ಕಾಲಾವಧಿಯಲ್ಲಿ ದೇವದಾಸಿ ಪದ್ಧತಿಯನ್ನು ನಿರ್ಮೂಲನೆಗೊಳಿಸಿದ್ದು, ಗೆಜ್ಜೆ ಕೂದೆಯಂತಹ ಅನಿಷ್ಟವನ್ನು ನಿಷೇಧಿಸಿದ್ದು, ವಿಧವಾ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಿದ್ದು, ಮಹಿಳೆಯರಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ನೀಡಲು ಕಾನೂನು ರೂಪಿಸಿದ್ದು, ಹೀಗೆ ಮಹಾರಾಜರು ಸಾಮಾಜಿಕ ಕಳಕಳಿಯಿಂದ ಕೈಗೊಂಡ ಮಹಿಳಾ ಪರಕ್ರಮಗಳಿಗೆ ಭೇಷ್ ಅನ್ನದೆ ಮತ್ತೊಂದು ಪದವೇ ಇಲ್ಲವೇನೋ. ಜನಹಿತವನ್ನೇ ತನ್ನ ಆಡಳಿತ ಮಂತ್ರ ಎಂದು ಭಾವಿಸಿ ನಾಲ್ವಡಿಯವರು ಅಗ್ರಗಣ್ಯನೆನಿಸಿದರು. ಮಕ್ಕಳಿಗೆಂದೇ ಶಾಲೆ ತೆರೆದರು. ಅಲ್ಲಿ ಓದು ವಾಸೆಯ ಸಾವಿರಾರು ಮನಸ್ಸುಗಳಿಗೆ ಸರಸ್ವತಿಯ ವರವೆಂಬಂತೆ ನೆರವಾದರು. ಮಿಗಿಲಾಗಿ ಬಾಲಕಿಯರಿಗೆ ಪ್ರಾಶಸ್ತ್ಯ ನೀಡಿದರು. SSLC ಪರೀಕ್ಷಾ ಪದ್ಧತಿಯನ್ನು ಇನ್ನಷ್ಟು ಪರಿಷ್ಕರಿಸಿ ವಿದ್ಯಾರ್ಜನೆಗೆ ಒಂದು ಮಹತ್ವ ತಂದವರು ಯಾರವರು? ಆಗಿನ ಕಾಲದಲ್ಲಿಯೇ ಪಶುವೈದ್ಯಶಾಸ್ತ್ರ, ಅರಣ್ಯಶಾಸ್ತ್ರಗಳನ್ನು ಕಲಿಯಲು ವಿದ್ಯಾರ್ಥಿಗಳನ್ನು ದೂರದ ಆಕ್ಸ್ಫೋರ್ಡ್ ವಿಶ್ವವಿದ್ಯಾನಿಲಯಕ್ಕೆ ಕಳುಹಿಸುವ ಏರ್ಪಾಡು ಮಾಡಲಾಗಿತ್ತು. ರಾಜ್ಯದ ನಿಧಿಯಲ್ಲಿ ಕಾಲು ಭಾಗವನ್ನು ಶಿಕ್ಷಣಕ್ಕಾಗಿ ಮೀಸಲಿಡುತ್ತಿದ್ದದ್ದು ಎಂದೆಂದಿಗೂ ಮಾದರಿಯಾಗಬಲ್ಲ ಶುದ್ಧ ಜನಾಡಳಿತದ ಪರಿಪಾಠವೇ ಸರಿ. ಪಾಠ ಕಲಿಸುವ ಶಾಲೆಗಳ ಸಂಖ್ಯೆ 3884ರಿಂದ 12869ಕ್ಕೆ ಏರಿತು. ರಾಜ್ಯದೆಲ್ಲೆಡೆ ಗ್ರಂಥಾಲಯದ ಜ್ಯೋತಿಗಳು ಸರಣಿಯಾಗಿ ಬೆಳಗಿದವು. ಜೊತೆಗೆ ರಾಮಕೃಷ್ಣ ಮಿಷನ್ನ ನೆರವಿನೊಂದಿಗೆ ವಯಸ್ಕರ ಶಿಕ್ಷಣಕ್ಕಾಗಿ 7000 ಸಾಕ್ಷರತಾ ಕೇಂದ್ರಗಳನ್ನು ತೆರೆಯಲಾಯಿತು. ವಿಕಲಚೇತನರಿಗೆ, ಅಂಧರಿಗೆ, ಮೂಕರಿಗೆ ವಿಶೇಷವಾಗಿ ವಿದ್ಯೆ ನೀಡಲು 150ಕ್ಕೂ ಹೆಚ್ಚಿನ ಶಾಲೆಗಳು ಸಜ್ಜಾದವು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಮಂದಿರಕ್ಕೆ ಭೂಮಿ ನೀಡಿದರು. ಪಾಲಿಟೆಕ್ನಿಕ್ ಕಾಲೇಜ್ ತೆಗೆದರು. ಕಲಿಯಲು ಕಾತುರರಾಗಿದ್ದ ಮಕ್ಕಳ ಬೆನ್ನ ತಟ್ಟಿ ಕಲೆ, ವಾಣಿಜ್ಯ, ವಿಜ್ಞಾನ ವಿಷಯಗಳಲ್ಲಿ ಹೆಚ್ಚಿನ ಓದಿಗೆ ಇಂಬಾದರು. ಆ ಕಾಲದಲ್ಲಿ ಸಮಾಜವನ್ನು ಕವಿದಿದ್ದ ಮೌಢ್ಯಗಳ ಕರಿಮೋಡ ಕರಗುವಂತೆ ಹೊಸ ದಿಗಂತಗಳೊಂದು ಬೆಳಕು ಕಾಣಲು ಕಾರಣರಾದವರು ಯಾರವರು? ಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್.
ಬನ್ನಿ ಬನ್ನಿ ಮಕ್ಕಳೇ ಕಲಿಯ ಬನ್ನಿ ಈಗಲೇ, ಬನ್ನಿ ಬನ್ನಿ ಮಕ್ಕಳೇ ಕಲಿಯ ಬನ್ನಿ ಈಗಲೇ, ಭಯವು ಇರದು ನಾಳೆ ನಿಮಗೆ ನಿಮ್ಮ ಜ್ಞಾನ ತಾವರೆ, ನಿಮ್ಮ ಜ್ಞಾನ ತಾವರೆ. ಕೋಶ ಓದಿ ದೇಶ ಸುತ್ತಿ ಹೊಳೆಯಬೇಕು ಬುದ್ಧಿಯು, ನಿಮ್ಮ ಯಶದ ಕೀರ್ತಿ ಮೆರೆದು ವಿಶ್ವಕ್ಕೆಲ್ಲ ಸುದ್ದಿಯು, ವಿಶ್ವಕ್ಕೆಲ್ಲ ಸುದ್ದಿಯು. ಬನ್ನಿ ಬನ್ನಿ ಮಕ್ಕಳೇ ಕಲಿಯ ಬನ್ನಿ ಈಗಲೇ, ಬನ್ನಿ ಹೆಣ್ಣು ಮಕ್ಕಳೇ ಕಲಿಯ ಬನ್ನಿ ಈಗಲೇ. ಮನದೊಳಗಿನ ಮೋಡ ಕಟ್ಟಿದ್ದೇನೋ ನಿಜ, ಆದರೆ ಇಳೆ ಬಾಳು ಬೆಳೆಯನ್ನು ಉಳಿಸುವ ಮೋಡ ಕಟ್ಟದಿದ್ದಾಗ, ಕಟ್ಟಿದರೂ ಕರಗಿ ಮಳೆಯಾಗಿ ಸುರಿಯದಿದ್ದಾಗ ಭೂಮಿ ಬೆಂದಿತ್ತು, ಬರಡಾಗಿ ಹೋಗಿತ್ತು. ಕಂಗಾಲಾದ ಊರ ಮಂದಿಗೆ ಇದ್ದದ್ದು ಒಂದೇ ದಾರಿ. ಆ ವರುಣ ದೇವೇಂದ್ರರಿಗೆ ಆ ಗ್ರಾಮ ದೇವತೆ ಆವೇಶದ ಮೊರೆ ಹೋಗುವುದೊಂದೇ ಉಳಿದಿದ್ದಾರೆ. ಆವೇಶದಮ್ಮ, ಆವೇಶದಮ್ಮ. ಬ್ಯಾಡ ಕೋಪ ಬ್ಯಾಡ ತಾಯಿ ನಿನ್ನ ಮಕ್ಕಳಲ್ಲವೇ, ಬ್ಯಾಡ ಕೋಪ ಬ್ಯಾಡ ತಾಯಿ ನಿನ್ನ ಮಕ್ಕಳಲ್ಲವೇ, ನೀನೆ ಮುನಿದು ನಿಂತ ಮೇಲೆ ಬಾಳು ಮಾಡಬಲ್ಲೆವೆ. ಆವೇಶದಮ್ಮ 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 ಆವೇಶದಮ್ಮ. ಬೆಂಕಿ ಬೆಂಕಿ ಉರಿ ಬೆಂಕಿ ನಾನು, ಬೆಂಕಿ ಕಾಡಿ ಕೆಂಡವಾಗಿ ಬಿರುಕು ಬೆಟ್ಟ ಧರಣಿಗೆ, ಮಳೆಯ ಕೊಡದೆ ಹೋದೆ ಏಕೆ ನಂಬಿದವರ ಊರಿಗೆ. ಆವೇಶದಮ್ಮ 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 ಆವೇಶದಮ್ಮ. ಪೂಜೆ ಪೂಜೆ ನೈವೇದ್ಯ ಪೂಜೆ ಉಕ್ಕಿ ಹರಿವ ನೈವೇದ್ಯ ಪೂಜೆ, ಉಕ್ಕಿ ಹರಿವ ನೆರೆಯ ಪಾದ ಏಕೆ ಬಿಗಿದೆ ಕೊರಳಿಗೆ, ನಾಳೆ ಎನ್ನುವುದೆಲ್ಲಿ ಉಂಟು ಒಳೆಯ ಹೊಂಟ ಮಂದಿಗೆ. ಆವೇಶದಮ್ಮ 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 ಆವೇಶದಮ್ಮ. ನಿನ್ನನ್ನೇ ತಾಯಿ ಅಂತ ಪೂಜೆ ಮಾಡಿದವ್ರು ನಾವು, ಈ ಬದುಕು ನೀನ್ ಕೊಟ್ಟಿದ್ದು ಅಂತ ಬದುಕ್ದವ್ರು ನಾವು. ಈ ನಿನ್ ಮಕ್ಕಳ ಬದುಕ್ನ ಹಿಂಗ್ಯಾಕೆ ಮೂರಾ ಬಟ್ಟೆ ಮಾಡ್ಬಿಟ್ಟೆ ತಾಯಿ. ಏನು ಅರಿಯದ ಹಸುಗೂಸ್ಗೆ ಹಾಲ್ ಸಿಗ್ದಂಗ್ ಮಾಡಿದೆ. ಹರೇದ್ ಹೈಕ್ಲಿಗೆ ದುಡಿಮೆ ಇಲ್ಲ, ಮುದಿ ಕೊರಡಿಗೆ ನೆಮ್ಮದಿ ಇಲ್ಲ. ಊರಿನ ಜನಗಳು ಶರಣಾಗಿ ಕೇಳಿದ್ದು ಕೊಡೋ ನಮ್ಮವ್ವ ಆವೇಶದಮ್ಮಂಗ್ ಯಾಕೆ ಕೋಪ ಅಂತ ತಿಳಿದೆ. ಮಳೆ ಬೆಳೆ ಇಲ್ದೆ ಗುಳೆ ಉಂಟೈತೆ, ಕುಡಿಯಕ್ಕೆ ಹನಿ ನೀರಿಲ್ಲ. ಜಾನುವಾರುಗಳು ಮೂಳೆ ಚಕ್ಲ ಆಗೋಗವೆ, ನಮ್ಮವ್ವ ಮೂಳೆ ಚಕ್ಲ ಆಗೋಗವೆ. ಯಾಕವ್ವ ಈ ಕೋಪ, ಯಾಕವ್ವ ಈ ಆವೇಶ? ಈಗ ಈಗ ಎಚ್ಚರಾಯ್ತಾ ಟಕ್ಕರ್ ನನ್ ಮಕ್ಕಳ್ರ. ಈ ಅವನಕಿನ ದೈವ ಬೇರೆ ಬೇಕೇನ್ರ ನಿಮ್ಗೆ? ಊರ್ ದೇವತೆ ಅಂದ್ರೆ ಅಷ್ಟು ಸಲೀಸಾಗೋತಾ? ನಿಮ್ಗೆ ಬೇಕು ಅಂದಾಗ ಬೇಕು, ಬೇಡ ಅಂದಾಗ ಬೇಡವಾ? ಅಲ್ಲಿ ಒತ್ಕೊಂಡು 19 ಜಾರಿಗೆ ಆಟ ಬಿದ್ದು ಸೋತು ಶರಣಾಗಿ ಈಗ ಈಗ ನನ್ ತಗ ಬಂದ್ರ ನೀವು? ನನ್ ಶಕ್ತಿ ಏನು, ನನ್ ಯುಕ್ತಿ ಏನು, ನನ್ ಯೋಕ್ತಿ ಏನು? ಈಗ ಈಗ ನಿಮಗೆ ಅರ್ಥ ಆಯ್ತಾ? ಈ ಅವ್ವ ಅವಳೆ ಅನ್ನೋದನ್ನ ಮರೆತು ಮಳೆ ಬರ್ಲಿ ಅಂತ ತಪ್ಪೆ ಮದುವೆ ಮಾಡಿಸ್ತೀರಾ? ನೀರ್ ಸುರಿಲಿ ಅಂತ ಕತ್ತೆಗೆ ಮೆರವಣಿಗೆ ಮಾಡಿಸ್ತೀರಾ? ಈ ಅವ್ವ ಅವಳೆ ಅವಳಿಗೆ ಇಷ್ಟ ಆಗೋ ಮುಂದೆ ನಡ್ಕೊಂಡ್ರೆ ಎಲ್ಲ ಸರಿ ಹೋಗತ್ತೆ ಅಲ್ಲ. ಜ್ಞಾನ ಬೇಡವೇನ್ರ ಮುದ್ರಗಳ್ರ? ಯವ್ವ ನೀನೇ ಹಿಂಗಂದ್ರೆ ಹಿಂಗವ್ವ. ನಿನ್ ಮಕ್ಕಳು ಮಾಡಿದ ತೆಪ್ಪು ಅನ್ಕೊಂಡು ಹೊಟ್ಟೆಗೆ ಹಾಕೋತಾಯೆ. ನಮ್ಮನ್ನೆಲ್ಲ ಕ್ಷಮಿಸು ತಾಯಿ, ಕ್ಷಮಿಸು ತಾಯಿ. ಕುಡಿಯಕ್ಕೆ ಹನಿ ನೀರಿಲ್ಲ ತಾಯಿ. ಜನ ಜಾನುವಾರುಗಳಿಗೆ ಊಟ ಇಲ್ಲ ತಾಯಿ. ಬಸ್ರೂರು ಬಾಣಂತೇರು ಜೀವ ಗಟ್ಟಿ ಇಟ್ಕೊಂಡು ಬದುಕ್ತಾವ್ರೆ ತಾಯಿ, ಬದುಕ್ತಾವ್ರೆ. ಬಾಳು ನಿಂದೆ, ಬದುಕು ನಿಂದೆ. ಕಾದ್ರು ಸೈ, ಕೊಂದ್ರು ಸೈ, ಕಾಪಾಡು ನಮ್ಮವ್ವ, ಕಾಪಾಡು.
ನನ್ ಶಕ್ತಿ ಮರ್ತು ಮೆರೆದವ್ರಿಗೆ ನಾನು ಹಂಗೆ ಸುಮ್ಮನೆ ಬಿಟ್ಟು ಬಿಟ್ಟೆನಾ? ಅಷ್ಟೇ ಅಲ್ಲ ಮಕ್ಕಳ್ರ, ಈಗ ಬರೀ ಬಿಸಿಲು ಬೆಂಕಿ ನಾ ಮುನಿದ್ರೆ ಕೆಂಡ 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 ಮಳೆ ಸುರಿತೈತೆ. ಹುಷಾರ್ ತಾಯಿ, ಹುದು ಮನ್ಸರು ತಾಯಿ, ತಪ್ಪು ಮಾಡೋರೆ ತಾಯಿ. ಇವಾಗ ಅವರೇ ನಿಂತಾವ ಶರಣು ಬಂದವ್ರೆ ನೋಡು ತಾಯಿ. ಬಿಸಿಲು, ಬೆಂಕಿ, ಕಾಯಿಲೆ, ಕಸಾಲೆ ಎಲ್ಲದಕ್ಕೂ ನಮ್ಮವ್ವನೇ ಕಾರಣ ಅಂತ ನೋಡು ತಾಯಿ. ಊರ್ ಮಂದಿ ಎಲ್ಲ ಸೇರಿ ಆವೇಶದಮ್ಮನ್ಗೆ ಜಾತ್ರೆ ನಡೆಸ್ತವ್ರೆ ತಾಯಿ, ಜಾತ್ರೆ ನಡೆಸ್ತವ್ರೆ. ಆವೇಶದಮ್ಮನ್ಗೆ ಜಾತ್ರೆ, ಆವೇಶದಮ್ಮನ್ಗೆ ಜಾತ್ರೆ, ನಡಲಿ ನಡಲಿ ಉತ್ಸವ ನಡಲಿ. ಈಗ್ಲಾದ್ರೂ ಗೊತ್ತಾಯ್ತಾ ಈ ಅವನ್ ಪಾಪ ಏನು ಅಂತ ನಿಮ್ಗೆ? ಹೌದು ತಾಯಿ, ಹೌದು. ಶಾಂತಳಾಗು ತಾಯಿ, ಶಾಂತಳಾಗು. ಊರ್ ಮಂದಿ ಎಲ್ಲರದು ಒಂದೇ ಪ್ರಶ್ನೆ ತಾಯಿ, ಮಳೆ ಯಾವಾಗ ಬರುತ್ತೆ ಅಂತ. ಮಳೆ ಇಲ್ದೆ ಬಿಸಿಲು ಬೆಂಕಿಗೆ ನೆಲ ಎಲ್ಲ ಬಿರ್ಕು ಬಿಟ್ಟೈತೆ ತಾಯಿ. ಮಳೆ ಕೊಡು ತಾಯಿ, ಕೇಳು ಮಳೆ ಕೊಡು ತಾಯಿ, ಮಳೆ ಕೊಡು. ಮಳೆ 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 ಬೇಕಾ ನಿಮ್ಗೆ? ಮಳೆ ಕರೀರಿ ಆ ವರುಣನ್ನ, ಕರೀರಿ ಆ ವರುಣನ್ನ. ಅವ್ವ ಕರೀತಾಳೆ ಅಂತ ಹೇಳಿ ಆಗ ಅವನೇ ಬರ್ತಾನೆ. ಮಳೆನೂ ಬರ್ತೈತೆ, ಬೆಳೆನೂ ಬೆಳಿತೈತೆ. ಚಿಂತೆ ಮಾಡಬೇಡಿ. ನಂಗೀಗ ಆರ್ತಿ ನೈವೇದ್ಯ, ಆರ್ತಿ ನೈವೇದ್ಯ, ಆರ್ತಿ ನನ್ನ ನಾಲಿಗೆ ಮೇಲೆ ದೈವ ನುಡಿತೈತೆ, ದೈವ ನುಡಿತೈತೆ. ಆ ವರುಣ ಒಬ್ಬನೇ ಅಲ್ಲ, ಅವರೂ ಬರ್ತಾರೆ, ಅವರೂ ಬರ್ತಾರೆ. ಕನ್ನಂಬಾಡೆಗೆ ಕಟ್ಟೆ ಕಟ್ತಾರೆ, ಕಾವೇರಮ್ಮಂಗೆ ನೆಲೆ ಕೊಡ್ತಾರೆ. ಕನ್ನಂಬಾಡೆಗೆ ಕಟ್ಟೆ ಕಟ್ತಾರೆ, ಕಾವೇರಮ್ಮಂಗೆ ನೆಲೆ ಕೊಡ್ತಾರೆ. ಇದೇ ದಿಟ, ಇದೇ ದಿಟ, ಇದೇ ದಿಟ. ಎತ್ತ ಹೋಗಿದ್ದಯ್ಯ ಮಳೆರಾಯ ಹಣ್ಣಿ ಸೊಪ್ಪಿ ನಂಗೆ ಒಣಗೋದು, ಹಣ್ಣಿ ಸೊಪ್ಪಿ ನಂಗೆ ಒಣಗೋದು ದನ ಕೋರಿ. ಅಣ್ಣನೇ ಬಂದು ಕರುಣಿಸೋ, ಅಣ್ಣನೇ ಬಂದು ಕರುಣಿಸೋ. ಆಕಾಶದೊಳಗೆ ಆರ್ಭಾಟವೇ ನೀರೆ ದೇವೇಂದ್ರರಾಯ ಹೊರಭಯಣ. ಆಕಾಶದೊಳಗೆ ಆರ್ಭಾಟವೇ ನೀರೆ ದೇವೇಂದ್ರರಾಯ ಹೊರಭಯಣ. ದೇವೇಂದ್ರರಾಯ ಹೊರಭಯಣ ಹೋಗುವಾಗ ದೇವೇಂದ್ರರಾಯ ಹೊರಭಯಣ ಹೋಗುವಾಗ ಮಿಂಚಿನ ಹೋಗ, ಮಿಂಚಿನ ಹೋಗ. ಎಂದೋಡು ಎತ್ತು ಮುಗಿಲೋಡ ಕವಿದು, ಎಂದೋಡು ಎತ್ತು ಮುಗಿಲೋಡ ಕವಿದು. ಹಗಲ ಇರುಳಾದ ಜಗಕ್ಕೆಲ್ಲ, ಇರುಳಾದ ಜಗಕ್ಕೆಲ್ಲ ಮಳೆರಾಯ ರಾಯ ಮಳೆರಾಯ ಮಳೆರಾಯ. ಹಗಲ ಇರುಳಾದ ಜಗಕ್ಕೆಲ್ಲ ಮರಳಾಯ. ಬರುವ ಸಡಗಾರ ಮುಗಿಲಿಂದು ಬರುವ ಸಡಗಾರ ಸಡಗಾರ. ಆದರದು ಮಳೆ ಎಂಬುದು ಸಡಗರವಾಗಿರಲಿಲ್ಲ, ಬೋರೆಂದು
ಎಂದು ಸುರಿಯುವ ಮಳೆಗೆ ನದಿಗಳು ಮೈ ತುಂಬಿ ಹುಚ್ಚೆದ್ದು ಹರಿದವು. ಬಣ್ಣ ನೀಗಿ ಬಾಳ ಬಟ್ಟೆಯನ್ನೇ ಹರಿದವು. ಯಾವುದೇ ಇಲ್ಲದೆ ನುಗ್ಗಿದ ಪ್ರವಾಹವು ಹೊಲದ ಬೆಳೆಯನ್ನು ಬದುಕಿನ ಸೆಲೆಯನ್ನು ನಾಶ ಮಾಡಿತ್ತು. ಹೀಗೆ ಜನ ಜಾನುವಾರುಗಳಿಗೆ ಕಂಟಕಪ್ರಾಯವಾಗಿದ್ದ ಈ ಜಲಪ್ರಳಯವನ್ನು ಕಟ್ಟಿಹಾಕಲು ಕಟಿಬದ್ಧರಾದವರು ಯಾರು? ಕುಪಿತಳಾದ ಕಾವೇರಿಗೆ ಒಡ್ಡು ಕಟ್ಟಿ ಅವಳನ್ನು ಶಾಂತವಾಗಿಸುವತ್ತ ಚಿತ್ತಾರಿಸಿದ ಆ ದೂರದೃಷ್ಟಿಯ ನಾಯಕನಾದರು ಯಾರು? ಅಪ್ಪಳಿಸಿದರೆಗೆ ಬೋಲ್ಕರೆದು ಭುವಿಗೆ, ಅಪ್ಪಳಿಸಿದರೆಗೆ ಬೋಲ್ಕರೆದು ಭುವಿಗೆ, ಜನಜೀವ ಬಸಿಯುವುದು ಮಳೆ ನೀರ ಪ್ರಳಯ, ಮಳೆ ನೀರ ಪ್ರಳಯ, ಮಳೆ ನೀರ ಪ್ರಳಯ. ಅಡೆತಡೆಯ ಬೀಸಿ ನೆಲವ ಬಗೆದು, ಅಡೆತಡೆಯ ಬೀಸಿ ನೆಲವ ಬಗೆದು ಸಾಗುತ್ತಿದ್ದ ಜಲವಿಲಯ ಜವರಾಯ ಸಮಯ, ಜವರಾಯ ಸಮಯ, ಜವರಾಯ ಸಮಯ, ಜವರಾಯ ಸಮಯ, ಜವರಾಯ ಸಮಯ. ಹೀಗೆ ನೊಂದವರ ದನಿ ಕೇಳುತ್ತಲೇ ಸ್ಪಂದಿಸಿದವರು ಯಾರು? ಅವರ್ಯಾರು? ಒಂದೊಂದೇ ಊರ ನೀರಿಲ್ಲದೆ ಊರಿಗೆಲ್ಲ ಬರದ ಬರೆ, ಇನ್ನೊಂದೆಡೆ ಊರನ್ನೇ ನುಂಗಿ ಹಾಕುವ ನೀರ ನೆರೆ. ಇಂತಹ ಸಂದಿಗ್ಧತೆಯಲ್ಲಿ ಊರಿನ ಜನಗಳು ನಂಬಿಕೊಂಡಿದ್ದ ದೈವಕ್ಕೆ, ಆ ದೈವದ ಆಚಾರಗಳಿಗೆ ಘಾಸಿ ಆಗದಂತೆ ಜಾಣ್ಮೆಯಿಂದ ಎಲ್ಲರನ್ನೂ ಒಪ್ಪಿಸಿ ಬರ ನೆರೆಯ ತೊಂದರೆಗೆ ಪರಿಹಾರ ಯೋಜಿಸಿ ನಾಡಿನ ಶ್ರೇಷ್ಠ ಇಂಜಿನಿಯರ್ಗಳನ್ನು ಕಳೆ ಹಾಕಿ ಅವರನ್ನು ಹರಿವ ಆ ಕಾವೇರಿ ನದಿಗೆ ಅಡ್ಡಲಾಗಿ ಕಣ್ಣಂಬಾಡಿಯಲ್ಲಿ ಅಣೆಕಟ್ಟು ಕಟ್ಟುವ ಲೋಕೋತ್ತರವಾದ ನಿರ್ಮಾಣಕ್ಕೆ ಉತ್ತೇಜಿಸಿದ್ದು ಯಾರು? ಹೀಗೆ ಕನ್ನಂಬಾಡಿ ಕಟ್ಟುವಾಗ ಮುಳುಗಡೆಯಾದ ಕೆಳಗಿನ ಜನಕ್ಕೆ ಹಾಗೂ ಅವರು ನಂಬಿದ ದೈವಕ್ಕೆ ಹೊಸ ಕನ್ನಂಬಾಡಿ ಎನ್ನುವ ಹೊಸ ಊರನ್ನೇ ಕಟ್ಟಿಕೊಟ್ಟವರು ಯಾರು? ಅವರು ಯಾರು? ಅಜ್ಜ ಬಂದು, ಅಜ್ಜ. ಆ ಕನ್ನಂಬಾಡಿ ಕತೆ ಅಂದ್ರೆ ಇವಾಗ್ಲೂ ಮೈಯೆಲ್ಲ ಜುಮ್ ಅಂತೈತೆ ನನ್ಗೆ. ನಿಮ್ಗೆಲ್ಲ ತಿಳಿದೈತೋ ಇಲ್ವೋ ನಾನೇ ಹೇಳ್ತೀನಿ ಕೇಳಿ. ಒಂದು ಕರಳು ಕರ್ಗೋಗೋ ಕತೆನಾ. ನಮ್ ಸ್ವಾಮಿಯರು, ಅದೇ ಕೃಷ್ಣರಾಜ ಒಡೆಯರು, ಇರೋ ಬರೋ ಹಣ ಎಲ್ಲ ಸೇರಿಸಿ ಕಟ್ಟಡ ಕೆಲಸ ಶುರು ಮಾಡಿದ್ರ. ಇರೋ ಬರೋ ಹಣ ಎಲ್ಲ ಅದಕ್ಕೆ ಸುರಿದ್ರ. ಆ ಪಾಟಿ ಡ್ಯಾಮು ಅಂದ್ರೆ ಸುಮ್ಕೆ ಆಗೈತಾ? ಇರೋ ಬರೋ ಹಣ ಎಲ್ಲ ಖಾಲಿ ಆಯ್ತು. ನೀರ್ ನಿಲ್ಸೋ ಅಣೆಕಟ್ ಕಟ್ಟಕ್ಕೆ ಹಣನ ನೀರ್ನಂಗ್ ಸುರಿಬೇಕಾಯ್ತು. ಆಗ ಒಂದಿನ ನಮ್ಮ ಮಹಾಮಾತೆ, ಅದೇ ರಾಜಮಾತೆ, ಕೃಷ್ಣ ಬಾರೋ ಅಂತ ಕರೆದ್ರು. ದಿವಾನ್ರನ್ನು ಸೇರಿಸಿ ಯಾಕೆ ಉಪದೇಶ ಮಾಡಕ್ಕ? ಉಪದೇಶ ಸುಮ್ಕಿರು, ಮತ್ತೆ ಉಪದೇಶನೂ ಇಲ್ಲ, ಉಪ್ಪಿನಕಾಯಿನೂ ಇಲ್ಲ. ಆ ದಿವಸ ಆ ಮಹಾಮಾತೆ ಒಂದು ಪವಾಡನೇ ಮಾಡಿಬಿಟ್ರು. ಅಲ್ಲೊಂದು ಮಹಿಮೆನೇ ಆಗೋಯ್ತು. ಆ ದಿನದ ಪ್ರಸಂಗ ಇನ್ನು ನನ್ನ ಕಣ್ಮುಂದೆನೇ ಐತೆ. ನೀವು ನೋಡೇ ಬನ್ನಿ. ನೋಡೋಣ. ಸನ್ನಿಧಾನಕ್ಕೆ ಪ್ರಣಾಮಗಳು. ಏನು ದಿವಾನರೇ, ಈ ಸಿಂಹಾಸನವನ್ನು, ಯದು ವಂಶವನ್ನು ಏನೆಂದು ತಿಳಿದುಕೊಂಡಿರಿ? ರಾಜ ಮರ್ಯಾದೆ, ಸಿಂಹಾಸನದ ಗೌರವ, ವಂಶ ಪ್ರತಿಷ್ಠೆ ಯಾವುದು ಇಲ್ಲವೆಂದು ಬಗೆದಿರೇನು? ಈ ಮೈಸೂರಿನ ಚರಿತ್ರೆಯಲ್ಲಿ ಅರಸರನ್ನೇ ಮೀರಿಸುವಂತಹ ಸುಪ್ರಸಿದ್ಧ ದಿವಾನರ ಯಾದಿಯೇ ಸಾಗಿ ಹೋಗಿದೆ. ಅಂತಹ ಅಪ್ರತಿಮ ದಿವಾನರಲ್ಲಿ ನೀವು ಒಬ್ಬರು ಎನ್ನುವುದನ್ನು ಮರೆತಂತಿದೆಯಲ್ಲ. ಕೇವಲ ಅಣೆಕಟ್ಟೆ ಒಂದನ್ನು ಕಟ್ಟುವುದಕ್ಕೆ ಹೊರಟು ಕೈ ಬರಿದು ಮಾಡಿಕೊಂಡು ಹಣಕಾಸನ್ನು ಹೊಂದಿಸುವುದಕ್ಕಾಗಿ ಅರಮನೆಯ ಆಭರಣಗಳನ್ನು ಒತ್ತಿ ಇಡುವಂತಹ ಸಲಹೆ ಮಾಡಿದವರು ನೀವಲ್ಲವೇ? ರಾಜ ಪ್ರತಿಷ್ಠೆಯನ್ನು ಹರಾಜಿಗೆ ಬಿಡುವ ಅಧಿಕಾರವನ್ನು ನಿಮಗೆ ಕೊಟ್ಟವರಾದರು ಯಾರು? ಅಲ್ವ?
ಅಲ್ಲವೋ ಕೃಷ್ಣ? ಅಮ್ಮ, ಅವರಿಗಾದರೂ ತಾಂತ್ರಿಕತೆಯ ಹುಚ್ಚು ಉತ್ಸಾಹ, ಇಂಜಿನಿಯರಿಂಗ್ ಪರಿಣತಿಯ ಪ್ರತಿಷ್ಠೆ, ರಾಜ ಪ್ರತಿಷ್ಠೆಗೆ ಮುಕ್ಕಾದರು ಅಣೆಕಟ್ಟನ್ನು ಕಟ್ಟಿದವರು ಎನ್ನುವ ಕೀರ್ತಿಗೆ ಮುಕ್ಕಾಗಬಾರದು ಎನ್ನುವಂತ ಸ್ವಾರ್ಥ. ನಿನಗಾದರೂ ಬುದ್ಧಿ ಬೇಡವೆ, ವಿವೇಕ ಬೇಡವೆ? ಎಂತಹ ರಾಜ, ಎಂತಹ ದಿವಾನ! ಛೆ ಛೆ, ನಾಚಿಕೆಗೇಡು, ನಾಚಿಕೆಗೇಡು. ತಾಯಿ, ಈಗಾಗಲೇ ತಪ್ಪಿನ ಅರಿವಾಗಿ ಬಾಯಿ ಕಟ್ಟಿ ಹೋಗಿದೆ. ಕನ್ನಂಬಾಡಿ ಸಂಪೂರ್ಣವಾಗಲೇಬೇಕೆಂಬ ಹಂಪಲದಲ್ಲಿ ಅಂತಃಕರಣವನ್ನು ಮರೆತು ಬಿಟ್ಟಿದೆ. ಇದರಲ್ಲಿ ಬೇರೆ ಯಾವ ಹುನ್ನಾರವೂ ಇಲ್ಲ ತಾಯಿ. ಓಹೋ ಅಮ್ಮ, ನಾವಿನ್ನು ಯಾವ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಈ ವಿಚಾರವಾಗಿ ನಿನ್ನಲ್ಲಿ ಚರ್ಚಿಸಲೆಂದೇ ಬಂದಿದ್ದೇವೆ ಅಮ್ಮ. ವಿಶ್ವೇಶ್ವರಯ್ಯನವರು ನಿನಗೆ ತಕ್ಕ ಜೋಡಿ ಕೃಷ್ಣ. ಅವರನ್ನು ಮುಂದಿಟ್ಟುಕೊಂಡು ಮಾದರಿ ಮೈಸೂರನ್ನು ಕಟ್ಟು ಎನ್ನುತ್ತಿದ್ದ. ನಿನ್ನಿಂದ ನನ್ನ ಕುರಿತು, ಅವರನ್ನು ಕುರಿತು ಇಷ್ಟೊಂದು ಕಟು ಮಾತುಗಳೇಕೆ ಅಮ್ಮ? ನೋಡಿದಿರಾ ನೋಡಿದಿರ ಹೇಗೆ ಕಂಗಾಲಾಗಿ ಬಿಟ್ಟಿರಿ. ಒಂದು ಹುಡುಗು, ಇನ್ನೊಂದು ಮುಪ್ಪು, ಹಾಗೆಯೇ ಒಂದು ಆಟ ಕಟ್ಟಿ ನೋಡಿದೆ. ಕೃಷ್ಣ, ಅಮ್ಮ, ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಜನಹಿತಕ್ಕೆ ಎನ್ನುವ ವಿಶ್ವಾಸವಿದ್ದರೆ ಸಾಕು. ರಾಜ ಮಾತೆಯನ್ನು ಯಾರೇ ಅಡ್ಡ ಬಂದರೂ ಧೃತಿಗೆನ್ನದೆ ಮುನ್ನುಗ್ಗಬೇಕು. ಅದನ್ನು ಬಿಟ್ಟು ಹೀಗೆ ಇಲ್ಲೇ ತಾಯಿ, ಯಾವುದೇ ಮಹಾರಾಜರಿಗೆ, ಯಾವುದೇ ದಿವಾನ ಯಾವ ಸಲಹೆ ನೀಡಬಾರದೋ ಅಂತಹ ಸಲಹೆಯನ್ನು ನಾನು ನೀಡಿಬಿಟ್ಟೆ. ಕಳೆದ 3 ದಿನಗಳಲ್ಲಿ ನಾನು ಎಂತಹ ಯಾತನೆಯನ್ನು ಅನುಭವಿಸಿದೆ ಎಂಬುದನ್ನು ಶಬ್ದಗಳಲ್ಲಿ ಹೇಳಲಾರೆ. ಜೀವನದ ಎಂತಹ ಸಂದರ್ಭದಲ್ಲೂ ಇಷ್ಟೊಂದು ಸಂಕಟ ಪಟ್ಟಿರಲಿಲ್ಲ ತಾಯಿ, ಪಟ್ಟಿರಲಿಲ್ಲ. ಇರಲಿ ಬಿಡಿ, ನೀವೇಕೆ ದುಃಖಿಸುತ್ತೀರಿ? ಚಿಂತೆ ಮಾಡಬೇಕು. ಇಲ್ಲ ತಾಯಿ, ಸೂಚ್ಯವಾಗಿ ಹೇಳಿದರು ಅವಾಚ್ಯ ಅವಾಚ್ಯವೇ. ನನ್ನ ದುಡುಕು ಸ್ವಭಾವದ ಕುರಿತು ನನ್ನನ್ನು ನಾನೇ ಹಲವು ಬಾರಿ ಹಳಿದುಕೊಂಡಿದ್ದುಂಟು. ಆದರೆ ಹುಟ್ಟುಗುಣ ಏನು ಮಾಡಲಿ? ಹೋಗಲಿ ಬಿಡಿ ವಿಶ್ವೇಶ್ವರಯ್ಯನವರೇ. ಅಮ್ಮ, ಈಗ ನಾವು ಏನು ಮಾಡೋಣ? ಅರಮನೆಯ ಆಭರಣಗಳನ್ನು ಒತ್ತೆ ಇಡದಿದ್ದರೂ ಅದನ್ನು ಭದ್ರವಾಗಿ ಇಡಬೇಕು. ನನಗೆ ಪ್ರಜಾ ಹಿತಕ್ಕಾಗಿ ಇಂತಹ ಪ್ರಮುಖ ಹೆಜ್ಜೆಯನ್ನಿಡುವ ತವಕ. ಆದರೆ ಜೊತೆಯಲ್ಲಿ ಇಡೀ ದೇಶದ ಇತರ ರಾಜ ಮನೆತನಗಳ ನಡುವೆ ಅರಮನೆಯ ಆಭರಣಗಳನ್ನು ಒತ್ತೆ ಇಟ್ಟ ಮನೆತನ ಎನ್ನುವ ಅಪವಾದ ಎದುರಿಸಬೇಕಾಗುವುದೇನೋ ಎಂಬ ಭಯ ನನಗೆ ಅಮ್ಮ. ಕೃಷ್ಣ, ಅಮ್ಮ, ಪ್ರಜಾ ಹಿತ ಚಿಂತನೆಯೇ ಪ್ರಮುಖವಾಗಿದ್ದರೆ ಹಿಂಜರಿಯಬೇಡ ಕೃಷ್ಣ, ಹಿಂಜರಿಯಬೇಡ. ಹೌದಮ್ಮ, ಆದರೆ ಏನು? ಆದರೆ ನಾವು ಯಾವುದೇ ಮಹತ್ತರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಯಾರು ಏನೆಂದುಕೊಳ್ಳುತ್ತಾರೋ ಎನ್ನುವಂತಹ ಭಯ, ತವಕ, ತಲ್ಲಣ ಯಾವುದು ಬೇಡ ಕೃಷ್ಣ. ನೀನೀಗ ಮಹಾರಾಜ, ನಿನ್ನ ನಿರ್ಧಾರವೇ ಅಂತಿಮವಾದದ್ದು. ಆದರೆ ಯಾವುದೇ ಮಹತ್ತರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಇನ್ನೊಂದು ಬಾರಿ ಯೋಚನೆ ಮಾಡಿ ನೋಡಿ. ಅದಕ್ಕೆ ಅನ್ಯ ಮಾರ್ಗೋಪಾಯಗಳು ಏನಾದರೂ ಇವೆ ಎಂದಾದರೆ ಆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ಆದರೆ ಪ್ರಜಾ ವತ್ಸಲನೆಂಬ ಬಿರುದನ್ನು ಪಡೆಯುವುದಕ್ಕಾಗಿ ಹೀಗೆ ಮಾಡಿದರು ಎನ್ನುವ ಅಪಕೀರ್ತಿ ನಮಗೆಂದಿಗೂ ಬರಬಾರದು ಕೃಷ್ಣ, ನಮಗೆಂದಿಗೂ ಬರಬಾರದು. ಆಯ್ತಮ್ಮ, ನೀನು ಹೇಳಿದಂತೆಯೇ ಆಗಲಿ. ಮಗು, ಅಮ್ಮ, ನಿನ್ನ ತಂದೆಯವರು ವಿಧಿವಶರಾದಾಗ ನನಗೆ ಕೇವಲ 27 ವರ್ಷ. ಹಳ್ಳಿಯ ಬಡ ಮನೆತನದ ಹೆಣ್ಣು ಮಗಳು ನಾನು. ಯಾವ ಜನ್ಮದ ಸುಕೃತದ ಫಲವೋ ನಾನು ಈ ಅರಮನೆಗೆ ಸೊಸೆಯಾಗಿ ಬಂದೆ. ರಾಜಕಾರಣವನ್ನು ಕಿಂಚಿತ್ತೂ ಅರಿತವಳು ನಾನಲ್ಲ. ಮಗು, ನಿನಗೆ ತಿಳಿದ ಹಾಗೆ ನಿನ್ನ ತಂದೆಯವರು ಕಲ್ಕತ್ತೆಗೆ ಹೋದಾಗ ಗಂಟಲು ಬೇನೆಯಿಂದ ಅಲ್ಲಿಯೇ ಕೈಲಾಸವಾಸಿಗಳಾದರು. ಅನಿವಾರ್ಯ ಈ ಸಿಂಹಾಸನವು ಬ್ರಿಟಿಷರ ಕೈ ಸೇರಬಾರದು ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ನಿನಗೆ ರೀಜೆಂಟಲಾಗಲು ನಾನು ಒಪ್ಪಿಕೊಂಡೆ. ನಿನಗೆ ಸರ್ ವಿಶ್ವೇಶ್ವರಯ್ಯನವರು ದೊರಕಿದಂತೆ ನನಗೆ ಸರ್ ಶೇಷಾದ್ರಿ ಅಯ್ಯರವರು ದಿವಾನರಾಗಿ ದೊರಕಿದರು. ನಮ್ಮ ಈ ದೇಶದ ಪ್ರಪ್ರತಿಮ ವಾಣಿಜ್ಯ ವಿದ್ಯುತ್ ಸ್ಥಾವರದ ಸ್ಥಾಪನೆ ಈ ನಿನ್ನ ತಾಯಿಯ ಕರಗಳಿಂದಲೇ ಆದವು ಕೃಷ್ಣ, ಈ ಕರಗಳಿಂದಲೇ ಆದವು. ಆದರೆ ಮಗು, ಅದಕ್ಕಿಂತಲೂ ಹೆಚ್ಚಿನ ಸಂತೋಷ ನನಗೀಗ ಆಗುತ್ತಿದೆ, ಅದಕ್ಕಿಂತಲೂ ಹೆಚ್ಚಿನ ಆನಂದ ನನಗೀಗ ಆಗುತ್ತಿದೆ. ಯಾಕೆಂದರೆ ನನ್ನ ಮಗ ಈ ಜನಪ್ರಿಯ ಸಮುದಾಯದ ರೂವಾರಿ ಆಗುತ್ತಿದ್ದಾನೆಂದು. ಮಗು, ಕಿತ್ತು ಬಿಸಿಡು ಈ ರಾಜ ಪ್ರತಿಷ್ಠೆ ಎಂಬ ಹುಸಿ ಆಡಂಬರವನ್ನು. ಇಲ್ಲಿಂದಲೇ ಪ್ರಾರಂಭವಾಗಲಿ ಅಭಿವೃದ್ಧಿಯ ಹೊಸ ಚಕೆ. ಕನ್ನಂಬಾಡಿ ಎಂಬುದು
ಕನ್ನಡಿಗರ ನಿರ್ಮಾಣ ಪರಂಪರೆಯ ರೂಪಕವಾಗಲಿ. ಮಗು, ತೆಗೆದುಕೋ ಈ ಕಂಕಣವನ್ನು. ಏನಿದು? ಇದು ಏಕೆ ನನ್ನ ಕೈಗಳಿಗೆ ಇನ್ನು? ಇದರಿಂದ ಬೆಳೆಯಲಿ ಈ ಮಣ್ಣಲ್ಲಿ ಹೊನ್ನು, ಇದರಿಂದ ಬೆಳೆಯಲಿ ಮಣ್ಣಲ್ಲಿ ಹೊನ್ನು, ಬೆಳೆಯಲಿ ಮಣ್ಣಲ್ಲಿ ಹೊನ್ನು, ಬೆಳೆಯಲಿ ಮಣ್ಣಲ್ಲಿ. ಆಳೆಗಳ ಮೇಲೆ ಅಳತೆಗೋಲುಗಳು ಓಡಿದವು. ಖರ್ಚು ವೆಚ್ಚದ ಮಾನವ ಸಂಪನ್ಮೂಲದ ಅಂಕಿಅಂಶದ ಕುಲಂಕುಷ ಹವನ. ಇದರ ಜೊತೆಗೆ ಕಂಡ ಆ ಕನಸು ನನಸೇ ಆಗಲು ಎದುರಾಗುತ್ತಿದ್ದ ಅಡ್ಡ ಗೋಡೆಗಳ ಸೀಮೋಲ್ಲಂಘನ. ಕಣ್ಣಂಬಾಡಿ ಕಟ್ಟಲು ಬೇಕಾದ ಹಣಕಾಸನ್ನು ಕ್ರೋಢೀಕರಿಸಲು ಆಭರಣವನ್ನು ಒತ್ತೆ ಇಡುವ ಬದಲು ಅನ್ಯ ಮಾರ್ಗಗಳ ನಿರಂತರ ಮಂಥನ. ಆಗಲೇ ಆಗಿದ್ದು ನಮ್ಮ ಹೆಮ್ಮೆಯ ಮೈಸೂರು ಬ್ಯಾಂಕ್ನ ಜನನ. ಮೈಸೂರು ಬ್ಯಾಂಕ್ ಜನನ. ಮೈಸೂರು ಬ್ಯಾಂಕ್ ಜನನ. ದಿನ ರಾತ್ರಿ ಎನ್ನದೆ ಹಗಲು ಇರುಳು ಕಲ್ಲು ಮಣ್ಣು ಕಬ್ಬಿಣ ಗಾರೆ ಹೊತ್ತು ದುಡಿದವರು, ತನುಮನದ ದಾರಿ ಎರೆದು ಬೆವರಾದವರು. ಈ ಎಲ್ಲರಿಗೂ ತಾಯಿ ಕಾವೇರಿ ಕರಗಿದಳು. ಇವರಿಚ್ಛೆಯಂತೆ ಕನ್ನಂಬಾಡಿಯಲ್ಲಿ ನೆಲೆ ನಿಂತಳು. ತನ್ನೊಡಲ ಪ್ರೀತಿಸದೆ ಹರಿಸಲೆಂದೇ ಮಮತೆಯ ಸಾಗರವೇ ಹಾದಳು. ಮಾತಾಯಿ ಕಾವೇರಿ ನೀನು ಸಿರು ನಮಗೆ, ಹಸಿರುಡಿಸಿದರೆಗೆ ಸಿರಿ ಎರೆದು ಭುವಿಗೆ, ಕೊಡಗಿಂದ ಬಂದವಳೆ ಜಲದಂಬೆ ತಾಯೇ, ಕೃಪೆ ಮಾಡು ತಾಯೇ ನಮ್ಮವರ ಗಾಯೇ, ಕೃಪೆ ಮಾಡು ತಾಯೇ ಕಾವೇರಿ ತಾಯೇ, ಕಾವೇರಿ ತಾಯೇ, ಕಾವೇರಿ ತಾಯೇ, ಕಾವೇರಿ ತಾಯೇ, ಕಾವೇರಿ ತಾಯೇ. ಅವಳಲ್ಲೇ ಹೆತ್ತವ್ವನನ್ನು ಕಂಡರು. ನಾವೆಂತಹ ಭಾಗ್ಯವಂತರು, ನಾವಿಂತಹ ಭಾಗ್ಯವಂತರು, ಬುದ್ಧಿಶಾಲಿ ದಿವಾನರು, ಬುದ್ಧಿಶಾಲಿ ದಿವಾನರು, ದಯಾಮಯ ಅರಸರು, ದಯಾಮಯ ಅರಸರು, ಮಮತಾಮಯಿ ರಾಜಮಾತೆ, ಮಮತಾಮಯಿ ರಾಜಮಾತೆ. ಇವರೆಲ್ಲ ಇರುವ ಪುಣ್ಯ ಭೂಮಿಯಲ್ಲಿ ಹುಟ್ಟಿರುವುದೇ ನಮ್ಮ ಪುಣ್ಯ, ನಮ್ಮ ಪುಣ್ಯ, ನಮ್ಮ ಪುಣ್ಯ. ಹಿತವಾದ ಮಾತು ಮಿತ್ರ. ನಿಜವಾಗಿಯೂ ನಾವು ಭಾಗ್ಯವಂತರು. ಆ ಮಹಾಮಾತೆಯ ಆಶೀರ್ವಾದದೊಂದಿಗೆ ಕೃಷ್ಣರಾಜ ಒಡೆಯರ ದೃಢ ಸಂಕಲ್ಪವು ಬೆರೆತು 1931ರಲ್ಲಿ ಮುಕ್ತಾಯಗೊಂಡ ಕನ್ನಂಬಾಡಿ ಯೋಜನೆ 1,20,000 ಎಕರೆ ಭೂಮಿಗೆ ನೀರುಣಿಸಿ ಅನ್ನ ಸಕ್ಕರೆ ನೀಡುತ್ತಿದೆ. ಇದಕ್ಕೆ ರಾಜಮಾತೆಯರು ಹಾಗೂ ಅರಸರು ನೀಡಿದ ಮುತ್ತು ರತ್ನ ವಜ್ರ ವೈಡೂರ್ಯ ಚಿನ್ನ ಬೆಳ್ಳಿಗಳ ದೇಣಿಗೆಯನ್ನು ನಾವು ಬರೆಯುವುದುಂಟೇ. ಈ ಅಣೆಕಟ್ಟು ವಿಶ್ವದಲ್ಲೇ ಎರಡನೆಯದಂತೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಇಚ್ಛಾ ಶಕ್ತಿಯ ಪ್ರತೀಕವೇ ಆದ ನಮ್ಮ ಈ ಕನ್ನಂಬಾಡಿ ಅಣೆಕಟ್ಟು ಈಗ ಕೃಷ್ಣರಾಜ ಸಾಗರ ಎಂದೇ ಜಗತ್ವಿಖ್ಯಾತ. ಈ ಅಣೆಕಟ್ಟನ್ನು ಕಟ್ಟುವಾಗ ಒಬ್ಬ ಶ್ರಮಿಕನ ಜೀವ ಉಳಿಸಲು ತನ್ನ ಜೀವವನ್ನೇ ತೆತ್ತ ಬ್ರಿಟಿಷ್ ಚೀಫ್ ಇಂಜಿನಿಯರ್ ಬರ್ನಾಡರ ಎದೆಗಾರಿಕೆ ನಿಜಕ್ಕೂ ಶ್ಲಾಘನೀಯ. ಇವರ ನೆನಪಿನಲ್ಲಿ ಹಳ್ಳಿಯ ಜನ ಶೇಖರಿಸಿದ ಹಣದಿಂದ ದತ್ತಿಯೊಂದನ್ನು ಸ್ಥಾಪಿಸಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಶಸ್ತಿ ಒಂದು ಇಟ್ಟಿದ್ದಾರೆ. ಈಗಲೂ ಧೈರ್ಯಶಾಲಿ ಹುಡುಗನೊಬ್ಬನಿಗೆ ಪ್ರತಿ ವರ್ಷ ಈ ಪ್ರಶಸ್ತಿ ನೀಡಲಾಗುತ್ತದೆ. ಈಗ ನೀವೆಲ್ಲ ಇನ್ನೊಂದು ಸ್ವಾರಸ್ಯಕರವಾದ ಪ್ರಸಂಗವನ್ನು ಕೇಳುವಂತವರಾಗಿ. ಆಗ ಭದ್ರಾವತಿ ಉಕ್ಕಿನ ಕಾರ್ಖಾನೆ ನಷ್ಟದಲ್ಲೋಡುತ್ತಿದ್ದ ಸಮಯ. ಅದನ್ನು ಪುನಃ ಲಾಭದಾಯಕ ಉದ್ಯಮವಾಗಿಸಿದ ಕೀರ್ತಿ ದಿವಾನ್ ವಿಶ್ವೇಶ್ವರಯ್ಯನವರಿಗೆ ಸಲ್ಲುತ್ತದೆ. ಆಗ ನಾಡೋಳಿ ಭೂಪಾಲರು ಏನ್ ಮಾಡಿದ್ರು ಗೊತ್ತಾ? ನಾಡೋಳಿ ಭೂಪಾಲರು ವಿಶ್ವೇಶ್ವರಯ್ಯನವರಿಗೆ 2 ಲಕ್ಷ ಗೌರವಧನ ನೀಡಿದರು. ಆ ಹಣವನ್ನು ಏನ್ ಮಾಡಿದ್ರು ಗೊತ್ತಾ? ದಾತ್ತರದೇದ ದಿವಾನರು ಆ ಹಣದಿಂದ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಹಾಗೂ ಬೆಂಗಳೂರಿನ ವಿಶ್ವೇಶ್ವರಯ್ಯ ತಾಂತ್ರಿಕ ಸಂಸ್ಥೆಯನ್ನು ಸ್ಥಾಪಿಸಿ ಪ್ರಜೆಗಳಿಗೆ ಒಳಿತು ಮಾಡಿದರು. 1897ರಲ್ಲಿ ಪ್ರಾರಂಭವಾಗಿ 1912ರಲ್ಲಿ ಪೂರ್ಣಗೊಂಡ ಮೈಸೂರಿನ ಅರಮನೆ ರಾಜಮಾತೆಯ ಕನಸಿನ ಕೂಸು. ಸ್ವತಃ ಸಂಗೀತ ವಿದ್ವಾಂಸರು
ರಚನಾಕಾರರು ಆದ ನಾಲ್ವಡಿ ಅವರು ಸಂಗೀತ ಸಾಹಿತ್ಯ ಎರಡನ್ನೂ ಪೋಷಿಸಿದರು. ತಮ್ಮ ಆಸ್ಥಾನದಲ್ಲಿ ವಿಡರಾಮ್ ಕೃಷ್ಣಪ್ಪ, ಮೈಸೂರು ವಾಸುದೇವಾಚಾರ್ಯ, ಹರಿಕೇಶ ನಲ್ಲೂರು ಮುತ್ತಯ್ಯ ಭಾಗವತರು, ವೀಣಾ ಶೇಷಪ್ಪ, ವೀಣಾ ವೆಂಕಟಗಿರಿಯಪ್ಪ ಮುಂತಾದ ಸಂಗೀತ ದಿಗ್ಗಜರಿಗೆ ಆಶ್ರಯ ನೀಡಿ ಮಾಸಾಶನ ಕೂಡ ನೀಡುತ್ತಿದ್ದರು. ನಾಡ ಭಾಷೆ ಕನ್ನಡದ ಮೇಲೆ ನಾಲ್ವಡಿಯವರಿಗಿದ್ದ ಅಭಿಮಾನಕ್ಕೆ ಸಾಕ್ಷಿ ಅಗೋ ಅಲ್ಲಿ ನೋಡಿ 1916ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿತವಾದ ಕನ್ನಡ ಸಾಹಿತ್ಯ ಪರಿಷತ್ತು. ಹೀಗೆ ಬುದ್ಧಿಶಕ್ತಿ ಸಾಮರ್ಥ್ಯವುಳ್ಳ ದಿವಾನರು ಅವರ ಯೋಜನೆಗಳಿಗೆ ಹೊಸ ಆಯಾಮ ಧನ ಸಹಾಯ ನೀಡಿದ ಜನಮನಕ್ಕೆ ಮಿಡಿದ ಹೃದಯವಂತ ಅರಸರು, ಅವರನ್ನು ರೂಪಿಸಿದ ರಾಜ ಮಾತೆಯರು, ಆಳಿ ಹೋದ ಬಾಳಿ ಹೋದ ಪ್ರಜೆಗಳಾಗಿರುವ ನಾವು ಇಂದಿಗೂ ಪುಣ್ಯಶಾಲಿಗಳು. ಕಟ್ಟಿ ಬೆಳೆಸಿಕೊಟ್ಟರು ಓರಿಯಂಟಲ್ ಲೈಬ್ರರಿ, ಕಟ್ಟಿ ಬೆಳೆಸಿಕೊಟ್ಟರು ಓರಿಯಂಟಲ್ ಲೈಬ್ರರಿ. ಗಂಧದೆಣ್ಣೆ ಸಾಬೂನು ಅಗರಬತ್ತಿ ಫ್ಯಾಕ್ಟರಿ, ಗಂಧದೆಣ್ಣೆ ಸಾಬೂನು ಅಗರಬತ್ತಿ ಫ್ಯಾಕ್ಟರಿ. ಕೃಷ್ಣರಾಜ ಭೂಪ ಮನೆ ಮನೆಯ ದೀಪ, ಕೃಷ್ಣರಾಜ ಭೂಪ ಮನೆ ಮನೆಯ ದೀಪ. ಆನಂದನೋಯ್ ನಂದನ ಕಮ್ಮಿ ಹೋದರು ನೀರು ಬೋಲು ಕಂಡರು, ಗಾಲಿ ಇಟ್ಟು ಕಡೆದರು ಕರೆಂಟು ಕೊಟ್ಟ ದೇವರು, ಕರೆಂಟು ತಂದ ದೇವರು. ಆನಂದಲೋಯ್ ರೈಲು ಕಂಬಿ ನೆಟ್ಟರು ಹಳ್ಳಿಗಳನ್ನು ಹೆಣೆದರು, ರೈಲು ಕಂಬಿ ನೆಟ್ಟರು ಹಳ್ಳಿಗಳನ್ನು ಹೆಣೆದರು. ರೈತರೆಲ್ಲ ದುಡಿದರು ಬೆಳೆಯ ಮಾರಿ ನಲಿದರು, ರೈತರೆಲ್ಲ ದುಡಿದರು ಬೆಳೆಯ ಮಾರಿ ನಲಿದರು. ಕೃಷ್ಣರಾಜ ಭೂಪ ಮನೆ ಮನೆಯ ದೀಪ, ಕೃಷ್ಣರಾಜ ಭೂಪ ಮನೆ ಮನೆಯ ದೀಪ. ಆನಂದಲೋಯ್ ಆನಂದಲೋಯ್ ಆಯ್ತು ಮಿಂಟೋ ಸೇವು ವೈದ್ಯ ಉಂಟು, ಕಣ್ಣಿಗಾಯ್ತು ಮಿಂಟೋ ಸೇವು ವೈದ್ಯ ಉಂಟು. ಹೆರಿಗೆ ಹೇರುವ ಹೆಣ್ಣ ನೆರವಿಗೆ ಕೃಷ್ಣರಾಜ ಭೂಪ ಮನೆ ಮನೆಯ ದೀಪ. ಕೃಷ್ಣರಾಜ ಭೂಪ ಮನೆ ಮನೆಯ ದೀಪ. ಆನಂದಲೋಯ್ ಹೊಟ್ಟಿತು ಆಕಾಶವಾಣಿ ಕೇಳಿತು, ವಯಸ್ಸು ಬ್ಯಾಂಡು ಹೊಟ್ಟಿತು ಆಕಾಶವಾಣಿ ಕೇಳಿತು. ಅಂಚೆ ಬದ್ದ ತಲುಪಿತು ತಪ್ಪು ಮುದವ ನೀಡಿತು, ಅಂಚೆ ಬದ್ದ ತಲುಪಿತು ತಪ್ಪು ಮುದವ ನೀಡಿತು. ಕೃಷ್ಣರಾಜ ಭೂಪ ಮನೆ ಮನೆಯ ದೀಪ, ಕೃಷ್ಣರಾಜ ಭೂಪ ಮನೆ ಮನೆಯ ದೀಪ. ಆನಂದಲೋಯ್ ಅಪ್ರತಿಮ ಜನಾರ್ದನಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ಮಹಾತ್ಮ ಗಾಂಧೀಜಿಯವರು ರಾಜರ್ಷಿ ಎಂದು ಹೊಗಳಿದರೆ, ಲಾರ್ಡ್ ಸ್ಯಾಮ್ಯುಯಲ್ ಅವರು ಮಹಾ ಚಕ್ರವರ್ತಿ ಅಶೋಕನಿಗೆ ಹೋಲಿಸಿ ಹೊಗಳಿದ್ದಾರೆ. ಅರಮನೆಯ ಸಾಂಸ್ಕೃತಿಕ ಸಲ್ಲಾಪ ದಾಲಾಪಗಳ ನಡುವೆಯೂ ಹೆಣ್ಣಿನ ಆರ್ತನಾದವನ್ನು ಕೇಳಿದಾಗಲೆಲ್ಲ ಅವಳಿಗಾದ ಅನ್ಯಾಯ ಅವಮಾನಗಳಿಗೆ ಪ್ರತಿಯಾಗಿ ಅನವರತ ಶ್ರಮಿಸಿದ, ಅದಕ್ಕಾಗಿ ಧರ್ಮ ದೀಕ್ಷೆ ತೊಟ್ಟ ಅಧ್ವರ್ಯು ನಾಲ್ವಡಿ ಕೃಷ್ಣರಾಜ ಒಡೆಯವರು. ಇಂತಹ ಧೀಮಂತರ ಹಿಂದೆ ನಿಂತು ಅವರಿಗೆ ವಿದ್ಯೆ ವಿನಯ ಸಂಸ್ಕಾರಗಳ ಹೊರೆಹಚ್ಚಿ ಕಲಿಸಿ ಬೆಳೆಸಿ ಹೊಳಸಿ ನಾಡಿಗೆಯಾಗಿ ಕಾಣಿಕೆಯಾಗಿ ಕೊಟ್ಟ
ಆ ಧೀಮಂತರನ್ನು ಬೆಳೆಸಿದ ಮೈಸೂರಿನ ದಿಟ್ಟ ಮಹಿಳಾ ಪರಂಪರೆಗೆ ಒಮ್ಮೆ ಉಘೇ ಎನ್ನೋಣ. ಉಘೇ ಉಘೇ. 15ನೇ ಶತಮಾನದಲ್ಲಿ ಆಚರಿಸುತ್ತಿದ್ದ ದಸರಾ ಹಬ್ಬವನ್ನ 9 ದಿನಗಳ ವೈಭವದ ನಾಡ ಹಬ್ಬವನ್ನಾಗಿಸಿದ್ದು ಮೈಸೂರಿನ ಅರಸರ ಸಾಂಸ್ಕೃತಿಕ ಹಿರಿಮೆಗೊಂದು ಗರಿ. ಮೈಸೂರು ದಸರಾ ಮೈಸೂರು ಅರಸರ ಮತ್ತು ಚಾಮುಂಡಾಂಬೆಯ ಶಕ್ತ್ಯೋತ್ಸವದ ನೇಮ. ಅದು ಆಳುವ ಅರಸರು, ಅರಮನೆಯ ಸೈನ್ಯ, ಸಿಬ್ಬಂದಿ, ಅವರ ಪರಿವಾರ ಎಲ್ಲವೂ ಜನಸಾಮಾನ್ಯರೊಂದಿಗೆ ಬೆರೆತು ಕೃತಾರ್ಥರಾಗುವ ನಾಡಪ್ರಜ್ಞೆಯ ಸಮಷ್ಟಿ ಸಂಭ್ರಮ. ನೋಡಿ, ಮೈಸೂರು ದಸರಾವನ್ನು ನೋಡಲು ಬಂದಿದ್ದೇನೆ ನಾನು. ಅಗೋ ಅಗೋ ಅಲ್ಲಿ ನೋಡಿ, ಅರಮನೆಯ ಹೊರಗೆಲ್ಲ ಬಣ್ಣಗಳ ಚಿತ್ತಾರ, ಕುಣಿತ ಭಣಿತಗಳ ಹಿಕ್ಕಿನಲ್ಲಿ ಮೆರೆಯುತ್ತಿರುವ ಕಲಾಸಂದಣಿ. ಆ ಸಂಭ್ರಮಕ್ಕೆ ಚಿನ್ನದ ಮೆರುಗೂಟುವಂತೆ ಇನಿದನೆಯ ಸಂಗೀತ ವಸಂತೋತ್ಸವ. ಇವನ್ನೆಲ್ಲ ನೋಡಿ ಕಣ್ತುಂಬಿಕೊಂಡದ್ದಾಯಿತು. ಅಗೋ ಅಗೋ ಅಲ್ಲಿ ನೋಡಿ, ಆ ಕೆಮ್ಮಣ್ಣಿನ ಅಖಾಡ, ಕಟ್ಟು ಮಸ್ತಾದ ಮೈಸೂರು ಪೈಲ್ವಾನರ, ಜಗದ್ವಿಖ್ಯಾತ ಜಗಜಟ್ಟಿ ಮಲ್ಲರ ಕುಸ್ತಿ ಪಂದ್ಯಗಳು. ಓ ಇತ್ತ ನೋಡಿ, ನಾಡಿನೆಲ್ಲರ ಹಾರೈಕೆಯ ಪ್ರತಿರೂಪವೆತ್ತಂತೆ ಆ ತಾಯಿ ಜಗದಾಂಬೆಯ ಆಶೀರ್ವಾದವೇ ಪ್ರತಿರೂಪವಾದಂತೆ ನಾಡಿನೆಲ್ಲರ ಆಶೋತ್ತರಗಳ ಅಂಬಾರಿಯನ್ನೇರಿರುವ ನಾಡರಸರನ್ನು ಹೊತ್ತ ಸಾಲಂಕೃತನಾದ ಗಜರಾಜ ವಿಜಯ ಧ್ವಜ ಪತಾಕೆಗಳೊಂದಿಗೆ ವಿಜಯಂಗೈಯುತ್ತಿದ್ದಾನೆ. ಅಗೋ ನೋಡಿ, ಬರುತಿಹನು ನಾಡರಸ ಅಂಬಾರಿಯೇರಿ. ತಾನಾನ ನಾನ ತನ ನಾನ ನಾನ 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 ತಾನಾನ ನಾನ ತನ ನಾನ ನಾನ. ಬರುತಿಹನು ನಾಡರಸ ಅಂಬಾರಿಯೇರಿ, ತುಂಬುತ್ತಿದೆ ನಾಡೆಲ್ಲ ಉತ್ಸಾಹ ಬೇರಿ. ಬರುತಿಹನು ನಾಡರಸ ಅಂಬಾರಿಯೇರಿ, ತುಂಬುತ್ತಿದೆ ನಾಡೆಲ್ಲ ಉತ್ಸಾಹ ಬೇರಿ. ತಾನಾನ ನಾನ ತನ ನಾನ ನಾನ ತಾನಾನ ನಾನ ತನ ನಾನ ನಾನ. ಬೆಳಕಲ್ಲಿ ಜಳಕ ಮೈಸೂರೆ ಮುಳಕ, ಬೆಳಕಲ್ಲಿ ಜಳಕ ಮೈಸೂರೆ ಮುಳಕ, ಕಂಗೊಳಿಸಿ ಬೀಗುದಿದೆ ಮಹಾರಾಜ ತಿಲಕ, ಕುಲದ ತಿಲಕ. ಅಶ್ವಗಳ ಬೆಳಗು ಗಜ ಪಡೆಯ ನಡೆಗು, ಅಶ್ವಗಳ ಬೆಳಗು ಗಜ ಪಡೆಯ ನಡೆಗು, ಶಸ್ತ್ರಾಸ್ತ್ರ ಬೆರೆದು ಮಿಂಚುವುದು ಅಲಗು, ಮಿಂಚುವುದು ಅಲಗು. ಕೈ ಮುಗಿದು ಒಡೆಯನಿಗೆ ನಮಿಸಿ, ಜನಮನಕ್ಕೆ ಬಿಡಿದವನ ಮನಸಾರೆ ನೆನೆಸಿ. ಕಣ್ತುಂಬಿ ಕೈ ಮುಗಿದು ಒಡೆಯನಿಗೆ ನಮಿಸಿ, ಜನಮನಕ್ಕೆ ಬಿಡಿದವನ ಮನಸಾರೆ ನೆನೆಸಿ. ನವಮಿ ವಿಜಯದಲ್ಲಿ ಬನ್ನಿ ಬಂಗಾರ, ಇದು ಚಾಮುಂಡಿದ್ದವರ ಮೈಸೂರು ದಸರಾ. ಮಾನವ ವಿಜಯದಲ್ಲಿ ಬನ್ನಿ ಬಂಗಾರ, ಚಾಮುಂಡಿದವರ ಮೈಸೂರು ದಸರಾ. ಬರುತ್ತಿಹನು ನಾಡರಸ ಅಂಬಾರಿಯೇರಿ, ತುಂಬುತ್ತಿದೆ ನಾಡೆಲ್ಲ ಉತ್ಸಾಹವೇ.
ಕನ್ನಡವೇ ಆದ ಮಾದರಿ ಮಹಿಳೆಯರ ಚರಿತೆ. ಅವರೆಲ್ಲರನ್ನೂ ಸ್ಮರಿಸುವುದರ ಜೊತೆಗೆ ಅವರಿತ್ತ ಆದರ್ಶಗಳನ್ನು ಅನುಸರಿಸುತ್ತಾ ದನಿ ಎತ್ತಿ ಹೇಳುವ ಎಲ್ಲಿರಲಿ ಹೇಗಿರಲಿ ಕನ್ನಡವೇ ಸತ್ಯ, ಮನೆಯಲ್ಲಿ ಮನದಲ್ಲಿ ಕನ್ನಡವೇ ನಿತ್ಯ. ಸಿರಿಗನ್ನಡಂ ಗೆಲ್ಗೆ, ಸವಿಗನ್ನಡಂ ಗೆಲ್ಗೆ. ಗಡಿಗೆರೆಯ ದಾಟಿ ತಾಯ್ನಾಡಿನಾಚೆ ಬಂದವರು ನಾವು, ಹೊರನಾಡಿನವರು ನಾವು. ಗಡಿಗೆರೆಯ ದಾಟಿ ಹೊರನಾಡಿನಾಚೆ ಬಂದವರು ನಾವು, ಹೊರನಾಡಿನವರು ನಾವು. ಹೊರನಾಡಿನವರು ಪರನಾಡಿನವರು, ನಾಡೆಮಗೆ ಕರುನಾಡು, ಕನ್ನಡವೇ ಭಾಷೆ. ಹೊರಳೆತ್ತಿ ಮೊಳಗುವೆವು, ಹೊರಗನ್ನಡಂ ಗೆಲ್ಗೆ, ಹೊರಗನ್ನಡಂ ಗೆಲ್ಗೆ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕರೇ ಹಾಡು ಕೇಳಿದ್ರಾ? ನಿನ್ನಂಥವ್ರು ಯಾರೂ ಇಲ್ವಲ್ಲೋ ಈ ಲೋಕದ ಮ್ಯಾಲೆ ಅಂತ ಒಂದು ಪ್ರಸಿದ್ಧವಾದ ಹಾಡಿದೆ. ಅದು ಹುತ್ತವ ಬಡಿದರೆ ಅಂತ ಒಂದು ಹಾಡದು ನಾಟಕದ್ದು. ಹೀಗೆ ಹಾಡಿ ನಲಿಯಲು ನಮಗೆ ಸದಾ ದೊಡ್ಡ ಸ್ಫೂರ್ತಿಯಾಗುವ ರಿಯಲ್ ಹೀರೋಗಳು ಅಂದರೆ ಯಾರು ಹೇಳಿ? ನಮ್ಮ ಮೈಸೂರಿನ ಅರಸರು. ಒಂದು ದೊಡ್ಡ ಚಪ್ಪಾಳೆ ಬರಲಿ. ಈ ನಮ್ಮ ಒಡೆಯರ ಒಂದು ಚರಿತ್ರಾರ್ಹ ಸಬ್ಜೆಕ್ಟನ್ನು ನಾವು ರಂಗದ ಮೇಲೆ ಹೀಗೆ ನಿಮ್ಮ ಮುಂದೆ ತರಲು ಕಾರಣರಾದವರನ್ನು ನೆನಬೇಕಾಗಿರೋದು ಈಗ ನಮ್ಮ ದೊಡ್ಡ ಕರ್ತವ್ಯ. ಚರಿತ್ರೆಯನ್ನು ನಾಟಕಕ್ಕೆ ಅಳವಡಿಸುವಾಗ ಏನೇನು ತಯಾರಿ ಮಾಡ್ಕೋಬೇಕು, ಏನೇನು ಮುಂಜಾಗ್ರತೆ ವಹಿಸಬೇಕು, ವಸ್ತುವಿನ ವಿಷಯದಲ್ಲಿ ಏನೆಲ್ಲ ಹುಡುಕಿ ತೆಗಿಬೇಕು ಅನ್ನೋದನ್ನು ನಮಗೆ ತೋರಿಸಿಕೊಟ್ಟವರು ಮೈಸೂರಿನ ಡಾಕ್ಟರ್ ಗೀತಾ ಸೀತಾರಾಮ್, ಡಾಕ್ಟರ್ ಗಜಾನನ ಶರ್ಮಾ ಸರ್ ಅವರು. ಇವರೆಲ್ಲರೂ ನಮಗೆ ಸಿಕ್ಕಿದ್ದು ನಮ್ಮ ಸುದೈವ. ಸರಿ, ವಸ್ತು ಏನೋ ಸಿದ್ಧ ಆಯಿತು, ಪಾತ್ರ ನಿರ್ಮಾಣ, ಅದಕ್ಕೆ ತಕ್ಕ ಸಂಭಾಷಣೆ, ಅದನ್ನು ಈ ಇಬ್ಬರು ಮಾರ್ಗದರ್ಶಕರೇನೋ ಮಾಡಿದ್ರು. ಚಾಮುಂಡಿ ಹರಿಸಿದ ಮಹಾನುಭಾವರು ಅಂತ ನಾನು ಇದಕ್ಕೆ ಹೆಸರಿಟ್ಟೆ. ಇದು ಆ್ಯಕ್ಚುಲಿ ಜನಮಾನಕ್ಕೆ ಮಿಡಿದ ಅರಸರು ಎನ್ನುವ ಮೂಲ ರೂಪದಲ್ಲಿದ್ದಂತಹ ಒಂದು ಕೃತಿ. ಈ ಮಾದರಿ ಮೈಸೂರಿನ ಕಥೆಯನ್ನು ರಂಗಕ್ಕೆ ಸಂಯೋಜಿಸಿ ನಮಗೆ ತೋಚಿದಂತೆ ಅದಕ್ಕೊಂದಿಷ್ಟು ಹಾಡು, ನೃತ್ಯ ಇದನ್ನೆಲ್ಲ ಹದವಾಗಿ ಸೇರಿಸಿ ಒಂದು ಚರಿತ್ರೆಯ ಪುಟ ಏನೋ ರೆಡಿ ಆಯಿತು. ಒಂದು 5 ನಿಮಿಷ ತಗೊಳ್ತೀನಿ, ಯಾಕಂದರೆ ಇದು ನೆನೆಯಬೇಕಾಗಿರೋದು ನನ್ನ ಕರ್ತವ್ಯ. ಈ ದಿನ ನೀವು ಈ ನಾಟಕ ನೋಡಲು ಕಾರಣರಾದವರು, ಈ ಪುಟಕ್ಕೆ ಚಿನ್ನದ ಅಂಚನ್ನು ಕೊಟ್ಟವರು ಚೆನ್ನೈ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಲವಲವಿಕೆಯ ನಗುಮೊಗದ ಶ್ರೀ ರಾಜೇಶ್ ರಾವ್ ಅವರು. ಅವರಿಗೆ ನಾನು ಮತ್ತು ನನ್ನ ತಂಡದ ಪರವಾಗಿ ದೊಡ್ಡ ಥ್ಯಾಂಕ್ಸ್ ಸರ್. ನೀವು ಅವತ್ತು ಹೇಳಿದಂತೆ ಇಲ್ಲಿ ನಾಟಕ ಮೂಡಿಬಂದಿದೆ ಸರ್. ಶ್ರೀ ರಾಜೇಶ್ ರಾವ್ ಅವರವರು ಒಂದು ಇದರ ಹಿನ್ನೆಲೆ ಹೇಳಬೇಕು ನಾನು. ಇನ್ನೊಂದು ಇಂಪಾರ್ಟೆಂಟ್ ಹಿನ್ನೆಲೆ ಇದೆ. ತಮ್ಮೆಲ್ಲ ಒತ್ತಡದ ನಡುವೆ ನಮ್ಮ ಈ ನಾಟಕದ ಪ್ರಯತ್ನಕ್ಕೆ ಬೆನ್ನು ತಟ್ಟಿ ಈ ನಮ್ಮ ಕರ್ನಾಟಕ ಸಂಘ ಏನಾಯಿತು ಅಂದರೆ, ಚೆನ್ನೈಗೆ ಪ್ರತಿಭೆಗಳ ಮೂಲಕ ಕಳೆದ ಬಾರಿಯ ದಸರಾ, ಕರ್ನಾಟಕ ರಾಜ್ಯ ದಸರಾ ಉತ್ಸವದಲ್ಲಿ ನಾವು ಮೈಸೂರಿನ ಕಲಾಮಂದಿರದಲ್ಲಿ ಈ ನಾಟಕವನ್ನು ಪ್ರದರ್ಶನ ಮಾಡಿದ್ವಿ. ನಮ್ಮ ಚೆನ್ನೈ ಪ್ರತಿಭೆಗಳ, ಈ ಎಲ್ಲ ಪ್ರತಿಭೆಗಳ ಮೂಲಕ ಕರ್ನಾಟಕ ರಾಜ್ಯದ ನಾಡ ಹಬ್ಬದಲ್ಲಿ ಅದು ಮಾಡಿದ್ದು ನಿಮ್ಮಿಂದ ಸರ್. ಆಯ್ಕೆ ಆದಾಗ ಅದಕ್ಕೆ ಹಿಂದೆ ಮುಂದೆ ಯೋಚಿಸದೆ ಗ್ರೀನ್ ಸಿಗ್ನಲ್ ಕೊಟ್ಟವರು. ಇದರ ಜೊತೆಗೆ ಚೆನ್ನೈ ಕನ್ನಡಿಗರೆಲ್ಲರ ಹಿರಿಯ ದಿಗ್ದರ್ಶಕ, ಹಿರಿಯಣ್ಣ ಶ್ರೀ ನಾರಾಯಣ ಭಟ್ರು ನಮ್ಮ ಜೊತೆ ಇದ್ದಾರೆ. ಅವರು ನೀಡಿದ ಅನನ್ಯ ಬೆಂಬಲವನ್ನು ನಾನು ನಿಮ್ಮ ಮುಂದೆ ಒಂದು ದೊಡ್ಡ ಧನ್ಯವಾದಗಳೊಂದಿಗೆ ನಾನು ಇದನ್ನು ನಾನು ಸಮರ್ಪಿಸ್ತಾ ಇದ್ದೇನೆ ಸರ್. ನಮ್ಮ ನಾಟಕದ ಸ್ಕ್ರಿಪ್ಟ್ ರಚನೆ ಆಗೋದರಿಂದ ಹಿಡಿದು ತಾಲೀಮು ನಡೆಯುವಾಗ, ಇಲ್ಲೇ ನಡೀತಾ ಇತ್ತು ತಾಲೀಮು, ಹಾಡು ಪ್ರಾಕ್ಟೀಸ್ ಮಾಡುವಾಗ ನೀವು ನೀಡಿದ ಸಲಹೆಗಳು ನಾನು ಯಾವತ್ತೂ ಮರೆಯೋದಿಲ್ಲ ಸರ್. ನೀವು ತಾಪತ್ರಯಗಳನ್ನು ಕೇಳಿದ್ದೀರಾ? ಅದು ಈ ತಾಪತ್ರಯಗಳು ಅಂದರೆ ನಮ್ಮನ್ನು ಕಂಗೆಡಿಸುವಂಥದ್ದು. ಆದರೆ ನಮಗೆ ನಮ್ಮ ಭುವನದ ಭಾಗ್ಯ ಅನಿಸುತ್ತೆ, ಯಾಕಂದರೆ ನಮಗೆ ಪಾತ್ರತ್ರಯಗಳ ಆಶೀರ್ವಾದ ಸಿಕ್ತು.
ಯಾರಪ್ಪ ನಿಮ್ಗಾಗಲೇ ಗೊತ್ತಾಗಿದೆ, ರಾಜೇಶ್ ರಾವ್, ಪ್ರಾಜ್ಞರಾದ ನಾರಾಯಣ್ ಭಟ್ರು, ಇವರೆಲ್ಲ ಈ ಆಶೀರ್ವಾದಗಳ ಜೊತೆಗೆ ನಮಗೆ ಸಂಘದ ಕಾರ್ಯದರ್ಶಿಗಳಾದ ಶ್ರೀಯುತ ಗುರುಪ್ರಸಾದ್ ಕುಂಡಂತಾಯ ಅವರು ನಮ್ಮ ಈ ನಾಟಕ ಈಗಾಗಲೇ 2 ಪ್ರದರ್ಶನ ಆಗಿದೆ, 3ನೇ ಪ್ರದರ್ಶನ ಇದು ಕರ್ನಾಟಕ ಸಂಘದಲ್ಲೇ ಆಗಬೇಕು ಅಂತ ಒತ್ತಾಯ ಮಾಡಿ ಒಂದು ಬಿಗ್ ಪುಷನ್ನು ಕೊಟ್ಟಿದ್ದರು ಗುರುಪ್ರಸಾದ್ ಸರ್. ನಮ್ಮ ಎಷ್ಟೇ ಸಂಕಷ್ಟ ಇದ್ದರೂ ನಮ್ಮ ಬೆನ್ನ ಹಿಂದೆ ಬಿದ್ದು ಎಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಕೊಳ್ದಂತೆ ಸಪೋರ್ಟ್ ಮಾಡಿದ್ದೀರಿ ನೀವೇ ಸರ್. ನಿಮ್ಮ ಸಪೋರ್ಟಿಂಗ್ ಜೊತೆಗೆ ಬರೀ ಅಲ್ಲಿ ಸಪೋರ್ಟ್ ಮಾಡಿದ್ದಲ್ಲ, ಇಲ್ಲೂ ಸಪೋರ್ಟ್ ಮಾಡಿದ್ದಾರೆ ಆ್ಯಕ್ಟ್ರಾಗಿ. ನಿಮಗೆ ನಮ್ಮ ಧನ್ಯವಾದಗಳು ಸರ್. ಹೀಗೆ ಅಧ್ಯಕ್ಷರಿಂದ, ಕಾರ್ಯದರ್ಶಿಗಳಿಂದ, ಮುಖ್ಯವಾಗಿ ಖಜಾಂಚಿಗಳಿಂದನೂ ಕೂಡ ಒಳ್ಳೆಯ ಸಪೋರ್ಟ್ ಬಂತು. ಶ್ರೀ ರಾಮಚಂದ್ರ ಭಟ್ರಿಗೆ ಇಲ್ಲೇ ಇದ್ದಾರೆ, ಅವರಿಗೂ ನಾವು ದೊಡ್ಡ ಥ್ಯಾಂಕ್ಸ್ ಸರ್. ನಮ್ಮ ಮುಂದಿನ ಯೋಚನೆಗಳಿಗೂ ಹೀಗೆ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೀಗೆ ಹೇಳುತ್ತಾ ಹೋದಂತೆ ಒಂದು ದೊಡ್ಡ ಪಟ್ಟಿನೇ ಯಾದಿನೇ ಆಗುತ್ತೆ. ಅವರೆಲ್ಲರಿಗೂ ನನ್ನ ಯಾರನ್ನು ಬಿಟ್ಟಿದ್ದೀನಿ ಅಂದರೆ ಅದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಇಲ್ಲಿದ್ದಾರೆ, ಎಲ್ಲರ ಮನೆಗಳಲ್ಲಿದ್ದಾರೆ. ಇವರೆಲ್ಲರ ಪರವಾಗಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈಗ ನಮ್ಮ ನಾಟಕದ ಪಾತ್ರವರ್ಗದ ಪರಿಚಯ ಮಾಡಬೇಕಾಗಿದೆ. ತನ್ನ ಒಡತಿ ಕೆಂಪನಂಜಮ್ಮಣ್ಣಿಯವರ ಸ್ಫೂರ್ತಿಯಿಂದ ಹೊಸ ಯೋಜನೆಗಳ ಮೂಲಕ 10ನೇ ಚಾಮರಾಜ ಒಡೆಯರ್ ಮಾಡಿದಂಥ ಕೆಲಸಗಳು ನೀವೆಲ್ಲ ಒಂದ್ಸಲಿ ಚರಿತ್ರೆ ನೋಡಿ ಓದಿ. ಬಹಳ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ. ಹೊಸ ಯೋಜನೆಗಳ ಮೂಲಕ ಹೊಸ ಮೈಸೂರಿನ ಕನಸು ಕಂಡ 10ನೇ ಚಾಮರಾಜ ಒಡೆಯರ್ ಪಾತ್ರದಲ್ಲಿ ಶ್ರೀಯುತ ಮುರಳೀಕೃಷ್ಣ. ಹೀಗೆ ಆಳಿದ ಅರಸರನ್ನು ರೂಪಿಸಿದ ಕೆಂಪನಂಜಮ್ಮಣ್ಣಿಯವರನ್ನು ಕಟ್ಟಿ ನಿಲ್ಲಿಸಿದ ಕಳಲೆಯ ದಳವಾಯಿ ವಂಶದ ತಾಯಿ ಯಾರು? ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ತಮಿಳ್ ಸೆಲ್ವಿ. ದೂರ ಚಪ್ಪಳೆ ಬರಬೇಕು. ಇಂಥ 10ನೇ ಚಾಮರಾಜ ಒಡೆಯರನ್ನು ಕಳೆದುಕೊಂಡ ಮೈಸೂರನ್ನು ಶೋಕದಿಂದ ಆಚೆ ತರಲು ಹೆಣಗಿದ ಪ್ರಾಜ್ಞರಾದ ತಾತಯ್ಯ ಅಂತಲೇ ಫೇಮಸ್ ಆಗಿರುವಂತಹ ಹಿರಿಯ ಪತ್ರಕರ್ತ, ಪತ್ರಿಕೋದ್ಯಮದ ಪಿತಾಮಹ ಅಂತ ಹೇಳುವಂತಹ ವೆಂಕಟಕೃಷ್ಣರವರ ಪಾತ್ರದಲ್ಲಿ ಶ್ರೀಮತಿ ಕರುಣಾ ಶಿವಕುಮಾರ್. ಅದಕ್ಕೆ ಹಿಂಬಾಗುವಂತೆ ನಿಂತವರು ಮೇಡಮ್ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಆಪ್ತ ಸಲಹೆ ನೀಡಿದವರು ನರಸರಾಜ ಅರಸ್. ಆ ಪಾತ್ರದಲ್ಲಿ ಕೃತಿ ಸುಧಾಕರ್. ಈಕೆ 3 ಪಾತ್ರಗಳನ್ನು ಮಾಡಿದ್ರು, ಗುರುತಿಸಿದ್ರಿ ಅನಿಸುತ್ತೆ. ಒಂದು ಮುಖವಾಡ ಹಾಕೊಂಡು, ಇನ್ನೊಂದು ಕಾವೇರಿ ಆದಳು. ಒಂದು ದೊಡ್ಡ ಚಪ್ಪಾಳೆ ಬರಲಿ. ಪ್ರಾಜ್ಞರ ಪಟ್ಟಿಯಲ್ಲಿ ಬರುವಂಥ ಇನ್ನೊಂದು ಮುಖ್ಯವಾದ ಪಾತ್ರ ಭಕ್ಷಿ, ದರ್ಬಾರ್ ಭಕ್ಷಿಗಳಾಗಿದ್ದರು ಅವರು. ಇದನ್ನೆಲ್ಲ ನಾವು ರಿಸರ್ಚ್ ಮಾಡಿ ಅವರು ಹೀಗಿದ್ರು ಹಾಗಿದ್ರು ಅಂತ ಒಂದಷ್ಟು ಪರಿಕಲ್ಪನೆಗಳನ್ನ ಮಾಡಿಕೊಂಡು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ದರ್ಬಾರ್ ಭಕ್ಷಿ ಅಂಬಿಲ್ ಅಯ್ಯಂಗಾರ್, ನರಸಿಂಹ ಅಯ್ಯಂಗಾರ್ ಪಾತ್ರದಲ್ಲಿ ಶ್ರೀಮತಿ ವರ್ಷಾ ಸತ್ಯಾನ್. ಅವರು ಅಮ್ಮಣ್ಣಿಯವರು ಒಂದು ಪಾತ್ರ ಮಾತು ಹೇಳ್ತಾರೆ. ಅವರು ನಿನ್ನ ಟೈಮಲ್ಲಿ ಇವರು ಸಿಕ್ಕಿದ್ರು, ವಿಶ್ವೇಶ್ವರ ಸಿಕ್ಕಿದ್ರು, ನನಗೆ ಶೇಷಾದ್ರಿ ಅಯ್ಯರ್ ಸಿಕ್ಕಿದ್ರು ಅಂತ. ಶೇಷಾದ್ರಿ ಅಯ್ಯರ್ ಕೂಡ ದೊಡ್ಡ ದೊಡ್ಡ ವ್ಯಕ್ತಿ, ಓದಿಕೊಂಡವರು, ಜಾಣರು. ಆಗಿನ ಕಾಲದಲ್ಲಿ ಸಿವಿಲ್ ಸರ್ವಿಸಸ್ ಅಂತ ಮಾಡ್ತಾ ಇದ್ರು ಅವರು. ಅದರಲ್ಲಿದ್ದು ಮದ್ರಾಸ್ನವರು ಹೆಚ್ಚಾಗಿ, ಕರೆಕ್ಟ್, ಪಾಲ್ಘಾಟಿನ ಮೂಲದವರು ಆದರೂ ಕೂಡ ಹೆಚ್ಚು ಅವರ ಕಾರ್ಯಕ್ಷೇತ್ರ ಇದ್ದಿದ್ದು ಮದ್ರಾಸ್ನಲ್ಲಿ. ದಿವಾನ್ ಶೇಷಾದ್ರಿ ಅಯ್ಯರ್ ಅವರ ಪಾತ್ರದಲ್ಲಿ ಶ್ರೀಮತಿ ಮೀರಾ ನೀರಜೈ. ದೊಡ್ಡ ಚಪ್ಪಾಳೆ ಬರಲಿ. ಅರಮನೆಯ ಅಂತಃಪುರದ ಒಳತೋಟಿಗಳನ್ನು ತೆರೆದುಕೊಳ್ಳುವಾಗ ಕೆಂಪನಂಜಮ್ಮಣ್ಣಿಯವರ ಆಪ್ತ ವಲಯದ, ಈಗ ನೋಡಿ ಇದೊಂದು ಸಂಪ್ರದಾಯ, ಸಲಹೆಗಳನ್ನು ನೀಡುವಂತಹ ಸಂಪ್ರದಾಯ ಒಂದಿತ್ತು. ಗುರುಗಳು ಬರೋರು, ಸ್ನೇಹಿತರು ಬರೋರು, ಆಪ್ತರು ಬರ್ತಾಯಿದ್ರು, ಎಲ್ಲ ನಿಂತೋಗಿದೆ ಈಗ ಬಿಡಿ. ಆಪ್ತ ವಲಯದ ಹೊನ್ನವೇ ಪಾತ್ರದಲ್ಲಿ ವೀಣಾ ಹೆಗ್ಗಡೆ. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ ಎಲ್ಲರೂ ಕೇಳಿದರೆ ಹೆಸರು, ಭಾಳ ಕೇಳಿದರೆ, ಅದು ಭಾಳ ಜನಜನಿತವಾದ ಹೆಸರು. ಅದಕ್ಕೆ ಕಾರಣ ಆದರು ಡಾಕ್ಟರ್ ಮೆಗ್ಗಾನ್. ಅವರ ಫಸ್ಟ್ ಲೇಡಿ ಮೆಗ್ಗಾನ್ ಪಾತ್ರದಲ್ಲಿ ಶ್ರೀಮತಿ ವಿಜಯ ಗುಡೇರ. ಈ ನಾಟಕ ನಿಮ್ಮ ಮುಂದೆ ತೆರೆದುಕೊಳ್ಳುವಾಗ ನೀವು ಗುರುತಿಸಿದಂತೆ ಕೆಲವು ವಿಶೇಷವಾದ ವ್ಯಕ್ತಿ ಚಿತ್ರಗಳನ್ನು ನಾವು ಇಲ್ಲಿ ಮೂಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ಅದನ್ನು ಕೂಡ ಅಧ್ಯಯನದ ಮೂಲಕ ಮಾಡಿ ಅದನ್ನೆಲ್ಲ ಗೆಜೆಟಲ್ಲಿ ನೋಡಿ ಹಿರಿಯರು ಡಾಕ್ಟರ್ ಗಜಾನನ ಶರ್ಮಾ ಅವರನ್ನು ಕನ್ಸಲ್ಟ್ ಮಾಡಿ
ಮಾಡಿದ್ದಂತಹ ಇದು ಸ್ಕ್ರಿಪ್ಟ್ ಇದು. ಆ ಪಾತ್ರಗಳ ಪೈಕಿ ನಿಮ್ಮ ಕಣ್ಮುಂದೆ ಬಂದವರು ಸರ್ ಎಂದು ಕರೆಸಿಕೊಂಡಂತಹ ದಿವಾನ್ ವಿಶ್ವೇಶ್ವರಯ್ಯನ ಪಾತ್ರದಲ್ಲಿ ವಿನಯಾ ಭಟ್. ಇನ್ನೊಂದು ವಿಶೇಷವಾದ ಪಾತ್ರ, ಕನ್ನಂಬಾಡಿಯೇ ಕಟ್ಟೆ ಕಟ್ಟುವಾಗ, ಕನ್ನಂಬಾಡಿ ಅಂತ ಊರಿದೆ, KRS ಅಂತ ಏನು ಹೇಳ್ತೀವಿ, ಅದು ಮಂಡ್ಯ ಜಿಲ್ಲೆಯಲ್ಲದದು. ಕನ್ನಂಬಾಡಿ ಅನ್ನುವ ಒಂದು ಪುಟ್ಟ ಹಳ್ಳಿಯ ಅಪಾರ ನಂಬಿಕೆಯ ಗ್ರಾಮ ದೇವತೆ ಆವೇಶದಮ್ಮನ ಪಾತ್ರದಲ್ಲಿ, ಇದು ಕೂಡ ನಾವು ಕಾಲ್ಪನಿಕವಲ್ಲ, ಅದು ನಡೆದಿತ್ತಂತೆ. ಆವೇಶದಮ್ಮನಿಗೆ ಮೊರೆ ಹೋದ ಜನ ಅವ್ರನ್ನ ಅವರು ರಿಜೆಕ್ಟ್ ಮಾಡ್ತಾರೆ. ಆವೇಶದಮ್ಮ, ಇಲ್ಲ ನೀನು ಮುಟ್ಟಂಗಿಲ್ಲ ನೀರನ್ನ ಅಂತ, ನೀರು ನಿಲ್ಸಕ್ಕೆ ನಿನಗೆ ಯಾವ ಹಕ್ಕಿದೆ ಅಂತ ಕೇಳಿದಾಗ ವಿಶ್ವೇಶ್ವರಯ್ಯ ಮತ್ತು ನಾಲ್ವಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಆವೇಶದಮ್ಮನಿಂದ ವರ ಪಡ್ಕೊಂಡು ಕನ್ನಂಬಾಡಿ ಕೆಲಸ ಶುರು ಮಾಡ್ತಾರೆ. ಅಂಥ ಗ್ರಾಮ ದೇವತೆ ಆವೇಶದಮ್ಮನ ಪಾತ್ರದಲ್ಲಿ ಶ್ರೀಮತಿ ವಿಜಯ ರಾವ್ ಅವರು. ಈ ನಾಟಕದ ಕೇಂದ್ರ ಬಿಂದುಗಳಾದಂತಹ ಮೈಸೂರಿನ ಮಾದರಿ ಮಹಿಳೆಯರ ಪೈಕಿ ಅಗ್ರಗಣ್ಯರಿಸಿದ ವಿಶಿಷ್ಟ ವ್ಯಕ್ತಿತ್ವದ ಪಾತ್ರವಾದ ಕೆಂಪನಂಜಮ್ಮಣ್ಣಿಯವರ ಪಾತ್ರ, ಅಮ್ಮಣ್ಣಿ ಪಾತ್ರ ಅದು, ಅಮ್ಮಣ್ಣಿ ಕಾಲೇಜ್ ಇದೆ, ಕೇಳಿದ್ದೀರ ಅನ್ಸುತ್ತೆ ಬೆಂಗಳೂರಿನಲ್ಲಿ. ಕೆಂಪನಂಜಮ್ಮಣ್ಣಿಯವರ ಪಾತ್ರ ನಿರ್ವಹಿಸಿದ್ದ ಶ್ರೀಮತಿ ಉಮಾ ರಾಜ್. ಆ ಕೆಂಪನಂಜಮ್ಮಣ್ಣಿ ಕಿರಿಯ ವಯಸ್ಸಿನಲ್ಲೇ ಗಂಡನನ್ನು ಕಳೆದುಕೊಂಡು ಧೃತಿಗೆಡದೆ ಕಟ್ಟಿ ನಿಲ್ಲಿಸಿದ ನಮ್ಮ ನಾಟಕದ ಹೆಮ್ಮೆಯ ನಾಯಕ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮತ್ತೊಮ್ಮೆ ಗುರುಪ್ರಸಾದ್ ಕುಂಡಂತಾಯಿ ಅವರು. ನೀವು ಯುವಕ ನಾಲ್ವಡಿಯವರನ್ನ ನೋಡಿದ್ರಿ, ಆದರೆ ಅದರ ಮೂಲ ರೂಪ, ಅದರ ಕಿರುರೂಪ ಬಾಲಕ ನಾಲ್ವಡಿ, ಬನ್ನಿ ಮುಂದೆ ಬನ್ನಿ, ಬಾಲಕ ನಾಲ್ವಡಿ ಪಾತ್ರದಲ್ಲಿ ಕುಮಾರ್ ನಚಿಕೇತ್. ಇಷ್ಟೇ ಅಲ್ಲ, ಈ ನಾಟಕಕ್ಕೆ ವಿಶಿಷ್ಟವಾದ ಅಂದವನ್ನು ತಂದವರು ನೀವೆಲ್ಲ ನೋಡಿದಾಗ ನಾವು ಒಂದು ಟೆಕ್ನಿಕ್ ಮಾಡಿದ್ದೀವಿ ಇದರಲ್ಲಿ. ನಾಟಕ ಎಲ್ಲೂ ಜಾಳಾಗದಂತೆ ಪ್ರಯತ್ನ ಮಾಡಿ ಅಲ್ಲಲ್ಲಿ ವಿಶೇಷವಾದ ಪಾತ್ರಗಳನ್ನು ತಂದ್ವಿ, ನಿರೂಪಕರ ಪಾತ್ರಗಳು. ಆ ವಿಶಿಷ್ಟ ನಿರೂಪಕರ ಪಾತ್ರದಲ್ಲಿ, ನಿರೂಪಕರು ಅನ್ನೋಕ್ಕಿಂತ ನಿರೂಪಕೀಯರು ಅಂತ ಹೇಳ್ತೀನಿ. ಒಂದು ವಿಶೇಷ ಏನಂದರೆ, ಇಲ್ಲಿರೋ ಎಲ್ಲ ಚೆನ್ನೈನ ಬಹುತೇಕ ಹೆಣ್ಣು ಮಕ್ಕಳೇ ಪಾತ್ರ ನಿರ್ವಹಿಸಿ ಗೆಲ್ಲಿಸಿದ ನಾಟಕ ಇದು. ಅವ್ರಿಗಾಗಿ ಒಂದು ದೊಡ್ಡ ಚಪ್ಪಾಳೆ. ಅವರ ಮನೆಯ ಒತ್ತಡದ ಕೆಲಸಗಳು, ನನಗೆ ಗೊತ್ತು ಅವ್ರು ಏನೇನು ಒತ್ತಡ ಅನುಭವಿಸಿದ್ರು ಅಂತ. ಮಕ್ಕಳ ಮದುವೆ ಆಗಿರ್ಬೋದು, ಇನ್ನೊಂದು ಎಂಗೇಜ್ಮೆಂಟ್ ಆಗಿರ್ಬೋದು, ಇನ್ನೇನೋ ಆಗಿರ್ಬೋದು, ಇದನ್ನೆಲ್ಲ ಪಕ್ಕಕ್ಕಿಟ್ಟು ಅವರ ದೈನಂದಿನ ಕೆಲಸಗಳ ಒತ್ತಡಗಳಿಂದ ಆಚೆ ಬಂದು, ತಮ್ಮ ಕಾರ್ಯಕ್ಷೇತ್ರದ ಒತ್ತಡಗಳಿಂದ ಆಚೆ ಬಂದು ಈ ದಿನ ಸಂಜೆ ಸೇರಿ ಅವರ ಕೈಲಾದಷ್ಟು ಮಾಡಿ ನಿಮ್ಮ ಮುಂದೆ ಪ್ರದರ್ಶನ ಮಾಡಿದ್ದಾರೆ. ಅವ್ರಿಗಾಗಿ ಒಂದು ದೊಡ್ಡ ಚಪ್ಪಾಳೆ ಅವರಿಗೆ. ನಾಟಕದ ಜಾಳಾಗದಂತೆ ಪ್ರತಿಭೆಯಿಂದ ನಿರೂಪಿಸಿದವರು ಶ್ರೀ ಹರೀಶ್, ಶ್ರೀಮತಿ ಸುಮಾ, ಶ್ರೀಮತಿ ಶಶಿ ಮುರಳಿ, ಪೂಜಾರಪ್ಪನಾಗಿ, ಅಜ್ಜನಾಗಿ, ನಿರೂಪಿಯಾಗಿ ಶ್ರೀಮತಿ ಕೃಷ್ಣವೇಣಿ. ನೋಡಿ ಎಷ್ಟೊಂದು ಪ್ರತಿಭೆಗಳ ದಂಡೆ ಇದೆ ಅಲ್ವಾ? ಇದೆಯಾ? ಇದೆಯಾ? ಅದನ್ನೇ ಆಗಲೇ ಹೇಳಿದಾಗೆ 2-3 ಪಾತ್ರಗಳನ್ನು ಬದಲಾವಣೆ ಮಾಡಿಕೊಂಡು, ವೇಷ ಬದಲಾವಣೆ ಮಾಡಿಕೊಂಡು, ಕಾಸ್ಟ್ಯೂಮ್ಸು, ಸ್ಟೇಜ್ ಪ್ರಾಪರ್ಟೀಸ್ನ ಹ್ಯಾಂಡ್ಲ್ ಮಾಡಿ, ಆ ಕಡೆ ಮ್ಯೂಸಿಕ್ ತಂಡವನ್ನು ಹ್ಯಾಂಡ್ಲ್ ಮಾಡಿ, ಆ ಕಡೆ ಮ್ಯೂಸಿಕ್ ಕ್ಯೂನ ಹ್ಯಾಂಡ್ಲ್ ಮಾಡಿ, ಈ ಕಡೆ ಎಂಟ್ರಿ ಎಕ್ಸಿಟನ್ನು ಕಂಟ್ರೋಲ್ ಮಾಡ್ತಾ ಎಷ್ಟು ಮಾಡಿದ್ದಾರೆ. ಅವರಿಗೆಲ್ಲ ನಾನು ನನ್ನ ವೈಯಕ್ತಿಕವಾಗಿ, ನನ್ನ ಪರವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ತೆರೆಯ ಮುಂದಿನ ಕಥೆ ಇದಾದರೆ, ತೆರೆಯ ಹಿಂದಿನ ಕತೆ ಇದು. ಸುಶ್ರಾವ್ಯವಾಗಿ ಹಿಮ್ಮೇಳದಲ್ಲಿ ಹಾಡಿದ ಅಭಿಜಾತ ಕಲಾವಿದರಾದ ಶ್ರೀ ಶ್ಯಾಮ್ ಪ್ರಕಾಶ್ ಆರ್ತಿಕಜೆ ವೇದಿಕೆಗೆ ಬರಬೇಕು. ಶ್ರೀಮತಿ ಉಮಾ ರಾಜ್, ಶ್ರೀಮತಿ ವಿನಯಾ ಭಟ್ ತಮ್ಮ ಕೆಲಸದ ಒತ್ತಡದ ಮಧ್ಯ ಬಂದು ನಮ್ಮ ಜೊತೆ ಎಷ್ಟೋ ಹೆಲ್ಪ್ ಮಾಡಿದಂತಹ, ಮತ್ತು ಕೊನೆಗೆ ಸಂಗೀತಕ್ಕೆ ಕೂತಂತಹ ಶ್ರೀಮತಿ ಜಯಶ್ರೀ ಸುಧಾಕರ್. ಮುಂದಿನ ಮಾತನ್ನು ಉಮಾ. ಎಲ್ಲರ ಬಗ್ಗೆ ಹೇಳಿದರು. ಎಲ್ಲರ ಬಗ್ಗೆ ಮಾತಾಡಿದ KL ಶ್ರೀವತ್ಸ ಸಾರ ಬಗ್ಗೆ ನಾನು ಮಾತಾಡಲೇಬೇಕು. ಅದಕ್ಕೆ ಮುಂಚೆ, ನಾನು ಭಾವುಕನಾಗಕ್ಕೆ ಮುಂಚೆ ಈ ಯಶೋಗಾಥೆಯ ಪರಿಶ್ರಮಕ್ಕೆ ಹಿಂದಿನ ಅಳಿಲುಗಳಾದಂತಹ
ರಾಗ ಕೊಟ್ಟಂತಹ ರಿದಮ್ ಪಾರ್ಟ್ನಲ್ಲಿ ಶ್ರೀ ದಿನೇಶ್, ಪ್ಲೀಸ್ ಕಮ್. ಶ್ರೀ ಕೀಬೋರ್ಡ್ನಲ್ಲಿ ಶ್ರೀ ಸರ್ವಣ ಅವರು, ಹೇಳ್ತೀನಿ ಬನ್ನಿ, ಪ್ಲೀಸ್ ಕಮ್ ಆನ್ ಸ್ಟೇಜ್. ಜೊತೆಗೆ ಈ ವಿಶೇಷ ದೃಶ್ಯ ಸಂಗೀತ ನೃತ್ಯ ರೂಪಕಕ್ಕೆ ನೃತ್ಯದ ಆಧಾರ ಕೊಟ್ಟವರು 4 ಪ್ರತಿಭೆಗಳು. ಅನ್ನಪೂರ್ಣ, ಅಪರ್ಣ, ಜ್ಞಾನಿತ, ಎಲ್ಲ ಬನ್ನಿ ಮುಂದೆ ಬನ್ನಿ. ಮತ್ತು ಇವರನ್ನೆಲ್ಲ ನಮಗೆ ಪರಿಚಯಿಸಿದ ಶರ್ವಾಣಿ, ಎಲ್ಲರಿಗೂ ಧನ್ಯವಾದಗಳು. ಇವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ, ಯುವ ಪ್ರತಿಭೆಗಳು. ಹಾಗಾಯಿತು. ಈ ವಿಶೇಷ ದೃಶ್ಯ ಸಂಗೀತ ರೂಪಕ್ಕೆ ಬಣ್ಣ ಕೊಟ್ಟವರು ಬೆಂಗಳೂರಿನ ಹೆಸರಾಂತ ಕಲಾತಂಡ ಕಲಾಗಂಗೋತ್ರಿಯ ಶ್ರೀನಿವಾಸ ಕೈವಾರ್ ವೇದಿಕೆಗೆ ಬರಬೇಕು. ನಮಗೆ ಈ ರಂಗಮಂಚವನ್ನು ಕಟ್ಟಕ್ಕೆ ಬೇಕಾದಂಥ ಮಾಹಿತಿ ಮತ್ತು ಇದನ್ನು ಹೇಗೆ ಮಾಡಬೇಕು ಅಂತೆಲ್ಲ ಹೇಳಿಕೊಟ್ಟವರು ಕಲಾಗಂಗೋತ್ರಿ ತಂಡದ ಶ್ರೀ ವಿಜಯಕುಮಾರ್ ಬೆಣಚ ಅವರಿಗೆ ನನ್ನ ಇಲ್ಲಿಂದಲೇ ಧನ್ಯವಾದಗಳು. ಮತ್ತು ಈ ಕೆಲವೆಲ್ಲ ಹಲಗೆಗಳು ಯೂಸ್ ಮಾಡಿದ್ವಿ, ಅದನ್ನು ಸರಿಯಾದ ರೂಪದಲ್ಲಿ ತಂದುಕೊಟ್ಟು ನಮಗೆ ಕಾರ್ಪೆಂಟರ್ ಸಹಾಯ ಕೊಟ್ಟಂತಹ ಶ್ರೀ ಸತೀಶ್ ಗುಡೇರ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಕೊಟ್ಟ ಕಷ್ಟವನ್ನು ಸಹಿಸಿಕೊಂಡು ಸರಿಯಾದ ಸುಭದ್ರವಾಗಿ ಇಲ್ಲಿಗೆ ತಂದು ಬಿಟ್ಟಂಥ ಕರ್ನಾಟಕ ಸಂಘದ ಸುಭದ್ರ ಅವರಿಗೆ ನನ್ನ ಧನ್ಯವಾದಗಳು. ಮುಂದಿನ ನಿರೂಪಣೆ ಉಮಾ. ನಮ್ಮ ಶಾಲೆಯ 3 ಜನ ಮಕ್ಕಳು ಕೂಡ ನಮಗೆ ಪತಾಕೆ ಎಲ್ಲ ಹಿಡ್ಕೊಳ್ಳಿಕ್ಕೆ ಬಂದು ಸಹಾಯ ಮಾಡಿದ್ದಾರೆ. ಆ 3 ಮಕ್ಕಳಿಗೂ ಆವೇಶದಮ್ಮನನ್ನು ಹಿಡಿಲಿಕ್ಕೆ ಸಹಾಯ ಮಾಡಿದ ಮಕ್ಕಳಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅದಲ್ಲದೆ ನಮ್ಮನ್ನು ಇಷ್ಟು ಚಂದದಲ್ಲಿ ಮಾರ್ಗದರ್ಶನ ಮಾಡಿದ, ಎಷ್ಟು ಸಮಯದಿಂದ ಯಾವುದೇ ಒಂದು ಮನಸ್ಸಿನಲ್ಲಿ ಸ್ವಲ್ಪ ಕೂಡ ಬೇಸರವಿಲ್ಲದೆ ಅವರ ಆಫೀಸ್ ಡ್ಯೂಟಿ ಮುಗಿಸಿಕೊಂಡು 6 ಗಂಟೆ ನಂತರ ಬಂದು ನಮ್ಮೊಟ್ಟಿಗೆ ಹಸನ್ಮುಖಿಯಾಗಿ ಯಾವಾಗಲೂ ಒಂದು ಸ್ವಲ್ಪ ಕೂಡ ಒಂದು ಕಟು ಮಾತಿಲ್ಲದ ಒಂದು ಅಷ್ಟು ನಿರ್ಮಲ ಮನಸ್ಸಿನ ಮನುಷ್ಯರನ್ನು ನಾನು ಎಲ್ಲಿಯೂ ನೋಡಲಿಲ್ಲ. ಅಂಥ ಒಂದು ವ್ಯಕ್ತಿ ನಮ್ಮ KL ಶ್ರೀವತ್ಸ ಅವರು ನಮಗೆ ಮಾಡಿದ ಈ ಮಾರ್ಗದರ್ಶನದಿಂದ ನಾವು ಇಷ್ಟು ಚೆನ್ನಾಗಿ ಇವತ್ತಿನ ಈ ನೃತ್ಯ ರೂಪಕವನ್ನು ನಿಮ್ಮ ಮುಂದೆ ನಾವು ಇಟ್ಟಿದ್ದೇವೆ. ಆ KL ಶ್ರೀವತ್ಸ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ನೀಡ್ತೇನೆ. ಅದನ್ನು ಹೇಳಿ ಬಾಯಲ್ಲಿ ನನಗೆ ವಾರ್ತೆಗಳಿಲ್ಲ. ಅವರು ಹೇಳಿದ ಅಂಥ ಒಂದು ಎಷ್ಟು ಜನ ನಾವು ಇಲ್ಲಿನ ಹೆಣ್ಣು ಮಕ್ಕಳು ನಾವೆಲ್ಲ ಸೇರಿ ಬಂದವರು ಮಾತಾಡ್ತೇವೆ, ಹರಟೆ ಹೊಡಿತೇವೆ, ಆಗಲೂ ಅವರಿಗೆ ಕೋಪ ಬರೋದಿಲ್ಲ. ಅಂಥ ಒಂದು ಹಸನ್ಮುಖಿ ಮನುಷ್ಯ ಅವರು. ಅಂಥ ಶ್ರೀವತ್ಸ ಸಾರಿಗೆ ನಾವು ಖಂಡಿತ ಧನ್ಯವಾದ ಹೇಳಲೇಬೇಕು. ಈಗ ನಮ್ಮ ಕಮಿಟಿಯ ಅಧ್ಯಕ್ಷರಾದ ರಾಜೇಶ್ ರಾವ್ ಅವ್ರ ಮೇಲೆ ಬಂದು ಕಲಾವಿದರಿಗೆಲ್ಲ ಸ್ವಲ್ಪ ಗೌರವ ಮಾಡಬೇಕು. ಜೊತೆಗೆ ನಾರಾಯಣ್ ಭಟ್ ಅಂಕಲ್ ಕೂಡ ಮೇಲೆ ಬರಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಅವ್ರ ಮೇಲೆ ಬರೋದ್ರೊಳಗಡೆ ಶ್ರೀವತ್ಸ ಸರ್ ನಮಗೆಲ್ಲ ನಾಟಕ ಹೇಳ್ಕೊಟ್ಟಿರೋದು ಮಾತ್ರ ನಿಮಗೆ ಗೊತ್ತು. ವಾಸ್ತವವಾಗಿ ಅವರು BSNL ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಬೆಂಗಳೂರಿನಲ್ಲಿ ಮಾಡ್ತಿದ್ರು, ಚೆನ್ನೈಗೆ ಬಂದು 2 ವರ್ಷ ಆಯಿತು. ಅವರು ಚೆನ್ನೈಗೆ ಬಂದು 2 ವರ್ಷದ ನಂತರ ನಮ್ಮ ನಾಟಕದ ತಂಡ ಹೊಸ ಸ್ವರೂಪವನ್ನೇ ಪಡ್ಕೊಂಡಿದೆ ಅಂತ ಹೇಳ್ಬೋದು. ನಾಟಕ ರಚನೆ ಮಾತ್ರ ಮಾಡೋದಲ್ಲ, ಅವರು ಕಥೆಗಳನ್ನು ಬರೀತಾರೆ, ಕವನಗಳನ್ನು ಬರೀತಾರೆ. ಅವರು ಬರೆದಿರುವ ಹಲವಾರು ಕವನಗಳು ಮತ್ತು ಕಥೆಗಳು ಕರ್ನಾಟಕದ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಪ್ರಜಾವಾಣಿ, ಸುಧಾ, ತರಂಗ, ಮಯೂರ ಇತ್ಯಾದಿ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಮತ್ತು ಹಲವು ಕಥಾ ಸ್ಪರ್ಧೆಗಳಲ್ಲಿ ಮತ್ತು ಕವನ ಸ್ಪರ್ಧೆಗಳಲ್ಲೂ ಕೂಡ ಅವರು ಬಹುಮಾನವನ್ನು ತೆಗೆದುಕೊಂಡಿದ್ದಾರೆ. ಅವರು ಬರೆದಿರುವಂಥ ಹಾಡುಗಳು ತುಂಬ ಗಾಯಕರು ಹಾಡ್ತಾರೆ ಅವ್ರ ಹಾಡನ್ನು. ಅಂದರೆ ವೃತ್ತಿಯಲ್ಲಿ ಅವರು BSNL ಉದ್ಯೋಗಿ ಆಗಿದ್ದರೂ ಕೂಡ ಪ್ರವೃತ್ತಿಯಲ್ಲಿ ಒಬ್ಬ ಅತ್ಯಂತ ಸುಂದರ ಬರಹಗಾರ, ಅದೇ ರೀತಿಯಲ್ಲಿ ನಾಟಕಕಾರ ಕೂಡ. ಬೆಂಗಳೂರಿನ ಶ್ರೀನಿವಾಸ ಕಪ್ಪಣ್ಣನವರ ಗರಡಿಯಲ್ಲಿ ಪಳಗಿ ಬಂದಂಥವರು ಇವರು ನಮಗೆ ಸಿಕ್ಕಿರೋದು ಚೆನ್ನೈ ಕನ್ನಡಿಗರೆಲ್ಲರಿಗೂ ಕೂಡ ಒಂದು ಅದೃಷ್ಟವೇ ಅಂತ ಹೇಳ್ಬೋದು. ಧನ್ಯವಾದಗಳು. ಶ್ರೀವತ್ಸ ಸರ್ ಅವ್ರನ್ನ ನಾವು ಎಂದೆಂದಿಗೂ BSNL ಕೆಲಸ ಮಾಡ್ತಾರೆ ಅಂದರೆ ಎಷ್ಟು ವರ್ಷ ಇಲ್ಲಿ ಇರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು ಬಿಡದಿದ್ರು ಅವ್ರ ಕಂಪ್ನಿ ಏನು ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನೀವು ನಮ್ಮ ಜೊತೆನಲ್ಲಿ ಬಹಳ ವರ್ಷಗಳಿದ್ದರೆ ನಮ್ಮೆಲ್ಲರಿಗೂ ಕೂಡ ಸಂತೋಷ. ನಾವು ಇದೇ ಥರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ನೀವು ಮಾಡಿಕೊಡ್ತೀರಾ ಅನ್ನೋ ಕಾರಣದಿಂದ ಎಷ್ಟು ವರ್ಷಗಳಾದರೂ ಕೂಡ ನೀವು ನಮಗೆ ನೀಡಿದ ಸಹಕಾರ ನಮ್ಮ ಮನಸ್ಸಿನಲ್ಲಿ ಸದಾ ಚಿರಸ್ಥಾಯಿಯಾಗಿರುತ್ತದೆ. ಧನ್ಯವಾದಗಳು ಶ್ರೀವತ್ಸ ಅವರೇ.
ಅಧ್ಯಕ್ಷರು ಮಾತಾಡ್ತಾರೆ. ನಾನು ಹೇಳಬೇಕಾದ್ದನ್ನೆಲ್ಲ ತಮಿಳಿಸಲಿಯವರು ಹೇಳಿಬಿಟ್ರು. ನಾನು 2 ವರ್ಷದ ಕೆಳಗೆ ಅವರದನ್ನು ಕೋರಿಕೆ ಇಟ್ಟಿದ್ದೆ. ಅವರು ಮೈಸೂರು ಸಂಸ್ಥಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಅದರ ಬಗ್ಗೆ 2 ಗಂಟೆ ಲೆಕ್ಚರ್ ಕರ್ನಾಟಕ ಸಂಘದಲ್ಲಿ ಇಡಬೇಕು ಅಂತ 2 ವರ್ಷದ ಕೆಳಗೆ ಹೇಳಿದ್ದೆ. ಅದು ನಾಟಕ ರೂಪದಲ್ಲಿ ಈಗ ಆಗಿರುವಂಥದ್ದು ಕನಸು ನನಸಾದ ಹಾಗೆ. ಅದು ಶ್ರೀವತ್ಸ ಮೂಲಕ. ಶ್ರೀವತ್ಸ ಅಂದರೆ ವಿಷ್ಣುವಿನ ವಕ್ಷಸ್ಥಳದಲ್ಲಿರುವಂಥ ಆ ಮಾರ್ಕ್, ಅಲ್ಲಿ ಲಕ್ಷ್ಮಿ ವಾಸಿಸುತ್ತಾರೆ ಅಂತ ಹೇಳ್ತಾರೆ. ಕರ್ನಾಟಕದ ವಕ್ಷಸ್ಥಳದಲ್ಲಿ ಶ್ರೀವತ್ಸವೇ ವಾಸಿಸ್ತಾ ಇದ್ದಾರೆ. ತುಂಬ ಧನ್ಯವಾದಗಳು. ಬಹಳ ದೊಡ್ಡ ರೈಟರು, ಕವಿ, ಹಾಡುಗಾರ, ಮ್ಯಾನ್ ಆಫ್ ಮೆನಿ ವರ್ಚ್ಯೂಸ್ ಅಂತ ಹೇಳಿದ್ರು. ಪ್ರಕೃತಿ ವಿಕೃತಿ ಎಲ್ಲ ವಿಕೃತಿ ಇಲ್ಲ ನಿಮ್ಮ ಹತ್ರ, ಎಲ್ಲ ಪ್ರಕೃತಿ ಇದೆ, ಸಂಸ್ಕೃತಿ ಇದೆ. ನಿಮ್ಮ ಒಂದು ಉತ್ಸಾಹದಿಂದ, ಈ ಡೈರೆಕ್ಷನಿಂದ ಇಷ್ಟು ಚೆನ್ನಾಗಿದೆಯಲ್ಲ. ಈಗ ನಮ್ಮ ಗೆಳೆಯರಿಗೆಲ್ಲ ಒಂದು ಸ್ಪಿರಿಟ್ ಬಂದಿದೆ, ಏನಂದರೆ ವರ್ಷ ಒಂದು ಡ್ರಾಮಾ ಮಾಡಬೇಕು ಅಂತ. ನಿಮ್ಮ ವರ್ಷ ಒಂದು ಡ್ರಾಮಾ ಮಾಡಬೇಕು. ಅದು ಇಲ್ಲಿ ಮಾತ್ರ ಅಲ್ಲ, ಬೇರೆ ಊರುಗಳಲ್ಲಿ ಕೂಡ ಪ್ರದರ್ಶನ ಆಗಬೇಕು ಅಂತ ಹಾಗೆ ಮಾಡುವಂಥ ಒಂದು ಯೋಗ ಕೂಡಿ ಬರಲಿ ಅಂತ ಮೂಲ ಪ್ರತ್ಯಯ ಮಾಡಿದ್ರೆ ನಾವು ಪ್ರಾರ್ಥನೆ ಮಾಡೋಣ. Very well done. Thank you very much for performing in Karnataka Sangha. And time is very precious. As a hotelier, I can just say meals are ready. Happy wedding day. Happy wedding day. Shobha. Shobha.